ಇನ್ನೇನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟುಕೊಂಡು ಮುಂದೆ ಮತ್ತೆ ಹೇಳಬೇಕಾದ ವಿಷಯಗಳಿದ್ರೆ ಮತ್ತೆ ಮುಂದುವರಿಸ್ತೇನೆ. ಈಗ ನಿಮ್ಮ ಜೊತೆಗೆ ಪ್ರಶ್ನೋತ್ತರ ಸಂವಾದಕ್ಕೆ ಕಾಲಾವಕಾಶ. ಅವರ ಪ್ರಶ್ನೆಯ ಆಂತರ್ಯ ಬಹುಶಃ ನಿಮಗೆ ಅರ್ಥ ಆಗಿರುತ್ತೆ. ಏನಂದರೆ, ಸಂಸ್ಕೃತದಲ್ಲಿ ಈ ಲಿಂಗಕ್ಕೆ ತುಂಬ ಸಂಕೀರ್ಣತೆ ಇದೆ. ಯಾಕಂದರೆ ಪತ್ನಿ ಅಂತ ಶಬ್ದ ಇದೆ, ಇದು ಸ್ತ್ರೀಲಿಂಗದ ಶಬ್ದ, ಹೆಂಡತಿಯನ್ನು ಹೇಳ್ತದೆ. ಕಲತ್ರಂ ಅಂತ ಒಂದು ಶಬ್ದ ಇದೆ, ಇದು ನಪುಂಸಕಲಿಂಗದ ಶಬ್ದ, ಇದಕ್ಕೂ ಅರ್ಥ ಹೆಂಡತಿ ಅಂತಲೇ ಅರ್ಥ, ನಪುಂಸಕಲಿಂಗದ ಶಬ್ದ. ದಾರಾಹ ಅಂತ ಒಂದು ಶಬ್ದ ಇದೆ, ಇದು ಪುಲ್ಲಿಂಗದ ಶಬ್ದ, ಇದಕ್ಕೆ ಹೆಸರು ಅರ್ಥ ಹೆಂಡತಿ ಅಂತ. ಹಾಗಾದರೆ ಪುಲ್ಲಿಂಗದಿಂದಲೂ ಹೆಂಡತಿಯನ್ನು ಹೇಳ್ಬೋದು, ಸ್ತ್ರೀಲಿಂಗದಿಂದಲೂ ಹೇಳ್ಬೋದು, ನಪುಂಸಕಲಿಂಗದಲ್ಲೂ ಹೇಳ್ಬೋದು. ಹಾಗಾದರೆ ಹೆಂಡತಿ ಯಾವ ಲಿಂಗ ಅಂತ ಈಗ ಪ್ರಶ್ನೆ. ಇಷ್ಟು ಪ್ರಶ್ನೆ. ಅದಕ್ಕೆ ಅವರೇ ಒಂದು ಉತ್ತರ ಕೊಟ್ಟದ್ದೇನೆಂದರೆ, ನಮ್ಮ ಹೆಂಡತಿ ಗಂಡು ಬೀರಿಯಾಗಿದ್ದರೆ ದಾರಾಹ ಅಂತ ಪುಲ್ಲಿಂಗದ ಶಬ್ದದಲ್ಲಿ ಹೇಳಬೇಕು, ಅವಳು ಎಡವಟ್ಟಿದ್ರೆ ನಪುಂಸಕಲಿಂಗದ ಶಬ್ದದಲ್ಲಿ ಹೇಳಬೇಕು, ಸರಿಯಾಗಿದ್ದರೆ ಸ್ತ್ರೀಲಿಂಗದ ಶಬ್ದದಲ್ಲಿ ಹೇಳಬೇಕು ಅಂತ ಅವರದೇ ಆದ ಒಂದು ಚಿಂತನೆ ಇದೆ. ಈ ವ್ಯಾಕರಣ ಶಾಸ್ತ್ರದಲ್ಲಿ ಇದರ ಬಗ್ಗೆ ಒಂದು ವಿಮರ್ಶೆ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಶಬ್ದಕ್ಕೆ ಲಿಂಗ, ಅರ್ಥಕ್ಕೆ ಲಿಂಗ ಅಲ್ಲ. ಭಾಷೆಯಲ್ಲಿ ಶಬ್ದಕ್ಕೆ ಲಿಂಗ, ಅರ್ಥಕ್ಕೆ ಲಿಂಗ ಅಲ್ಲ. ಅಕಾರಾಂತಹ ಪುಲ್ಲಿಂಗ ರಾಮ ಶಬ್ದ, ರಾಮ ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಾವು ಹೇಳ್ತಾ ಇಲ್ಲ, ರಾಮ ಶಬ್ದ ಅದು ಪುಲ್ಲಿಂಗ. ಆಕಾರಾಂತ ಸ್ತ್ರೀಲಿಂಗ ರಮಾ ಶಬ್ದ, ರಮಾ ಅನ್ನೋ ಶಬ್ದ ಸ್ತ್ರೀಲಿಂಗ, ಅದರ ಅರ್ಥ ಪುಲ್ಲಿಂಗವೋ ಸ್ತ್ರೀಲಿಂಗವೋ ನಾವು ಹೇಳ್ತಾ ಇಲ್ಲ. ಶಬ್ದಕ್ಕೆ ಒಂದು ಲಿಂಗ ಅಂತಿದೆ, ಆ ಶಬ್ದವನ್ನು ಆ ಲಿಂಗದಲ್ಲಿ ಬೆಳೆಸಬೇಕು. ಇದು ವ್ಯಾಕರಣ ಶಾಸ್ತ್ರದ ಒಂದು ನಿಯಮ. ಆದರೆ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ವಿಶೇಷ ಇದೆ. ಒಂದು ಲಿಂಗದ ಬಳಕೆ ಅದು ಅದರ ಅರ್ಥದಲ್ಲಿರುವ ಲಿಂಗವನ್ನೇ ಹೇಳುತ್ತೆ, ಕೇವಲ ಶಬ್ದದ ಲಿಂಗ ಅಲ್ಲ, ಅದು ಅರ್ಥದಲ್ಲಿ ಲಿಂಗವನ್ನು ಇಟ್ಟುಕೊಂಡೇ ಶಬ್ದದ ಬಳಕೆ ಇದೆ. ಉದಾಹರಣೆಗೆ ನಾನು ಹೇಳುವುದು, ಆಪಹ ಅಂತ ಸಂಸ್ಕೃತದ ಶಬ್ದ ಇದೆ. ಆಪಹ ಅಂದರೆ ಏನದು? ನೀರು ಅರ್ಥ. ಅದು ನಿತ್ಯ ಬಹುವಚನಾಂತವಾದ ಶಬ್ದ, ಅದಕ್ಕೆ ಏಕವಚನದ ಶಬ್ದ ಇಲ್ಲವೇ ಇಲ್ಲ. ಆಪಃ ಪುನಂತು ಪೃಥಿವೀಂ, ಆಪಹ ಅನ್ನೋದು ಬಹುವಚನ. ಆಪೋಹಿಷ್ಠಾಮಯೋ ಭುವಃ ತಾಹ ನಹ ಊರ್ಜೆ ದಧಾತನ, ಈ ಆಪಹ ಅನ್ನೋದು ನಿತ್ಯ ಬಹುವಚನ. ಮತ್ತೆ ಸ್ತ್ರೀಲಿಂಗದಲ್ಲೇ ಇರುವ ಶಬ್ದ, ಹೇಳುವುದು ನೀರದ್ದು, ಬಹುವಚನದಲ್ಲೇ ಇರ್ತದೆ, ಸ್ತ್ರೀಲಿಂಗದಲ್ಲೇ ಇರ್ತದೆ, ಅದು ನೀರನ್ನು ಹೇಳ್ತದೆ. ಯಾಕೆ ಅಂತ ಕೇಳಿದರೆ, ನೀರು ನಪುಂಸಕ ಆಗಿರ್ಬೋದು, ಆದರೆ ನೀರಿನ ಅಭಿಮಾನಿ ದೇವತೆಗಳು ಭಾಗೀರಥ್ಯಾದಿ ಸಾರ್ಥತ್ರಿಕೋಟಿ ತೀರ್ಥಾಭಿಮಾನಿ ದೇವತೆಗಳು. ಅವರು ಭಾಗೀರಥಿ ಮೊದಲಾದ ಸ್ತ್ರೀ ದೇವಿಯರು ಜೊತೆಗೆ ಒಬ್ಬರು ಇಬ್ಬರು ಅಲ್ಲ, ನೀರಿಗೆ ಅಭಿಮಾನಿಗಳು 3.5 ಕೋಟಿ ಜನ ದೇವತೆಗಳಿದ್ದಾರೆ. ಹಾಗಾಗಿ ಆಪಹ ಎಂಬ ಶಬ್ದ ನಿತ್ಯ ಬಹುವಚನದಲ್ಲೇ ಇರ್ತದೆ, ಜೊತೆಗೆ ಸ್ತ್ರೀಲಿಂಗದಲ್ಲೇ ಇರ್ತದೆ. ಅದರ ಅಭಿಮಾನಿ ದೇವತೆಗಳನ್ನು ಇಟ್ಟುಕೊಂಡು ಆ ಶಬ್ದಕ್ಕೊಂದು ಲಿಂಗ ಇದೆ, ಹೀಗೊಂದು ನಿರೂಪಣೆ ಮಾಡಿದ್ದಾರೆ. ಈಗ ನಮ್ಮ ದಾರಾಹ, ಕಲತ್ರಂ ಮತ್ತು ಪತ್ನಿ ಅನ್ನೋ ಶಬ್ದಕ್ಕೆ ಬರೋಣ. ಈಗ ಪತ್ನಿ ಅನ್ನೋ ಶಬ್ದವನ್ನು ಎಲ್ಲಿ ಬಳಸಬೇಕು ಗೊತ್ತೋ? ನಾವು ಸುಮ್ಮನೆ ಹೇಳ್ತೇವೆ ನಮ್ಮ ಪತ್ನಿ, ನಮ್ಮ ಧರ್ಮಪತ್ನಿ ಅಂತೆಲ್ಲ ಹೇಳ್ತೇವೆ. ಪತ್ನಿ ಶಬ್ದದ ಬಳಕೆ ಪತ್ಯುರ್ನೋ ಯಜ್ಞ ಸಂಯೋಗಿ, ಅಂದರೆ ಯಜ್ಞಕ್ಕೆ ಕುಳಿತ ಅರ್ಧಾಂಗಿನಿಗೆ ಪತ್ನಿ ಅಂತ ಹೇಳಿ. ಪ್ರತಿನಿತ್ಯ ಈತ ಒಂದು ಔಪಾಸನ ಅಂತ ಯಜ್ಞವನ್ನು ನಡೆಸಬೇಕು ಪುರುಷ. ಆ ಔಪಾಸನ ಯಜ್ಞದಲ್ಲಿ ಸಹಧರ್ಮಿಣಿಯಾಗಿ ಆಕೆ ಜೊತೆಗೆ ಇರುವುದರಿಂದ ಅವಳಿಗೆ ಪತ್ನಿ ಅಂತ ಹೆಸರು. ಭಾರ್ಯ ಅಂತ ಯಾವಾಗ ಹೆಸರು? ಅವಳು ಮನೆಯಲ್ಲಿ ಅಡಿಗೆ ಮಾಡಿ ಪ್ರೀತಿಯಿಂದ ಬಡಿಸಿದರೆ ಆಗ ಭಾರ್ಯ ಅಂತ ಹೆಸರು. ಹಾಗಾದರೆ ಕೆಲವರು ಹೆಂಡತಿಯನ್ನು ಪತ್ನಿಯಿಂದ ಮಾತ್ರ ಕರಿಬೇಕು, ಭಾರ್ಯ ಅಂತ ಕರೀಲಿಕ್ಕಿಲ್ಲ. ಅವಳು ಶುದ್ಧವಾಗಿ ಅಡಿಗೆ ಮಾಡಿ, ಭರಣಾತ ಭಾರ್ಯ ಅಂದರೆ ಅಡಿಗೆ ಮಾಡಿ ಬಡಿಸಿದರೆ ಅವಳಿಗೆ ಭಾರ್ಯ ಅಂತ ಹೆಸರು ಕರಿಬೇಕು. ಅದು ಕೂಡ ಬಳೆ ಶಬ್ದ ಮಾಡಿಕೊಂಡು ಬಡಿಸಬೇಕಂತೆ, ಬಳೆಯ ಶಬ್ದ ಕೇಳ್ತಾ ಬೆಳೆಸಬೇಕು. ಹಾಗಿದ್ದಾಗ ಭಾರ್ಯ ಅಂತ ಹೆಸರಾಗ್ತದೆ. ಇನ್ನು ಒಂದು ಮಗುವಿಗೆ ಜನ್ಮ ಕೊಟ್ಟರೆ ಅವಳಿಗೆ ಜಾಯ ಅಂತ ಹೆಸರಾಗ್ತದೆ. ಜನನಾಥ್ ಸ್ವಯಂ ಆತ್ಮಾವೇ ಪುತ್ರ ನಾಮಾಸಿ, ತಾನೇ ಆಕೆಯ ಉದರಕ್ಕೆ ಪ್ರವೇಶ ಮಾಡಿ ಮಗನಾಗಿ ಹುಟ್ಟಿದಾಗ ಆಕೆ ಅಮ್ಮ ಅನಿಸಿಕೊಳ್ತಾಳಲ್ಲ, ಆವಾಗ ಅವಳಿಗೆ ಜಾಯ. ಜಾಯ ಅಂದರೆ ಸ್ವಯಂ ಜಾಯತೆ ಅಸ್ಯಾಂ ಇತಿ ಜಾಯ, ಅವಳಿಗೆ ಹೆಸರು ಬೇರೆ ಆಗ್ತದೆ. ಜಾಯ, ಭಾರ್ಯ. ಇನ್ನೊಂದು, ಅವಳು ಮನೆಯಲ್ಲಿ
ಅಣ್ಣ ತಮ್ಮಂದಿರಲ್ಲಿ ಜಗಳ ಹುಟ್ಟಿಸಿ ಮನೆಯನ್ನು ಭಾಗ ಮಾಡಿಸಿದರೆ ಅವಳನ್ನು ದಾರ ಅಂತ ಕರಿಬೇಕು. ವಿದಾರಣಾದ ದಾರಾಹ. ದಾರ ಅನ್ನೋ ಶಬ್ದ ಯಾವಾಗ ಬಳಸಬೇಕು ಅಂದರೆ ದಾರಣ. ದಾರಣ ಅಂದರೆ ಸೀಳುವುದು. ಮನೆಯನ್ನು ಸೀಳುವ ಕೆಲಸ ಮಾಡಿದರೆ, ಧಾರಣ ಮಾಡಿದರೆ, ಸದಾರಿ ತಾರಿಂ ಉಂಟಲ್ಲ ದಾರಣ, ಅದನ್ನು ಮಾಡಿದರೆ ಅವಳಿಗೆ ದಾರ ಅಂತ ಕರಿಬೇಕು. ಈಗ ಒಬ್ಬಳು ಹೆಂಡತಿಯನ್ನು ಕರೆಯುವಾಗ ತುಂಬ ಜಾಗೃತಿಯಾಗಿ ಕರಿಬೇಕು. ಹೆಂಡತಿಯಿಂದ ಯಾವಾಗ ಕರಿಬೇಕು ದೇವರಿಗೆ ಗೊತ್ತು. ಪುರಂದರದಾಸರು ಹೇಳ್ತಾರೆ, ಹೆಂಡತಿ ಪ್ರಾಣ ಹೆಂಡತಿ ಅಂತ ಹೇಳ್ತಾರೆ. ಅವರೇ ಹೇಳಿದ್ದಾರೆ, ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಪ್ರಾಣ ಹೆಂಡತಿ ಅಲ್ವಾ, ಸಾವಿರ ಆದರೆ ತುಂಬಾ ಅನುಕೂಲ. ಒಂದು ಒಬ್ಬಳೇ ಕೂತು ಹೆಣ್ಣುವುದೇ ಹೇಗೆ? ವಸ್ತುತಃ ಹೆಂಡತಿ ಅನ್ನುವ ಶಬ್ದ ಶುದ್ಧ ಕನ್ನಡದ ಶಬ್ದ, ಸಂಸ್ಕೃತದ ಶಬ್ದ ಅಲ್ಲ. ಅದು ಪತ್ನಿಗೆ ಬಂದಿರತಕ್ಕಂಥ ಒಂದು ಕನ್ನಡದಲ್ಲಿ ನೀವು ಅದಕ್ಕೆಲ್ಲ ವ್ಯುತ್ಪತ್ತಿ ಹುಡುಕುವುದಕ್ಕೆ ಹೋಗಬಾರ್ದು. ಅದು ಹೆಂಡತಿ ಆಗಿದೆ ಹಾಗೆಲ್ಲ ಸಂಬಂಧ ಇಲ್ಲ. ಈಗ ಮದುವೆ ಅನ್ನುವ ಶಬ್ದ ಹೇಗಾಯಿತು? ಕನ್ನಡದ ಶಬ್ದ. ಸಂಸ್ಕೃತದಲ್ಲಿ ಕಲ್ಯಾಣ, ಶೋಭನ, ವಿವಾಹ, ಪರಿಣಯ, ಎಷ್ಟು ಶಬ್ದಗಳು ಸುಂದರ, ಪ್ರತಿಯೊಂದಕ್ಕೂ ಅಷ್ಟು ಸುಂದರವಾದ ಅರ್ಥ ಇದೆ. ವಿವಾಹ ಅಂದರೆ ವಿಶೇಷವಾಗಿ ವಹನಾದ ವಿವಾಹ, ವಿಶೇಷ ಜವಾಬ್ದಾರಿಯನ್ನು ಹೊರುವ ಕಾರಣದಿಂದ ಅದಕ್ಕೆ ವಿವಾಹ ಅಂತ ಹೆಸರು. ಉದ್ವಾಹ ಅಂತ ಹೇಳಿದರೆ ಆ ಗೋತ್ರದಿಂದ ಈ ಗೋತ್ರಕ್ಕೆ ಎತ್ತುವ ಕಾರಣದಿಂದ ಅದಕ್ಕೆ ಉದ್ವಾಹ ಅಂತ ಹೆಸರು. ಅಗ್ನಿಗೆ ಪ್ರದಕ್ಷಿಣೆ ಬಂದು ದೇವಾಗ್ನಿ ದ್ವಿಜ ಸನ್ನಿಧಿಯಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಮೀರಿ ನಡೆಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡುವುದರಿಂದ ಪರಿಣಯ ಅಂತ ಹೆಸರು. ಒಂದೊಂದು ಶಬ್ದಕ್ಕೂ ಕೂಡ ವಿಶೇಷವಾದ ಅರ್ಥ ಇದೆ. ಕನ್ನಡದಲ್ಲಿ ಮದುವೆ ಅಂದರೆ ಏನು? ನಮ್ಮ ಬೀಚಿಯವರ ಹತ್ರ ಕೇಳಿದರೆ ಆರಂಭದಲ್ಲಿ ಮಧು, ಆಮೇಲೆ ಅದಕ್ಕೆ ಮದುವೆ ಅಂತ ಅವರು ಬರೆದಿಟ್ಟರು. ಇನ್ನೊಬ್ಬರು ದುಂಡಿರಾಜು, ನಿಮ್ಮ ಫ್ರೆಂಡ್ ಇಲ್ಲೇ ಇರೋದು ದುಂಡಿರಾಜು, ಇಲ್ಲಿ ಕವಿ, ಅವ್ರ ಹತ್ರ ಕೇಳಿದರೆ ಅವರೇನು ಹೇಳ್ತಾರೆ ಗೊತ್ತಾ? ಮಗಳಿಗೆ ಮಾಡುವ ದುಂದು ವೆಚ್ಚ, ಇದರ ಅಧ್ಯಕ್ಷರ ಸೇರಿಸಿ ಮದುವೆ ಆದದ್ದು. ಬಟ್ ಅವರವರದೇ ಒಂದೊಂದು ವ್ಯಾಖ್ಯಾನ. ಕನ್ನಡದ ಶಬ್ದ ಆದ್ರಿಂದ ಅದಕ್ಕೆ ಹೀಗೆ ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಹೆಂಡತಿ ಅನ್ನೋ ಶಬ್ದ ಕನ್ನಡದ ಶಬ್ದ. ಪತ್ನಿಯ ಮಹತ್ವ ಏನಿದೆ ಧರ್ಮಶಾಸ್ತ್ರದ ಪ್ರಕಾರ ಅದು ಅತ್ಯಂತ ಮಹತ್ವಪೂರ್ಣ. ಆದ್ರಿಂದಲೇ ಆಕೆಗೆ ಪತ್ನಿ, ಭಾರ್ಯ, ಜಾಯ ಇತ್ಯಾದಿ ಅನೇಕ ಹೆಸರುಗಳು, ಸಹಧರ್ಮಿಣಿ ಇತ್ಯಾದಿ ಅನೇಕ ನಾಮಗಳು ಆ ಕಾರಣದಿಂದ ಬರ್ತಾರೆ. ಆದರೆ ಅದೇ ಹೆಂಡತಿ ಒಂದು ವೇಳೆ ಮನೆ ಸೀಳುವವಳಾದರೆ ಅವಳಿಗೆ ದಾರ ಅಂತ ಹೆಸರಾಗ್ತದೆ. ಅಲ್ಲಿ ಗಂಡು ಬೀರಿತನ ಇದ್ದೇ ಇರ್ತದೆ. ಸೀಳುವ ಕೆಲಸ ಎಲ್ಲ ಗಂಡು ಬೀರಿ, ಗಂಡಸರದೇ ಕೆಲಸ ಅದು. ಅದು ಹೆಂಗಸರು ಮಾಡಿದರೆ ಅವರಿಗೆ ದಾರ ಅಂತ ಆಗ್ತದೆ. ಕಲತ್ರ ಅಂತ ಯಾವಾಗ ಹೆಸರು ಬರುತ್ತೆ ಇವತ್ತು? ನಪುಂಸಕಲಿಂಗದ ಹೆಸರು. ಆಕೆ ಪಕ್ಕದಲ್ಲಿಲ್ಲದೆ ಹೋದರೆ ಇವನಿಗೆ ಜ್ವರ ಬಂದ ಹಾಗೆ ಆಗ್ತಾ ಇದೆ ಅಂತಂದರೆ ಅವಳಿಗೆ ಕಲತ್ರ ಅಂತ ಹೆಸರು. ಅಂದರೆ ಕಲ ಅಂದರೆ ಈತನ ಮುಖದ ಕಲೆ, ಅದರ ತ್ರಾಣ ಮಾಡುವವಳಾದ್ರಿಂದ ಅವಳು ಕಲತ್ರಂ. ಪತ್ಯುಹು ಕಲಾಂ ತ್ರಾಯತೆ ಇತಿ ಕಲತ್ರಂ ಅಂತ. ಆಕೆಯಿಂದಾಗಿ ಈತನ ಮುಖದ ಕಲೆಯು ತ್ರಾಣ ರಕ್ಷಿಸಲ್ಪಡ್ತದೆ ಅನ್ನುವ ಕಾರಣದಿಂದ ಆಕೆಗೆ ಕಲತ್ರ ಅಂತ ಹೆಸರು. ಇನ್ನೊಂದು ಭಟ್ಟೋಜಿ ದೀಕ್ಷಿತ ಅಂತ ಒಬ್ಬ ದೊಡ್ಡ ವೈಯಾಕರಣ, ಧರ್ಮಶಾಸ್ತ್ರದಲ್ಲೂ ಕೂಡ ಕೈಯಾಡಿಸಿದಂತಹ ಭಟ್ಟೋಜಿ ದೀಕ್ಷಿತ ಅಂತ ಒಬ್ಬ ವಿದ್ವಾಂಸ. ಆತ ಹೇಳ್ತಾನೆ, ಒಂದೇ ಹೆಣ್ಣಿನಲ್ಲಿ ಸತ್ವ ರಜಸ್ಸು ತಮಸ್ಸು, ಪುರುಷನಲ್ಲೂ ಇರ್ತದೆ ಸತ್ವ ರಜಸ್ ತಮಸ್ಸು ಈ ಗುಣಗಳು. ಅದರಲ್ಲಿ ಸತ್ವ ಪ್ರವೃದ್ಧವಾದಾಗ ಪುರುಷಲಿಂಗದ ಶಬ್ದವನ್ನು ಬಳಸಬೇಕು, ರಜಸ್ಸು ಪ್ರವೃದ್ಧವಾದಾಗ ಸ್ತ್ರೀಲಿಂಗದ ಶಬ್ದವನ್ನು ಬಳಸಬೇಕು, ತಮಸ್ಸು ಪ್ರವೃದ್ಧವಾದಾಗ ನಪುಂಸಕಲಿಂಗದ ಶಬ್ದ ಬಳಸಬೇಕು. ಈ ಸತ್ವ ರಜಸ್ ತಮಸ್ಸುಗಳು ಆಗಾಗ ವ್ಯತ್ಯಾಸ ಆಗ್ತದೆ. ಅದನ್ನು ನೋಡಿಕೊಂಡು ವಾಲ್ಮೀಕಿಗಳು ಈ ಕೆಲಸ ಮಾಡ್ತಾರೆ. ವಾಲ್ಮೀಕಿಗಳು ಶ್ರೀಮದ್ ರಾಮಾಯಣದಲ್ಲಿ ಶೂರ್ಪಣಕಿಯನ್ನು ಕೈಬೇಕಾದ್ರೆ ನಪುಂಸಕಲಿಂಗದ ಶಬ್ದದಿಂದ ಕರೆದಿದ್ದಾರೆ. ರಕ್ಷಃ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಅಂದರೆ ಅಲ್ಲಿ ತಮಸ್ಸು ವೃದ್ಧಿಯಾದಾಗ ನಪುಂಸಕಲಿಂಗದ ಶಬ್ದವನ್ನು ಬಳಸಬೇಕು ಅಂತ ಒಂದು ವಿಧಿ. ಈ ಎಲ್ಲ ಇಟ್ಟುಕೊಂಡು ಒಂದು ಕಾಲದಲ್ಲಿ ಆ ಬಳಕೆ ಇತ್ತು. ಇವಾಗ ಅದೆಲ್ಲ ಬಿಟ್ಟು ಅದು ಪರ್ಯಾಯ ಪದ ಅಂತ ಬಳಕೆ ಬಂದಿದೆ. ಹಾಗಾಗಿ ದಾರಾಹ, ಕಲತ್ರಂ ಇತ್ಯಾದಿಗಳು ಹೇಗೆ ಬಳಕೆ ಅಂತ ನಮಗೆ ಇವತ್ತು ಪ್ರಶ್ನೆ ಬರುತ್ತೆ. ವಸ್ತುಸ್ಥಿತಿಯಲ್ಲಿ ಅವರವರ ಸ್ವಭಾವವನ್ನು ಅನುಸರಿಸಿಕೊಂಡೇ ಆಯಾ ಲಿಂಗದ ಶಬ್ದಗಳ ಬಳಕೆ ಅನ್ನೋದು ಶಾಸ್ತ್ರಸಿದ್ಧವಾದಂತಹ ವಿಷಯ. ಸ್ತ್ರೀಯರಿಗೆ ಸ್ತ್ರೀಯರಾಗಿರ್ತಾರೆ ಅಂತ ಹೇಳಿದ್ರು. ಅದೆಲ್ಲ ಯಾವ ರೂಪಗಳು? ಹೌದು, ಈಗ ಒಂದು ಒಳ್ಳೆ ವಿಷಯ ಹೇಳಿದ್ರಿ. ಏನಂದ್ರೆ ಭಗವಂತ ಸ್ತ್ರೀ ರೂಪವನ್ನು ಒಂದು ತೋರಿಸಿದ್ದಾನೆ ಅಂತ ನೆನಪಿಗೆ ತಂದು ಕೊಟ್ಟರು. ಯಾವುದಂದ್ರೆ ಮೋಹಿನಿ ಎಂಬ ರೂಪವನ್ನು ತೋರಿಸಿದ್ದಾನೆ. ಈ ಮೋಹಿನಿ ರೂಪ ಈಗ ಯಕ್ಷಗಾನದಲ್ಲಿ ಪುರುಷರೇ ಸ್ತ್ರೀ ವೇಷ ಮಾಡ್ತಾರಲ್ವಾ, ಹಾಗೆ ಮಾಡಿದ ವೇಷವ ಅಲ್ಲ, ಅವನ ಸ್ವರೂಪವೇ ಆದ ಸ್ತ್ರೀ ರೂಪ ಅಲ್ವಾ. ಇದರಿಂದ ಏನಾಯಿತು ಅಂದರೆ ಭಗವಂತನಿಗೆ ಸ್ವರೂಪದಲ್ಲೇ ಸ್ತ್ರೀ ರೂಪ ಇದೆ ಅನ್ನೋದು ನಮಗೆ ಸ್ಪಷ್ಟವಾಯಿತು. ಆದರೆ ಆ ರೀತಿಯ ಸ್ತ್ರೀ ರೂಪಗಳನ್ನು ಭಗವಂತ ತೋರಿಸಿಕೊಳ್ಳಿಲ್ಲ ಅನ್ನೋದು ಒಂದು ಸ್ಥಿತಿ. ಆದರೆ ಭಗವಂತ
ಈ ಐತರೇಯೋಪನಿಷತ್ತಿನಲ್ಲಿ ಒಂದು ಅರ್ಧನಾರಿ ನಾರಾಯಣ ತಂತ್ರ ಅಂತ ಒಂದು ಗ್ರಂಥ ಇದೆ. ಈ ಅರ್ಧನಾರಿ ನಾರಾಯಣ ತಂತ್ರದಲ್ಲಿ ಭಗವಂತನ ಈ ಸ್ತ್ರೀ ರೂಪಗಳ ಬಗ್ಗೆ ಬಹಳಷ್ಟು ವರ್ಣನೆ ಇದೆ. ಅಂದರೆ ಭಗವಂತನ ಒಂದು ಪುರುಷ ರೂಪಕ್ಕೆ ಅವನದ್ದೇ ಆದ ಒಂದು ಸ್ತ್ರೀ ರೂಪ ಇದೆ. ಈಗ ಭಗವಂತನ ವಾಸುದೇವ ಅಂತ ಒಂದು ಪುರುಷ ರೂಪ ಇದ್ದರೆ, ಮಾಯಾ ಅಂತ ಒಂದು ಲಕ್ಷ್ಮೀದೇವಿಯ ಒಂದು ರೂಪ ಇರುವ ಹಾಗೆ ಭಗವಂತನದ್ದೇ ವಾಸುದೇವ ಅಂತ ಹೇಳುವ ಒಂದು ಸ್ತ್ರೀ ರೂಪವೂ ಇದೆ. ಭಗವಂತನ ಸಂಕರ್ಷಣ ಎಂಬ ಒಂದು ಪುರುಷ ರೂಪ ಇದ್ದರೆ, ಜಯ ಅನ್ನುವ ಲಕ್ಷ್ಮೀದೇವಿಯ ರೂಪದ ಜೊತೆಗೆ ಸಂಕರ್ಷಣ ಅಂತ ಹೇಳ್ತಕ್ಕಂಥ ಭಗವಂತನೇ ಅದ್ದೇ ಆದ ಸ್ತ್ರೀ ರೂಪವೂ ಕೂಡ ಇದೆ. ವಾರಾಹ ರೂಪ ಇದ್ದರೆ ವಾರಾಹಿ ಅಂತ ಮತ್ತೊಂದು ರೂಪ ಇದೆ. ವಿಷ್ಣು ರೂಪ ಇದ್ದರೆ ವೈಷ್ಣವಿ ಅಂತ ಹೇಳುವ ಮತ್ತೊಂದು ಸ್ತ್ರೀ ರೂಪ ಇದೆ. ಅಂದರೆ ಭಗವಂತನದ್ದೇ ಸ್ತ್ರೀ ರೂಪ ಇದೆ. ದುರ್ಗೆಯ ಸ್ತ್ರೀ ರೂಪ ಅಲ್ಲ, ದೇವರದ್ದೇ ಆದ ಸ್ತ್ರೀ ರೂಪ ಇದೆ. ಅದರಲ್ಲೂ ಕೂಡ ಭಗವಂತನ ಎಡಭಾಗ ಅವನದ್ದೇ ಆದ ಸ್ತ್ರೀ, ಭಗವಂತನ ಬಲಭಾಗ ಅವನದ್ದೇ ಆದ ಪುರುಷ, ಹೀಗೆ ಎರಡೂ ಮಿಲಿತವಾದ ಅರ್ಧನಾರಿ ನಾರಾಯಣ ಅಂತಕ್ಕಂತಹ ಭಗವಂತನ ರೂಪವೂ ಕೂಡ ಇದೆ. ಇವೆಲ್ಲವನ್ನು ಹೇಳುವ ಒಂದು ತಂತ್ರಶಾಸ್ತ್ರ ಇದೆ. ಆ ಶಾಸ್ತ್ರವನ್ನು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ಗಮನಿಸಬೇಕಾದ ಅಂಶ ಏನಂದರೆ, ಭಗವಂತನ ಮೀನು, ಯಾವುದು ನಮ್ಮ ತೋಳದ ರೂಪ, ವೃಕ ರೂಪ ಇತ್ಯಾದಿಗಳನ್ನೆಲ್ಲ ದೇವರು ತೆಗೊಂಡದ್ದಕ್ಕೆ ಬಹಳಷ್ಟು ಆಧಾರಗಳಿದ್ದಾವೆ. ಆದರೆ ಸ್ತ್ರೀ ರೂಪಗಳನ್ನು ಆತ ತೆಗೊಂಡು ಲೋಕದಲ್ಲಿ ಸಂಚರಿಸಿದಂತಹ ವಿಚಾರಗಳು ಪುರಾಣಗಳಲ್ಲಿ ಬರುವುದಿಲ್ಲ, ಅದು ವಾಸ್ತವ. ಆದರೆ ಸ್ತ್ರೀ ರೂಪ ತನಗೆ ಸ್ವರೂಪದಲ್ಲೇ ಇದೆ ಅನ್ನುವುದನ್ನು ಮೋಹಿನಿ ರೂಪದಿಂದ ತೋರಿಸಿದ್ದಾನೆ. ಹಾಗಾಗಿ ಆತ ಎಷ್ಟೆಷ್ಟು ಪುರುಷ ರೂಪಗಳಿದೆಯೋ ಆತನದ್ದು ಅಷ್ಟಷ್ಟು ಸ್ತ್ರೀ ರೂಪಗಳನ್ನು ಕೂಡ ಆತ ಹೊಂದಿದ್ದಾನೆ ಅನ್ನೋದನ್ನು ತಂತ್ರಶಾಸ್ತ್ರದ ಮೂಲಕ ನಾವು ತಿಳ್ಕೊಳ್ಬೇಕು. ನಮ್ಮ ಸ್ತ್ರೀಯರಿಗೆ ಭಗವಂತನ ಅಂತಹ ಸ್ತ್ರೀ ರೂಪ ಒಂದು ಬಿಂಬ ಸ್ವರೂಪವಾಗಿದೆ. ಆ ಸ್ತ್ರೀ ರೂಪ ಹೇಗಿದೆ ಅಂತ ಕೇಳಿದರೆ ಅವೆಲ್ಲವೂ ಕೂಡ ದ್ವಿಭುಜ. ಮನುಷ್ಯರಿಗೆ ಬಿಂಬ ಸ್ವರೂಪ ಯಾವತ್ತೂ ದ್ವಿಭುಜವಾದ ಭಗವಂತನ ಬಿಂಬರೂಪ. ದ್ವಿಭುಜಾನ್ಯ ಯಶೇಷತಃ ಆಚಾರ್ಯರು ಹೇಳ್ತಾರೆ, ಅದು ನಮ್ಮ ಬಿಂಬ ಎರಡು ಭುಜದ್ದು. ದೇವತೆಗಳಿಗೆ ಬಿಂಬ ಅದು ಚತುರ್ಭುಜ. ಯಾಕೆ ಆದ್ದರಿಂದಲೇ ಅವರು ಕೂಡ ಚತುರ್ಭುಜ ಅನ್ನೋದು ಅವರ ಸ್ವರೂಪವಾಗಿರ್ತದೆ. ಪ್ರಾಣಿಗಳಿಗೆ ಬಿಂಬ ಅದು ದ್ವಿಪದ ಅಥವಾ ಚತುಷ್ಪದ ಭಗವಂತನ ಬಿಂಬ. ಚತುಷ್ಪಾತ್ ಆಗಿರತಕ್ಕಂತಹ ಭಗವಂತನ ಬಿಂಬವೂ ಇದೆ. ಆದರೆ ಭಗವಂತನ ಈಗ ಒಂದು ಕತ್ತೆ ಸ್ವಭಾವತಃ ಒಬ್ಬ ಕತ್ತೆ ಅಂತಾದರೆ ಆ ಕತ್ತೆಗೆ ಬಿಂಬ ಸ್ವರೂಪ ಭಗವಂತನ 4 ಕಾಲಿನ ಕತ್ತೆಯ ಆಗಿರುವ ಭಗವಂತನ ಒಂದು ಸ್ವರೂಪ ಇದೆ. ಅಂದರೆ ಬಿಂಬ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಕತ್ತೆಯ ರೂಪವೇ ದೇವರಿಗೆ ಅಂದರೆ ಮನುಷ್ಯನ ಸ್ತ್ರೀ ರೂಪ ಇದೆ ಅನ್ನೋದ್ರಲ್ಲಿ ನಮಗೆ ಪ್ರಶ್ನೆಯೇ ಇಲ್ಲ. ಭಗವಂತನ ಕತ್ತೆಯ ರೂಪವನ್ನು ಪುರಾಣ ಎಲ್ಲೂ ವರ್ಣನೆ ಮಾಡಲಿಲ್ಲ ಅಂತೇಳಿ ಇಲ್ಲ ಅಂತ ಹೇಳುವುದಕ್ಕಾಗೋದಿಲ್ಲ, ಯಾಕೆ ತಂತ್ರಶಾಸ್ತ್ರ ಹೇಳ್ತಾ ಉಂಟು. ಹಾಗೆಯೇ ಪ್ರತಿಯೊಂದು ಸ್ತ್ರೀಗೂ ಕೂಡ ಬಿಂಬ ಸ್ವರೂಪವಾಗಿ ಭಗವಂತನ ಅವನದ್ದೇ ಆದ ಸ್ತ್ರೀ ಸ್ವರೂಪ ಇದೆ ಅನ್ನೋದನ್ನು ನಾವು ತಂತ್ರಶಾಸ್ತ್ರದಿಂದ ತಿಳ್ಕೊಳ್ಬೇಕು. ಅವತಾರದಲ್ಲಿ ಆ ರೀತಿಯ ರೂಪವನ್ನು ಒಂದು ತೋರಿಸುವುದರ ಮೂಲಕ ನನ್ನ ಸ್ವರೂಪದಲ್ಲಿ ಸ್ತ್ರೀ ಸ್ವರೂಪ ಇದೆ ಅನ್ನೋದನ್ನು ಅಭಿವ್ಯಕ್ತಿಪಡಿಸಿದ್ದಾನೆ ದೇವರು. ಮತ್ತೆ ನೀವು ಹೇಳಿದ್ರಿ ಬಲಭಾಗದಲ್ಲಿ ಪುರುಷ ರೂಪ, ಎಡಭಾಗದಲ್ಲಿ ಸ್ತ್ರೀ ರೂಪ ಅಂತ. ಆದ್ರೆ ಎಡಗೈಯಲ್ಲಿ ಏನು ಕೊಡಬಾರ್ದು, ಎಡಗೈಯಲ್ಲಿ ಏನು ಮಾಡಬಾರ್ದು ಅಂತ. ಅಂದ್ರೆ ಸ್ತ್ರೀ ರೂಪಕ್ಕೂ ಪುರುಷ ರೂಪಕ್ಕೂ ಭಿನ್ನ ಸರಿ. ಅಂದರೆ ಎಡಗೈ ಸ್ತ್ರೀ ಅನ್ನೋ ಕಲ್ಪನೆ ಇತ್ತು ಅಂತಾದರೆ ನೀವು ಎಡಗೈಯಲ್ಲಿ ಬೇಕಾದ ಕೆಲಸ ಎಲ್ಲ ಮಾಡ್ಬೋದು. ಆದರೆ ಮನುಷ್ಯನಿಗೆ ಎರಡು ಇದೆ, ಒಂದು ದಕ್ಷಿಣ ಕಾರ್ಯ, ಒಂದು ವಾಮ ಕಾರ್ಯ ಅಂತ. ಈಗ ವಾಮಾಚಾರ ಅಂತ ಹೇಳ್ತೇವಲ್ವ, ವಾಮ ಕಾರ್ಯ ಅಂತ ಹೇಳಿದರೆ ವಾಮಾಚಾರಗಳು ಅಂದರೆ ಆಥರ್ವಣ ಪ್ರಕ್ರಿಯೆಗಳು. ಈ ಆಥರ್ವಣ ಪ್ರಕ್ರಿಯೆಯ ಬಗ್ಗೆ ತಿಳಿಸಬೇಕಾದ್ರೆ ಬಲಗಣ್ಣಿನಿಂದ ನೋಡಲಿಕ್ಕೆ ಇಲ್ಲ, ಅಲ್ಲಿ ಬಲಗಣ್ಣು ಮುಚ್ಚಿಕೊಂಡು ಎಡಗಣ್ಣಿನಲ್ಲೇ ನೋಡಬೇಕು ಆ ವಾಮಾಚಾರ ಮಾಡುವಂಥ ಹೊತ್ತಿಗೆ ಕೆಲವೊಂದು ವಿಧಾನಗಳಿಗೆ. ಅಷ್ಟೇ ಅಲ್ಲ, ಎಡಗೈಯಲ್ಲಿ ಆಹುತಿ ಹಾಕಬೇಕು. ವಾಮಾಚಾರ ಹುಂಪಟ ಹ್ರೀಂಪಟ ಏನೋ ಮಂತ್ರ ಇರುತ್ತಲ್ವ, ಆ ಮಂತ್ರವನ್ನು ಹೇಳಿಕೊಂಡು ಎಡಗೈಯಲ್ಲಿ ಆಹುತಿ, ಅದು ಕೂಡ ಹೀಗೆ ಪ್ರೀತಿಯಿಂದ ಹೀಗೆ ಆಗಬಾರ್ದು, ಹೀಗೆ ಆಗಬೇಕು ಆಹುತಿ, ಹೀಗೆ ಆಹುತಿ. ಇಂಥದ್ದೆಲ್ಲ ವಾಮಾಚಾರದ ವಿಧಾನಗಳಿದ್ದಾವೆ. ಆ ವಾಮಾಚಾರದ ವಿಧಾನಗಳೆಲ್ಲ ವಾಮ ಭಾಗದಿಂದ ನಡೆಯುವುದು, ಎಡಭಾಗದಿಂದ ನಡೆಯುವುದು. ಆದ್ದರಿಂದಾಗಿ ಯಾವುದು ದಕ್ಷಿಣಾಚಾರಗಳಿದ್ದಾವೆ, ನಾವು ಮಾಡ್ತಕ್ಕಂಥ ಯಜ್ಞಯಾಗಾದಿ ಪ್ರಕ್ರಿಯೆಗಳಿರ್ಬೋದು, ದೇವಪೂಜಾದಿ ವಿಧಾನಗಳಿರ್ಬೋದು, ಅದು ಯಾವುದು ಕೂಡ ವಾಮಾಚಾರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಡಗೈಯಿಂದ ಮಾಡಬಾರ್ದು ಅಂತ ಹೇಳುವುದೇ ಹೊರತು ಎಡಭಾಗದಲ್ಲಿ ಸ್ತ್ರೀ ಇರುವುದರಿಂದ ಅದು ಎಡಭಾಗದಿಂದ ಮಾಡಬಾರ್ದು ಅಂತಲ್ಲ. ನೋಡಿ, ಇನ್ನೊಂದು ವಿಷಯ ಹೇಳ್ತೇನೆ. ನಾವು ನೂತನ ಗೃಹ ಪ್ರವೇಶ ಮಾಡಬೇಕಾದ್ರೆ ಧಾನ್ಯಲಕ್ಷ್ಮಿ ಪೂಜೆ ಮಾಡಿಕೊಂಡು ಪ್ರವೇಶ ಮಾಡ್ತೇವಲ್ವಾ. ದ್ವಾರಲಕ್ಷ್ಮಿ ಪೂಜೆ ಆಗ್ತದೆ, ಅಷ್ಟಮಹಾಲಕ್ಷ್ಮಿಗಳ ಪೂಜೆ ಮಾಡಿಕೊಂಡು ಸಂತಾನ ಲಕ್ಷ್ಮಿಗೋಸ್ಕರ ತೊಟ್ಟಿಯಲ್ಲಿ ಇಟ್ಕೊಂಡು ಪ್ರವೇಶ ಮಾಡ್ತೇವೆ, ವಿದ್ಯಾಲಕ್ಷ್ಮಿಗೋಸ್ಕರ ಪುಸ್ತಕವನ್ನು ಇಟ್ಟುಕೊಂಡು ಪ್ರವೇಶ ಮಾಡ್ತೇವೆ, ಧನಲಕ್ಷ್ಮಿಗೋಸ್ಕರ ಧನದ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಪ್ರವೇಶ ಮಾಡ್ತೇವೆ, ಗಜಲಕ್ಷ್ಮಿ ಅಂತೇಳಿ ಮೋಟಾರು ವಾಹನ ಇಟ್ಕೊಂಡು ಪ್ರವೇಶ ಮಾಡಬೇಕಾದ್ರೆ ಎಲ್ಲ ರೀತಿಯ ಲಕ್ಷ್ಮಿಯ ಪೂಜೆ ಮಾಡಿಕೊಂಡು ಪ್ರವೇಶ ಮಾಡ್ತೇವೆ. ಜೊತೆಗೆ ಧಾನ್ಯಲಕ್ಷ್ಮಿಯನ್ನು ದ್ವಾರದಲ್ಲಿ
ಸೇರು ಅಥವಾ ಪಾವಿನಲ್ಲಿ ಧಾನ್ಯವನ್ನಿಟ್ಟು ಅಲ್ಲಿ ಲಕ್ಷ್ಮಿಯನ್ನು ಚಿಂತನೆ ಮಾಡಿಕೊಂಡು ಅದನ್ನು ಧಾನ್ಯವನ್ನು ಒಳಗೆ ಚೆಲ್ಲಿಕೊಂಡು ಪ್ರವೇಶ ಮಾಡುವಂತಹ ವಿಧಾನ ಇದೆ. ಚೆಲ್ಲುವ ವಿಧಾನ ಹೇಗಿದೆ ಗೊತ್ತೋ, ಸ್ತ್ರೀಯರು ತಮ್ಮ ಎಡಪಾದದಿಂದ ಅದನ್ನು ಚೆಲ್ಲಿ ಬಲಗಾಲು ಒಳಗಿಟ್ಟುಕೊಂಡು ಪ್ರವೇಶ ಮಾಡಬೇಕು ಅಂತ ವಿಧಾನ ಇದೆ. ವಿಧಾನ ಇರುವುದು ಹಾಗೆ, ನೀವು ಸೂತ್ರಗಳನ್ನು ನೋಡಿದರೆ ವಿಧಾನ ಇರುವುದು ಹಾಗೆ. ಈಗ ಒಬ್ಬೊಬ್ಬರು ಒಂದೊಂದು ಥರ ವಿಧಾನ ಮಾಡಿಸ್ತಾರೆ, ಬೇರೆ ಇರುವುದು ಹಾಗೆ. ಯಾಕೆ ಅವಳು ಎಡಗಾಲಿನಿಂದ ಚೆಲ್ಲಬೇಕು ಅದನ್ನು? ನಿಜವಾಗಿ ಎಷ್ಟು ಬೇಸರ ಆಗ್ತದೆ ಅಂದರೆ, ಅದು ಸೇರು ಪಾವು ಲಕ್ಷ್ಮಿ, ಅದು ಅದರಲ್ಲಿ ಇರುವುದು ಬೇರೆ ಧಾನ್ಯ, ಅದಕ್ಕೆ ಕಾಲು ತಾಗಿಸುವುದು ಬೇರೆ, ಅದು ಕೂಡ ಎಡಗಾಲು ಅಂತ ನಮಗೆ ಶಾಸ್ತ್ರವನ್ನು ಕೆಲವು ಸಲ ಅರ್ಥವೇ ಆಗದೇ ಇರುವಷ್ಟು ವಿಷಯಗಳು. ಅದಕ್ಕೋಸ್ಕರ ಕೆಲವರು ದೇವರ ಪೆಟ್ಟಿಗೆಯಲ್ಲಿ ಅದನ್ನು ಹಾಕುವುದು, ಅಡ್ಡ ಹಾಕುವುದು, ಏನೇನೋ ಒಬ್ಬೊಬ್ಬರು ಒಂದೊಂದು ವಿಧಾನ ಮಾಡ್ತಾರೆ. ಆದರೆ ಶಾಸ್ತ್ರ ಹೇಳಿದ ವಿಧಾನಗಳನ್ನು ಅವಲೋಕಿಸಿದರೆ ಅಲ್ಲಿ ಅನುಸಂಧಾನ ಪ್ರಧಾನವಾಗ್ತದೆ. ಸ್ತ್ರೀ ಅಂತ ಹೇಳಿದರೆ ಆಕೆಯ ವಾಮ ಭಾಗ ಅನ್ನೋದು, ಸ್ತ್ರೀಗೆ ಯಾವತ್ತೂ ಕೂಡ ವಾಮ ಬಲ. ಈಗ ನಾವು ಕಂಕಣವನ್ನು ಬಲಗೈಗೆ ಕಟ್ಟಿದರೆ ಅವರು ಕಂಕಣ ಕಟ್ಟುವುದು ಎಡಗೈಗೆ, ಇಲ್ಲಿ ನಾಡಿಯನ್ನು ಇಲ್ಲಿ ನೋಡಿದರೆ ಅಲ್ಲಿ ನಾಡಿ ನೋಡುವುದು ಎಡಗೈಯಲ್ಲಿ. ಈ ಕಡೆಗೆ ಸಂಬಂಧಿಸಿದಂತಹ ವಿಧಾನ ಯಾವುದು? ಆಕೆಯ ಎಡಭಾಗದಲ್ಲಿ ಗಂಡ ಕೂತಿರಬೇಕು, ಆಕೆಯ ಎಡಭಾಗದಲ್ಲಿ ಗಂಡ ಕೂತಿರ್ಬೇಕು, ಅಂದರೆ ಇವನ ಬಲಭಾಗದಲ್ಲಿ ಅವಳು ಕೂತಿರ್ಬೇಕು ಅಂತ ಅರ್ಥ. ದಕ್ಷೇ ಇನಃ ಯಸ್ಯಾಹ ಸಾ ದಕ್ಷಿಣ, ಭಗವಂತನ ಭಗವಂತನ ಬಲಭಾಗದಲ್ಲಿ ಲಕ್ಷ್ಮೀ ದೇವಿಯ ಎಡಭಾಗದಲ್ಲಿ ದೇವರು ಇರುವುದರಿಂದ ಆಕೆಗೆ ದಕ್ಷಿಣಾದೇವಿ ಅಂತ ಹೆಸರು. ದಕ್ಷ ಅಂದರೆ ಬಲ, ಬಲಭಾಗದಲ್ಲಿ ಈನ ಅಂದರೆ ಗಂಡ ಇರುವ ಕಾರಣದಿಂದ ಅವಳು ದಕ್ಷಿಣ ಅಂತ ಕರೆಸಿಕೊಂಡದ್ದು. ಹಾಗಾಗಿ ಸ್ತ್ರೀಯರ ಎಡಭಾಗಕ್ಕೆ ಒಂದು ವಿಶೇಷವಾದ ಬಲ. ಆ ನಿಟ್ಟಿನಿಂದ ಅವರು ಎಡಗಾಲಿನಿಂದ, ಕಾಲು ಯಾಕೆ? ಕಾಲಿನಲ್ಲಿ ಸೌಮಂಗಲ್ಯಕ್ಕೆ ಸಂಬಂಧಪಟ್ಟಂತಹ ಲಕ್ಷಣ ಯಾವುದು? ಒಂದು ಕಾಲುಂಗುರ, ಅದು ಮತ್ತು ಗೆಜ್ಜೆ, ಕಾಲು ಗೆಜ್ಜೆ ಮತ್ತು ಕಾಲುಂಗರ. ಆ ಸಪ್ಪಳದ ಜೊತೆಗೆ ಆಕೆ ಪಾದದಲ್ಲಿ ಧಾನ್ಯವನ್ನಲ್ಲಿ ಚೆಲ್ಲಬೇಕು. ಪಾದದಲ್ಲಿ ಸ್ವಯಂ ಧಾನ್ಯ ಲಕ್ಷ್ಮಿಯನ್ನು ಆಕೆ ಚಿಂತನೆ ಮಾಡಿಕೊಂಡು ಅದನ್ನು ಚೆಲ್ಲಬೇಕು. ಚೆಲ್ಲಿ ಬಲಗಾಲು ಒಳಗಿಟ್ಟುಕೊಂಡು ಧಾನ್ಯವನ್ನು ದಾಟಿಕೊಂಡು ಒಳಗೆ ಪ್ರವೇಶ ಮಾಡಬೇಕು ಅಂತ. ಇದೆಲ್ಲ ಅನುಸಂಧಾನದ ದೃಷ್ಟಿಯಿಂದ ಬಂದಿರತಕ್ಕಂತಹ ಶಾಸ್ತ್ರೋಕ್ತವಾದಂತಹ ವಿಧಾನಗಳು. ಅದು ಇವತ್ತು ನಮಗೆ ಅದು ತಿಳಿಯದೇ ಏನೇನು ಎಡವಟ್ಟಾಗ್ತದೆ. ಆದರೆ ಶರೀರದ ಎಡಭಾಗಕ್ಕೆ, ಸ್ತ್ರೀ ಭಾಗಕ್ಕೆ ವಿಶೇಷವಾದ ಬಲ ಇದೆ. ಬಲಕ್ಕೆ ಬಲ ಸಿಗಬೇಕಾದ್ರೆ ಎಡಗಟ್ಟಿಯಾಗಿರ್ಲೇಬೇಕಲ್ವಾ? ಎಡಗಟ್ಟಿ ಇಲ್ಲ ಅಂದರೆ ಬಲಗಟ್ಟಿಯಾಗಿರುವುದು ಹೇಗೆ ಸಾಧ್ಯ? ಮತ್ತೆ ಎಡಕ್ಕಿದೆ. ಆದರೆ ಯಾವುದೇ ಕರ್ಮಾನುಷ್ಠಾನ ವಾಮಾಚಾರ ಆಗಬಾರದು ಅನ್ನೋ ಉದ್ದೇಶದಿಂದ ಎಡಗೈಯನ್ನು ಬಳಸುವ ಹಾಗಿಲ್ಲ. ಭೋಜನ ಮಾಡುವಾಗಲೂ ಕೂಡ ಎಡಗೈಯಲ್ಲಿ ಪರಿಷೇಕ ಮಾಡಿ ಎಡಗೈಯಿಂದ ಊಟ ಮಾಡುವ ಹಾಗಿಲ್ಲ. ಯಾಕಂದ್ರೆ ಇದು ವಾಮಾಚಾರ ಆಗ್ತದೆ. ವಾಮಾಚಾರದಲ್ಲಿ ಎಡಗೈಯಲ್ಲೇ ತಿನ್ಬೇಕವ. ಬಲಗೈಯಲ್ಲಿ ತಿಂದರೆ ಅದು ಆ ಭೂತ ಪ್ರೇತವನ್ನು ಮಾಡಿದ ಕೃತ್ಯ ನಡೆಯುವುದೇ ಇಲ್ಲ, ವಾಮಾಚಾರ ನಡೆಯುವುದೇ ಇಲ್ಲ. ಅವನು ಎಡದಲ್ಲಿ ಮಾಡಿದ್ರೇನೆ ಅದು ನಡೆಯುವುದು. ನಮ್ದು ವಾಮಾಚಾರ ಆಗಬಾರ್ದು ಅನ್ನುವ ಕಾರಣದಿಂದ ಬಲಕ್ಕೆ ಹೋದದ್ದೇ ಹೊರತು ಅಲ್ಲಿ ಸ್ತ್ರೀ ಸನ್ನಿಧಾನ ಇದೆ ಅನ್ನುವ ಕಾರಣದಿಂದ ಅಲ್ಲ. ಎಡಭಾಗದಲ್ಲಿ ಸ್ತ್ರೀ ಸನ್ನಿಧಾನ ಅಂತ ಹೇಳಿದ್ರೆ ಅಲ್ಲಿರುವ ನಾಡಿಗಳಲ್ಲಿ ಭಗವಂತನ ಸ್ತ್ರೀ ಸ್ವರೂಪ ಇದೆ. ಅದಕ್ಕೂ ವಾಮಾಚಾರಕ್ಕೂ ಸಂಬಂಧ ಇಲ್ಲ. ವಾಮಾಚಾರ ಎಡ ಅನ್ನುವ ಕಾರಣದಿಂದ ವಾಮಾಚಾರ. ಹಾಗಾಗಿ ಆ ಎಡವನ್ನು ಬಲದ ಕರ್ಮಗಳಲ್ಲಿ ಉಪಯೋಗಿಸುವ ಹಾಗಿಲ್ಲ. ಹಿನ್ನೆಲೆ ಏನಂದ್ರೆ, ಅಲ್ಲ ಅವರಿದ್ರು ಅವತ್ತಿಗೆ ಬಂದರು. ವಿಷಯ ಏನಂದ್ರೆ, ಕೌಶಿಕ ಅಂದ್ರೆ ಕುಶಿಕ ಗೋತ್ರದಲ್ಲಿ ಬಂದಿರತಕ್ಕಂಥ ವಿಶ್ವಾಮಿತ್ರರು ಕೌಶಿಕ. ಈ ವಿಶ್ವಾಮಿತ್ರರಿಗೆ ಒಂದು ಕಾಲದಲ್ಲಿ ವೇದ, ತಪಸ್ಸು ಇದೆಲ್ಲ ಇಷ್ಟ ಇರಲಿಲ್ಲ. ಅವರಿಗೆ ಅಸ್ತ್ರಶಸ್ತ್ರ, ಹೊಡಿ ಬಡಿ ಅದೇ ಬಹಳ ಇಷ್ಟ ಇದೆ. ವಿಶ್ವಾಮಿತ್ರರು ದೊಡ್ಡ ರಾಜರಾಗಿರತಕ್ಕಂಥವ್ರು. ಅವರಿಗೆ ಆಗ ಹೆಸರಿದ್ದದ್ದೇ ಕೌಶಿಕ ಅಂತ ಹೇಳಿ. ಕೌಶಿಕ ಆ ರೀತಿ ಇದ್ದವ ವಸಿಷ್ಠರ ಜೊತೆಗೆ ಒಂದು ಗಲಾಟೆ ಮಾಡಿಕೊಂಡ. ವಸಿಷ್ಠರಿಗೂ ಅವರಿಗೂ ಸ್ಪರ್ಧೆ ಉಂಟಾಯಿತು. ಆ ಸ್ಪರ್ಧೆಯ ಪರಿಣಾಮ ಏನಾಯಿತು ಅಂದರೆ ವಸಿಷ್ಠರನ್ನು ಮುಗಿಸಿ ಬಿಡಬೇಕು ಅನ್ನೋಷ್ಟು ಸಿಟ್ಟು ಬಂತು. ಅದಕ್ಕೋಸ್ಕರ ವಸಿಷ್ಠರ ಜೊತೆಗೆ ಹೋರಾಟ ಬೇರೆ ನಡೆಯಿತು. ಆದರೆ ವಸಿಷ್ಠರು ನೀವು ಏನು ಬೇಕಾದರೂ ಹೊಡಿ ಅಂತೇಳಿ ಬ್ರಹ್ಮದಂಡವನ್ನು ಮುಂದೆ ಹಿಡ್ಕೊಂಡು, ಬ್ರಹ್ಮದಂಡ ಎಲ್ಲ ಅಸ್ತ್ರಗಳನ್ನು, ಬ್ರಹ್ಮಾಸ್ತ್ರವನ್ನು ಕೂಡ ನುಂಗಿ ಹಾಕಿ ವಿಶ್ವಾಮಿತ್ರ ಎಲ್ಲವನ್ನೂ ಸೋತು ಹೋದ. ಸೋತು ಹಿಂತಿರುಗುವಾಗ ವೈರಾಗ್ಯ ಬಂದು ಹೋಯ್ತು ಆತನಿಗೆ. ವಸಿಷ್ಠರು ಎಲ್ಲೋ ದೂರಕ್ಕೆ ಹೋಗಿದ್ರು ತಪಸ್ಸಿಗೆ ಅಂತ. ಆವಾಗ ಈಗ ಆಶ್ರಮವನ್ನೆಲ್ಲ ಪುಡಿ ಮಾಡಿ ಬಿಡಬೇಕು ಅಂತ ಮತ್ತೆ ಕೊನೆಯ ಪ್ರಯತ್ನವಾಗಿ ಬಂದ. ಅರುಂಧತಿ ದೇವಿ ಬ್ರಹ್ಮದಂಡವನ್ನು ಹಿಡ್ಕೊಂಡು ಮುಂದಕ್ಕೆ ಬಂದ. ಆ ಬ್ರಹ್ಮದಂಡ ಅರುಂಧತಿ ಹೀಗೆ ಹಿಡಿದ್ರೆ ಒಂದು ಅಸ್ತ್ರವೂ ಕೂಡ ಅವರ ಇಡೀ ಆಶ್ರಮವನ್ನು ಮುಟ್ಟಲಿಲ್ಲ. ಆ ಬ್ರಹ್ಮದಂಡ ನುಂಗಿ ಹಾಕಿದ್ರು. ಆವಾಗ ಅಲ್ಲೇ ಶಸ್ತ್ರವನ್ನು ಕೆಳಗಿಟ್ಟು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ತೀರ್ಮಾನ ಮಾಡಿ ನಾನೂ ಬ್ರಹ್ಮ ತೇಜಸ್ವಿಯಾಗಬೇಕು ಅಂತ ಆಲೋಚನೆ ಮಾಡಿಕೊಂಡು ಆತ ತಪಸ್ಸಿಗೆ ಹೊರಟದ್ದು ವಸಿಷ್ಠರ ಮೇಲಿನ ಸ್ಪರ್ಧೆಯಿಂದ. ತಪಸ್ಸು ಮಾಡಿ 1000 ವರ್ಷದ ತಪಸ್ಸಾಯಿತು. ವಿಶ್ವಾಮಿತ್ರರಿಗೆ ಒಂದು ಹೆಣ್ಣು ಮಗು ಹುಟ್ಟಿತು ತಪಸ್ಸು ಮಾಡಿದ್ರಿಂದ.
ಯಾರು ಕಳಿಸಿದ್ದು? ಅದೊಂದು ಮೇನಕೆಯನ್ನು ಕಳಿಸಿಕೊಟ್ರು. ಮೇನಕೆಗೆ ಈತ ಕಾಮಕ್ಕೆ ಸೋತವ ಶಕುಂತಲೆಯ ಜನ್ಮಕ್ಕೆ ಕಾರಣನಾದ. ಅವನ 1000 ವರ್ಷದ ತಪಸ್ಸು ಜಗ್ಗಿ ಹೋಯಿತು. ಮತ್ತೆ ಕಾಮವನ್ನು ಗೆದ್ದು ತಪಸ್ಸು ಮಾಡಿದ. ಅಷ್ಟೊತ್ತಿಗೆ ರಂಭೆಯನ್ನು ಕಳಿಸಿದ. ಈ ಇಂದ್ರನಿಗೆ ಇಂಥದ್ದೇ ಕೆಲಸ. ರಂಭಾದೇವಿಯನ್ನು ಕಳಿಸಿದ. ರಂಭೆಯನ್ನು ನೋಡಿದಂತಹ ವಿಶ್ವಾಮಿತ್ರನಿಗೆ ಸಿಟ್ಟು ಬಂತು. ಹಿಂದೆ ಇದೇ ರೀತಿ ಒಬ್ಬಳು ಬಂದು ತನ್ನ ತಪಸ್ಸನ್ನು ಹಾಳು ಮಾಡಿದ್ದಾಳೆ, ಮತ್ತೆ ಬಂದೆಯೋ ಕಲ್ಲಾಗಿ ಹೋಗುವಂತ ರಂಭೆಗೆ ಶಾಪ ಕೊಟ್ಟ. ಈ ಶಾಪದ ಪರಿಣಾಮ ಏನಾಯಿತು ಅಂದರೆ 1000 ವರ್ಷದ ತಪಸ್ಸು ಮತ್ತೆ ಜಗ್ಗಿ ಹೋಯಿತು. ಹಿಂದೆ ಕಾಮಕ್ಕೆ ಸೋತಿದ್ದ, ಇವಾಗ ಕ್ರೋಧಕ್ಕೆ ಸೋತ. ಅಂದರೆ ಕಾಮವನ್ನು ಗೆದ್ದಂತಹ ಕೌಶಿಕನಿಗೆ ಕ್ರೋಧವನ್ನು ಗೆಲ್ಲುವುದು ಸಾಧ್ಯವಾಗಲಿಲ್ಲ, ಕ್ರೋಧಕ್ಕೆ ಸೋತ. ಈಗ ಕಾಮ ಕ್ರೋಧ ಎರಡನ್ನೂ ಕೂಡ ಗೆದ್ದು ಆತ ಮತ್ತೆ ತಪಸ್ಸು ಮಾಡಿದ. ಆ ತಪಸ್ಸಿನ ಬಲದಿಂದ ಆತ ಗಾಯತ್ರಿ ಮಂತ್ರದ ದರ್ಶನವನ್ನು ಮಾಡಿಕೊಂಡ. ಅದು ಕೂಡ ಪ್ರಣವ ವ್ಯಾಹೃತಿ ಸಹಿತವಾದ ಗಾಯತ್ರಿಯ ದರ್ಶನ. ಚತುರ್ಮುಖ ಬ್ರಹ್ಮ ಬಂದು ನೀನು ಬ್ರಹ್ಮ ಋಷಿಯಾಗಿದ್ದಿ ಅಂತ ಅವನಿಗೆ ಹೇಳಿದ. ನೀನು ಹೇಳಿದರೆ ಸಾಕಾಗುವುದಿಲ್ಲ ಅಂತ ಹೇಳಿದ. ಇವ ನನಗೆ ವಸಿಷ್ಠ ಹೇಳಬೇಕು ಅಂತ. ಆವಾಗ ಚತುರ್ಮುಖ ತನ್ನ ಮಗನಾದಂತಹ ವಸಿಷ್ಠರನ್ನು ಕರೆಸಿದ. ವಸಿಷ್ಠರು ವಿಶ್ವಾಮಿತ್ರನ ಕೈ ಹಿಡ್ಕೊಂಡು ನೀನು ಬ್ರಹ್ಮ ತೇಜಸ್ವಿಯಾಗಿ ಬಿಟ್ಟಿಯಪ್ಪ, ಬ್ರಹ್ಮ ಋಷಿಯಾಗಿದ್ದಿ ಅಂತ ಹೇಳಿದ. ಅಲ್ಲಿಗೆ ಇಬ್ಬರು ಗೆಳೆಯರಾಗಿ ಅವರು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಉಪಾಸನೆ ಮಾಡ್ತಾರೆ. ಇಬ್ಬರು ಒಟ್ಟಿಗೆ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಜೊತೆಗೆ ಉಪಾಸನೆ ಮಾಡ್ತಾರೆ. ಆ ಹೊತ್ತಿಗೆ ಅವರು ಕಂಡುಕೊಂಡಂತಹ ಮಹಾಮಂತ್ರ ಬೃಹತಿ ಸಹಸ್ರ. ಅಂದರೆ ಬೃಹತಿ ಸಹಸ್ರದ ಮೂಲಕ ಪ್ರಾಣೋವ ಅಹಮ ಸ್ಪೃಶೇ ಅಂತ ಸೂರ್ಯಮಂಡಲ ಮಧ್ಯವರ್ತಿಯಾಗಿದ್ದು ಲೋಕವನ್ನೆಲ್ಲ ಪ್ರೇರಣೆ ಪ್ರಾಣ ಅಂದರೆ ಅನಚೇಷ್ಟಾಯ, ಲೋಕಕ್ಕೆ ಚೇಷ್ಟೆಯನ್ನೆಲ್ಲ ಕೊಡತಕ್ಕಂತಹ ಆ ನಾರಾಯಣನನ್ನು ಪ್ರತಿಪಾದಿಸುವ ಬೃಹತಿ ಸಹಸ್ರ ಮಂತ್ರವನ್ನು ಅವರಿಬ್ಬರು ಜೊತೆಗೇ ಅಭ್ಯಾಸ ಮಾಡಿದ್ದು, ಜೊತೆಗೇ ದರ್ಶನ ಮಾಡಿದ್ದು. ಹಾಗಾಗಿ ನಾವು ಹೇಳುವಾಗ ತದಿದಾಸೇತ್ಯಾದಿ ಸಹಸ್ರ ಬೃಹತಿ ಛಂದಸ್ಕಾನ ಮಂತ್ರಾಣ ವಸಿಷ್ಠ ವಿಶ್ವಾಮಿತ್ರಶ್ಚ ಋಷಿ ಅಂತ ಹೇಳ್ತೇವೆ. ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಈ ಮಂತ್ರಕ್ಕೆ ಋಷಿಗಳು. ಅಂದರೆ ಇಬ್ಬರು ಒಟ್ಟಿಗೆ ಕಂಡದ್ದು, ಕೇವಲ ವಿಶ್ವಾಮಿತ್ರರು ಅಲ್ಲ. ಆಮೇಲೆ ಇಂದ್ರ ಯಾಗ ಮಾಡುವಾಗ ಆ ಯಾಗದಲ್ಲಿ ಹೋತೃ ಸ್ಥಾನದಲ್ಲಿ ವಿಶ್ವಾಮಿತ್ರರನ್ನು ವರ್ಣ ಮಾಡಿದ್ರಿಂದ ಅಲ್ಲಿ ವಿಶ್ವಾಮಿತ್ರರು ಅದನ್ನು ಶಂಸನ ಮಾಡಿ ಭಾರಿ ಪ್ರಸಿದ್ಧಿಗೆ ಬಂದರು. ಅದರಿಂದಾಗಿ ಕಂಡದ್ದು ಇಬ್ಬರು ಒಟ್ಟಿಗೆ. ಹೇಗೆ ನೀವು ಹೇಳಿದ ಪ್ರಶ್ನೆ ಗೊತ್ತಾಗಲಿಲ್ಲ. ಒಂದು ವಿಷಯ ಹೇಳ್ತೇನೆ, ಏನಂದ್ರೆ ಒಂದು ವಿಷಯ ಕರೆಕ್ಟ್. ಈಗ ಹಾಗೆ ಗಾಯತ್ರಿಯನ್ನು ಬೃಹತಿ ಮಾಡಿ ಹೇಳುವ ಅಂತ ನೀವು ಹೇಳುವ. ಇಲ್ಲಿ ಐತರೇಯ ಉಪನಿಷತ್ತಿನಲ್ಲಿ ತದ್ವಾ ಏತದ್ ಬೃಹತಿ ಸಹಸ್ರಂ ಸಂಪನ್ನಂ ಅಂತ ಒಂದು 4 ಸಲ ಬರ್ತದೆ. ಶಾ ಇದೆಲ್ಲ ಸೇರಿಸಿ. ಹೌದು, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು, ಅಲ್ಲಿಗೆ ಬರ್ತೇನೆ ನೋಡಿ. ಇದರಲ್ಲಿ ಅಲ್ಲಿ ಒಂದು ಚರ್ಚೆ ಬರ್ತದೆ. ಅನುಷ್ಠುಪ್ ಛಂದಸ್ಸು ಶ್ರೇಷ್ಠ, ಗಾಯತ್ರಿ ಛಂದಸ್ಸು ಶ್ರೇಷ್ಠ, ಯಾಕೆ ಬೃಹತಿಯನ್ನೇ ಮಾಡಬೇಕು, ಅನುಷ್ಠುಪ್ ಮಾಡಬಾರ್ದು, ಗಾಯತ್ರಿ ಮಾಡಬಾರ್ದು ಅಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಮುಂದುವರೆದು ಹೇಗೆ ಬರ್ತದೆ ಅಂದರೆ, ಗಾಯತ್ರಿ ಉಷ್ಟಿಗ್ ಅನುಷ್ಠುಪು ಬೃಹತಿ ಪಂಕ್ತಿ ತ್ರಿಷ್ಟುಪು ಜಗತಿ ಅಂತ ಸಪ್ತ ಛಂದಸ್ಸು ಇರುವುದರಿಂದ ಬೃಹತಿ ಮಧ್ಯದಲ್ಲಿ ಬರ್ತಾ ಇರುವುದರಿಂದ ಅದು ಮಧ್ಯಮ ಛಂದಸ್ಸೇ ಹೊರತು ಪ್ರಥಮ ಛಂದಸ್ಸು ಅಲ್ಲ. ಹಾಗಾದರೆ ಬೃಹತಿಗೆ ಅಂತಹ ಮಹತ್ವ ಏನು? ಈ 2 ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಸಂದರ್ಭ ಹೇಗಿದೆ ಅಂದರೆ, ಬೃಹತಿ ಮಧ್ಯದಲ್ಲಿರುವುದು ಬೃಹತಿ ಮಧ್ಯಮ ಛಂದಸ್ಸು ಅನ್ನೋ ಅರ್ಥದಲ್ಲಲ್ಲ. ಮತ್ತೆ ಭಗವಂತನ ಶರೀರದಿಂದ ಛಂದಸ್ಸುಗಳು ಅಭಿವ್ಯಕ್ತಗೊಂಡದ್ದು. ಅದರಲ್ಲಿ ನಾಭಿಯಿಂದ ಬೃಹತಿ ಛಂದಸ್ಸಿನ ಅಭಿವ್ಯಕ್ತಿ ಆಯಿತು, ಪಾದದಿಂದ ಗಾಯತ್ರಿ ಛಂದಸ್ಸಿನ ಅಭಿವ್ಯಕ್ತಿ ಆಯಿತು. ಹಾಗೆ ಪಾದದಿಂದ ಹಿಡ್ಕೊಂಡು ಊರ್ಧ್ವದಲ್ಲಿ ಹೇಗೆ ಅಭಿವ್ಯಕ್ತಿ ಆಗ್ತಾ ಬಂತು, ಆ ಕ್ರಮದಲ್ಲಿ ಬೃಹತಿ ಮಧ್ಯದಲ್ಲಿ ಆವಿರ್ಭೂತವಾದದ್ರಿಂದ ಅದು ಮಧ್ಯಮ ಛಂದಸ್ಸಾಯಿತೇ ಹೊರತು ಅದು ಮಧ್ಯದಲ್ಲಿ ಬಂದದ್ರಿಂದ ಅದು ಮಧ್ಯಮ, ಅದು ಉತ್ತಮ ಅಲ್ಲ, ಹೀಗಲ್ಲ. ಬೃಹತಿ ಉತ್ತಮ ಅಲ್ಲ. ಛಂದಸ್ಸಿನಲ್ಲಿ ಗಾಯತ್ರಿ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ, ಬೃಹತಿ ಶ್ರೇಷ್ಠ ಹೇಗಾಯಿತು? ಆ ಬೃಹತಿಯನ್ನಾಗಿಸಿದಾಗ ಅದಕ್ಕೆ ಬಲ ಜಾಸ್ತಿ ಹೇಗೆ ಬರ್ತದೆ? ಮತ್ತೊಂದು ಪ್ರಶ್ನೆ ಮಾಡಿದರು. ಹೌದು, ಗಾಯತ್ರಿ ಶ್ರೇಷ್ಠ. ಯಾವಾಗ? ಗಾಯತ್ರಿ ಛಂದಸ್ಸಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಭಿಮಾನಿನಿಯಾದಾಗ ಗಾಯತ್ರಿ ಛಂದಸ್ಸು ಶ್ರೇಷ್ಠ. ಆದರೆ ಗಾಯತ್ರಿ ಆ ಮಹಾಲಕ್ಷ್ಮಿ 7 ಛಂದಸ್ಸಿಗೂ ಅಭಿಮಾನಿನಿ ಇದ್ದಾಳೆ. ಗಾಯತ್ರಿ ಛಂದಸ್ಸಿಗೆ ಅಗ್ನಿಪತ್ನಿಯಾದಂತಹ ಸ್ವಾಹಾದೇವಿ ಅಭಿಮಾನಿನಿ. ಆದರೆ ಬೃಹತಿ ಛಂದಸ್ಸಿಗೆ ಯಾರು? ಭಾರತಿ ಮತ್ತು ಭಾರತೀ ರಮಣನಾದ ಮುಖ್ಯ ಪ್ರಾಣ ಅಭಿಮಾನಿ. ಅದರಿಂದ ಈ ಛಂದೋಭಿಮಾನಿ ದೇವತೆಗಳಲ್ಲಿ
ಬೃಹತಿ ಛಂದಸ್ಸಿನ ಅಭಿಮಾನಿ ದೇವತೆ ಸರ್ವಶ್ರೇಷ್ಠನಾದ್ದರಿಂದ ಜೀವೋತ್ತಮನಾದ್ದರಿಂದ ಆ ಬೃಹತಿ ಛಂದಸ್ಸು ಶ್ರೇಷ್ಠ. ಓ ಹಾಗಾದರೆ ಎಲ್ಲವನ್ನು ಬೃಹತಿ ಮಾಡಿಯೇ ಪಠಿಸ್ಬೋದಲ್ವಾ? ನಾವು ಗಾಯತ್ರಿ ಮಂತ್ರವನ್ನು ಬೃಹತಿಯಲ್ಲಿ ಒಂದು ಗಾಯತ್ರಿ ಮತ್ತೊಂದು ಗಾಯತ್ರಿಯನ್ನು ಅರ್ಧ ಸೇರಿಸಿ ಅದನ್ನು ಬೃಹತಿ ಮಾಡಿ ಪಠನ ಮಾಡ್ಬೋದಲ್ವಾ? ಬೃಹತಿ ಮಾಡುವುದಲ್ಲ, ಬೃಹತಿ ಇರುವುದು. ಅಂದರೆ ಋಗ್ವೇದದಲ್ಲಿ ನಾನು ಹೇಳಿದೆ 240 ಮಂತ್ರ ಬೃಹತಿ ಸಿಗುತ್ತೆ, 1000 ಸಿಗುವುದಿಲ್ಲ. ಹೇಗೆ 1000 ಆಯಿತು? ಬೇರೆ ಬೇರೆ ಮಂತ್ರಗಳನ್ನು ಜೋಡಿಸಿ ವಿಹರಣ ಕ್ರಮದಿಂದ ಅದನ್ನು ಬೃಹತಿ ಮಾಡಿದ್ದು ಅಂತ ಹೇಳಿದೆ. ಹಾಗೆ ಮಾಡಿದ್ದು ಅಂದರೆ ಯಾರು ಮಾಡಿದ್ದು? ಅದು ಕೂಡ ಅಪೌರುಷೇಯವಾಗಿ ಇರುವಂಥದ್ದು. ಅದು ಯಾರ್ಯಾರೋ ಮಾಡಿದ್ದಲ್ಲ. ಈಗ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಇಬ್ಬರು ಬೃಹತಿ ಸಹಸ್ರವನ್ನು ದರ್ಶನ ಮಾಡಿದರು. ದರ್ಶನ ಮಾಡಿದ್ದು ಹೇಗೆ? ಋಗ್ವೇದದಲ್ಲಿ ಬೇರೆ ಬೇರೆ ಛಂದಸ್ಸಿನಲ್ಲಿರತಕ್ಕಂತಹ ಮಂತ್ರ ಬೃಹತಿಯಾಗಿ ಮಾರ್ಪಟ್ಟಾಗ ಹೇಗಿರ್ತದೆ ಹಾಗೆ ದರ್ಶನ ಮಾಡಿದರು. ಬೃಹತಿಯಾಗಿ ಮಾರ್ಪಡಿಸಿದ್ದಲ್ಲ, ಮಾರ್ಪಟ್ಟು ಇರುವಂಥದ್ದು ಅಂದರೆ ಅನಾದ್ಯನಂತ ಕಾಲದ ತನಕ ಋಣದಂಬಬೋಧ ಪುನದಂಬಬೋಧ ಹಾಗೆ ಮಂತ್ರ ಉಂಟು. ನಾವು ಹಾಕುವುದಲ್ಲ. ಅನಾದಿ ಕಾಲದಿಂದ ಅತಿಮಾನುಷ ಅಪೌರುಷೇಯ ಮಂತ್ರವೇ ಆಗಿದೆ. ಮಂತ್ರ ಅಪೂ ಅನ್ನೋದು ಇಲ್ಲದೇ ಇರತಕ್ಕಂಥ ಮಂತ್ರ ಹೇಗೆ ಅಪೌರುಷೇಯವೋ ಹಾಗೆ ಪೂ ಅಂತ ಸೇರಿಸಿಕೊಂಡಿರತಕ್ಕಂತಹ ಬೃಹತಿ ಛಂದಸ್ಕವಾದ ಮಂತ್ರವೂ ಕೂಡ ಅಪೌರುಷೇಯವೇ. ಆದ್ದರಿಂದ ಅದನ್ನು ನಾವು ಮಾಡುವುದಲ್ಲ. ಹಾಗೆ ಗಾಯತ್ರಿ ಮಂತ್ರ ಎಲ್ಲಿಯಾಗಿ ಬೃಹತಿಯಾಗಿ ಯಾರೋ ಅಪೌರುಷೇಯವಾಗಿ ಇದ್ದಿದ್ರೆ ನಾವು ಬೃಹತಿಯಾಗಿ ಪಠಿಸ್ಬೋದಿತ್ತು. ಆದರೆ ಗಾಯತ್ರಿ ಮಂತ್ರ ಅದಕ್ಕೆ ಅಷ್ಟಾಕ್ಷರ ಸೇರಿಸಿ ಅದು ಬೃಹತಿಯಾದದ್ದು ಎಲ್ಲೂ ಕೂಡ ಇಲ್ಲ. ಆ ರೀತಿ ಅಪೌರುಷೇಯವಾದ ಮಂತ್ರ ಇಲ್ಲ, ನಾವು ಸೇರಿಸುವುದಕ್ಕೆ ಬರುವುದಿಲ್ಲ. ಹೌದು ಹೌದು, ಹೇಳಬಾರ್ದು. ಯಾಕೆಂತೇಳಿದರೆ ಹೇಳಲಿಕ್ಕಿಲ್ಲ. ಯಾಕೆಂತೇಳಿದರೆ ಅದು ನಿಗದ ಅಂದರೆ ಗದ್ಯ ರೂಪವಾಗಿರುವಂಥದ್ದು. ಗದ್ಯವಾದದ್ರಲ್ಲಿ ಎಲ್ಲ ಛಂದಸ್ಸು ಕೂಡ ಬರ್ತದೆ. ನೀವು ಅದನ್ನು 24 ಅಕ್ಷರಕ್ಕೆ ನಿಲ್ಲಿಸಿದರೆ ಗಾಯತ್ರಿ ಆಗ್ತದೆ, 32ಕ್ಕೆ ನಿಲ್ಲಿಸಿದರೆ ಅನುಷ್ಠುಪ್ 36ಕ್ಕೆ ನಿಲ್ಲಿಸಿದರೆ ಬೃಹತಿ ಆಗ್ತದೆ. ಯಾವುದು ಯಾವ ಛಂದಸ್ಸು ಬೇಕಾದರೂ ಆಗ್ಬೋದು, ಅದು ಯಾವ ಛಂದಸ್ಸು ಅಲ್ಲ. ಅರ್ಥ ಆಯ್ತಾ? ಯಾವುದು ಯಾವ ಛಂದಸ್ಸು ಬೇಕಾದರೂ ಆಗ್ಬೋದು, ಅದು ಯಾವ ಛಂದಸ್ಸು ಅಲ್ಲ. ನೀರು ನಿರಾಕಾರ ಅಂತ ಹೇಳಿದ ಹಾಗೆ ನೀರಿಗೆ ಯಾವ ಆಕಾರ ಬೇಕಾದರೂ ಬರುತ್ತೆ, ಆದ್ದರಿಂದ ಅದಕ್ಕೆ ಇಂಥ ಆಕಾರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ನಿಗದ ಅನ್ನಿಸಿದಂತಹ ಯಜುರ್ವೇದಕ್ಕೆ ಯಾವ ಛಂದಸ್ಸು ಬೇಕಾದರೂ ಆಗಬಹುದಾದ್ರಿಂದ ಅದನ್ನು ನಿಶ್ಛಂದಸ್ಸು, ಅದಕ್ಕೊಂದು ಛಂದಸ್ಸಿನ ಹೆಸರು ಹೇಳಲಿಕ್ಕಿಲ್ಲ ಅಂತ ನಿಯಮ. ಅದೇನಾಗಿದೆ ಅಂದರೆ ಯಜುರ್ವೇದದಲ್ಲಿ 2 ಭಾಗ ಇದೆ. ಗದ್ಯ ಭಾಗ, ಪದ್ಯ ಭಾಗ ಅಂತ 2 ಇದೆ. ಈಗ ರುದ್ರಾಧ್ಯಾಯ ಅದು ಯಜುರ್ವೇದದಲ್ಲೇ ಬರತಕ್ಕಂಥದ್ದು. ಅದರಲ್ಲಿ ಶಂಚಮೆ ಇತ್ಯಾದಿಗಳೆಲ್ಲ ಗದ್ಯ ಸ್ವರೂಪದಲ್ಲಿದೆ, ಅದಕ್ಕೆ ಛಂದಸ್ಸಿಲ್ಲ. ಅದೇ ಮಾನಸ್ತೋಕೇತನ ಏಮಾನ ಆಯುಷಿ ಮಾನೋ ಘೋಷಮಾನೋ ಅಶ್ವೇಷು ರೀರಿಷಃ ವೀರಾನುಮಾನೋ ರುದ್ರಭಾಭಿರೋಬಾಧೀರ್ ಹವಿಷ್ಮಂತ ಸದ ಹವಿಷ್ಮಂತೋ ನಮಸಾ ವಿಧೇಮತೆ ಅನ್ನುವ ಮಂತ್ರ ಪದ್ಯಾತ್ಮಕವಾಗಿದೆ. ಎಲ್ಲಿ ಪದ್ಯಾತ್ಮಕವಾಗಿ ಮಂತ್ರ ಬರ್ತದೋ ಅಲ್ಲಿ ಅಕ್ಷರ ಗಣನೆಯಿಂದ ಛಂದಸ್ಸನ್ನು ನಾವು ಊಹೆ ಮಾಡಿಕೊಳ್ಬೇಕು. ಯಾವಾಗ ಗದ್ಯಾತ್ಮಕವಾಗ್ತದೋ ಅದಕ್ಕೆ ಛಂದಸ್ಸು ಇದ್ರೂ ಕೂಡ ಛಂದಸ್ಸು ನಾಮವನ್ನು ಉಲ್ಲೇಖ ಮಾಡಬಾರ್ದು. ಯಾಕೆಂದರೆ ಯಾವ ಛಂದಸ್ಸು ಬೇಕಾದರೂ ಆಗುವುದು ಅನ್ನೋ ಕಾರಣದಿಂದ. ಹೀಗೆ ಅಂತೇಳಿ ಯಜುರ್ವೇದದ ಅನುಕ್ರಮಣಿಕಾ ಗ್ರಂಥದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಂದರೆ ಯಜುರ್ವೇದದ ಅಧ್ಯಯನ ಮಾಡುವ ಪಾಠನೆ ಮಾಡ್ತಕ್ಕಂತಹ ಅಧ್ಯಾಪಕ ಶಿಷ್ಯರು ಹೇಗೆ ಹೇಳಬೇಕು ಯಜುರ್ವೇದವನ್ನು ಅನ್ನೋದಕ್ಕೊಂದು ನಿಯಮನ ಮಾಡಿದ್ದಾರೆ. ಆ ಕಾರಣದಿಂದ ಯಜುರ್ವೇದದಲ್ಲಿ ಪದ್ಯಾತ್ಮಕವಾಗಿ ಬಂದಂತಹ ಭಾಗಕ್ಕೂ ಋಷಿ ಛಂದಸ್ಸು ಹೇಳಲಿಕ್ಕಿಲ್ಲ, ಆದರೆ ಅಕ್ಷರ ಗಣನೆಯಿಂದ ತಿಳ್ಕೊಳ್ಬೇಕು. ದೋಷ ಏನಿಲ್ಲ. ಹೇಳಲಿಕ್ಕಿಲ್ಲ ಅಂತ ಯಾಕೆ ಮಾಡಿ ಇಟ್ಟದ್ದು ಅಂದರೆ ಯಜುರ್ವೇದದಲ್ಲಿ ನೀವು ಗದ್ಯ ಹೇಳ್ತೀರಿ, ಮಧ್ಯದಲ್ಲಿ ಯಾವುದೋ ಒಂದು ತುಂಡು ಮಂತ್ರ ಬರುತ್ತೆ, ಅಲ್ಲಿ ಮಾತ್ರ ಋಷಿ ಛಂದಸ್ಸು ಹೇಳಿ ಮುಂದಿದ್ದಕ್ಕೆ ಹೇಳದೆ ಹೋದರೆ ಅದಕ್ಕೆ ಇಲ್ಲ ಅಂತ ಒಂದು ಭಾವನೆ ಬರ್ತದಲ್ವಾ, ಅದು ಬರಬಾರ್ದು. ಅದಕ್ಕೋಸ್ಕರ ಎಲ್ಲೂ ಹೇಳಬೇಡಿ, ಹೇಳದೆ ಹೋದರೆ ನಡೀತದೆ. ಹೇಳಬೇಡಿ ಅಂತ ಹೇಳಿಲ್ಲ ಅವರು, ಹೇಳದೆ ಹೋದರೆ ನಡೀತದೆ ಅಂತ ಹೇಳಿ. ಇಲ್ಲದೆ ಹೋದರೆ ಆರ್ಷಂ ಛಂದೋ ದೈವತಂಚ ವಿನಿಯೋಗಂ ತಥೈವಚ ಅವಿದಿತ್ವ ಋಷಿಂಚಂದೋ ದೈವತಂ ಯೋಗಮೇವಚ ಯೋಧ್ಯಾಪಯೇದ್ಯಜೇದ್ವಾಪಿ ಸನೂನಂ ನರಕೆ ಪತೇತು. ಋಷಿ ಛಂದಸ್ಸು ದೇವತಾ ಮತ್ತು ವಿನಿಯೋಗದ ಬಗ್ಗೆ ತಿಳಿಯದೆ ಯಾರಾದರೂ ಹೋಮ ಮಾಡಿದರೆ, ಅಧ್ಯಯನ ಮಾಡಿದರೆ, ಅಧ್ಯಾಪನ ಮಾಡಿದರೆ ಅವನಿಗೆ ನರಕ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಆದರೆ ಯಜುರ್ವೇದದಲ್ಲಿ ಋಷಿ ಛಂದಸ್ಸುಗಳ ಜ್ಞಾನ ಇರಲಿ, ಆದರೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಋಗ್ವೇದದಲ್ಲಿ ಅದನ್ನು ಹೇಳತಕ್ಕದ್ದು ಅಂತ ನಿಯಮ ಮಾಡಿದ್ದಾರೆ. ಅಧ್ಯಯನ ನಿಯಮ ಅಂತ ಅದಕ್ಕೆ ಹೆಸರು. ನಾವು ಎಲ್ಲ ಹೋಮಗಳನ್ನು ಮಾಡೋದು, ಎಲ್ಲ ಅದು ಫಲಾಪೇಕ್ಷೆನ ಮಾಡೋದು ಅಥವಾ ಮೋಕ್ಷ ಒಂದು ಮೂರು ಪ್ರಶ್ನೆ ಇದೆ. ನಾವು ಶ್ರೀ ಹರಿ ಪ್ರೇರಣೆ ಹರಿಪ್ರೀತಿ ಅಂತ ಅದು ಮಾಡೋದು ಒಂದು ಶ್ರೀ ಹರಿ ಪ್ರೇರಣೆ ಹರಿಪ್ರೀತಿ.
ಅಥವಾ ನಮಗೆ ಮೋಕ್ಷ ಕೆಲವು ಫಲ ಬೇಕು ಅಂತಾದರೆ ಯಜುರ್ವೇದದಲ್ಲಿ ಬೇರೆ ಶೈವಂಚಮೆ ಸುಮಂಚಮೆ ಗೋಧು ಮಾಯಂಚಮೆ 120 ಕೊಡು ಅಂತಿದೆಯಲ್ಲ. ಭಗವಂತ ನಾವು ಏನು ಅವನಿಗೆ ಪ್ರೇರಣೆ ಪ್ರೀತಿ ಅಂತ ಮಾಡೋದ್ರಲ್ಲಿ ಕೊಡು ಯಾಕಂದ್ರೆ ಯಜುರ್ವೇದ ಮಂತ್ರದಲ್ಲಿ ಅವನು ಹಾಕಿದ್ದಾನೆ 20 ರೂಪಾಯಿ. ಇನ್ನೊಂದು ಪ್ರಶ್ನೆ ಇದೆ. ಈಗ ನಾವು ಓಂ ನಮೋ ನಾರಾಯಣ ಸಹಸ್ರದಲ್ಲಿ ಆಪ್ತಿ ಕೊಡ್ಬೋದು ಮೊದಲಿಗೆ, ಅಥವಾ ಪುರುಷದಿಂದ ಕೊಡ್ಬೋದು ಸಹಸ್ರದಲ್ಲಿ, ಹೋಮಾಸದಿಂದ ಕೊಡ್ಬೋದು, ಅದು ಭೂತಿಯಿಂದ ಕೊಡ್ಬೋದು, ಅಥವಾ ಈ ನಾಲ್ಕು ಮಾಡಬೇಕು ಒಂದೇ ಬರಬೇಕು ಕೊಡ್ತೋ, ಅಥವಾ ಈ 4 ಉದ್ಯೋಗ ಸುವಿಧ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅದ್ರ ಫಲನೂ ಒಂದೇನೋ ಇವೆಲ್ಲ ಮಾಡಿದ್ರೆ ಭಗವಂತ ಪ್ರೀತಿಯತ್ವ ಮಾಡಿದ್ರೆ ಎಲ್ಲ ಫಲನೂ ಒಂದೇ ಬೇರೆ ಬೇರೆ. ಒಂದು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನನಗೆ ನೆನಪಾದ ಪ್ರಶ್ನೆಗೆ ಉತ್ತರ ಕೊಡ್ತೇನೆ, ಮತ್ತು ಹೋದದ್ದನ್ನು ಮತ್ತೊಮ್ಮೆ ಜ್ಞಾಪಿಸಬೇಕು. ಒಂದು ವಿಷಯ, ದೇವರ ಹತ್ರ ಕೇಳಿ ಹೋಮ ಮಾಡುವುದು ಸಕಾಮ ಕರ್ಮ. ವೇದದಲ್ಲೇ ಹಾಗುಂಟು. ಏನು? ಗೋಧೂಮಾಶ್ಚಮೇ ಮಾಷಾಶ್ಚಮೇ ಪಶವಶ್ಚಮೇ, ನನಗೆ ಅದು ಬರಲಿ ಇದು ಬರಲಿ ಹೀಗೆಲ್ಲ. ಆದರೆ ಅದೇ ವೇದ ಮಂತ್ರಕ್ಕೆ 2ನೇ ಅರ್ಥ ಉಂಟು. ಸತ್ಯಧರ್ಮ ತೀರ್ಥರು ಇಡೀ ರುದ್ರಾಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಸತ್ಯಧರ್ಮರು ಹೊಳೆ ನರಸಿಂಹಪುರದಲ್ಲಿ ಹತ್ರದಲ್ಲೇ ಇದ್ದಾರೆ. ಗೋಧೂಮಾಹ ಅಂದರೆ ಭಗವಂತನ ರೂಪಗಳು, ಅದಕ್ಕೆಲ್ಲ ವ್ಯುತ್ಪತ್ತಿ ಮಾಡಿ ಗೋಧೂಮ ಅಂತ ಭಗವಂತನ ರೂಪಗಳು. ಮಾಷಾಹ ಅಂತ ಹೇಳಿದರೆ ಅದು ಭಗವಂತನ ರೂಪಗಳು. ಪ್ರತಿಯೊಂದು ಕೂಡ ಅಲ್ಲಿ ಕರ್ಮ ನಮ ಕುಲಾಲೇಭ್ಯ ಕರ್ಮಾರೇಭ್ಯಶ್ಚ ಓ ನಮೋ ನಮಃ. ನಮ ಕುಲಾಲೇಭ್ಯ, ಕುಲಾಲರು ಅಂತ ಹೇಳಿದರೆ ಮಡಿಕೆ ಮಾಡುವವರು, ಮಡಿಕೆ ಮಾಡುವವರಿಗೆ ನಮಸ್ಕಾರವಾ? ಅಲ್ಲ, ಕುಲಾಲ ಅಂತ ಹೇಳಿದರೆ ಸೃಷ್ಟಿಯ ಆದಿ ಕಾಲದಲ್ಲಿ ಮಡಿಕೆಯನ್ನು ನಿರ್ಮಾಣ ಮಾಡಿ ಲೋಕಕ್ಕೆ ತೋರಿಸಿಕೊಟ್ಟ ಭಗವಂತ. ಕುಲಾಲೇಭ್ಯ ಅಂತ ಹೇಳಿದರೆ ಆ ರೀತಿ ಸೃಷ್ಟಿ ಮಾಡುವ ಭಗವಂತನಿಗೆ ಕುಲಾಲ ಅಂತ ಹೆಸರು. ಹೀಗೆ ಇಡೀ ರುದ್ರಾಧ್ಯಾಯದ ಅಷ್ಟೂ ಶಬ್ದಗಳನ್ನು ಕೂಡ ಭಗವತ್ಪರವಾಗಿ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನಿಸಿದ್ದಾರೆ. ಹಾಗಾಗಿ ಅದೆಲ್ಲ ನನಗೆ ಕೊಡಿ ಅಂತಲ್ಲ. ಮತ್ತೇನು? ಗೋಧೂಮ ಅಷ್ಟಮೇ, ಆ ಗೋಧೂಮ ಅನಿಸಿದ ಭಗವಂತನ ರೂಪವು ಕೂಡ ಮೇ ನನಗೆ ಅನುಗ್ರಹ ಮಾಡಲಿ. ಹಾಗೆ ಮಾಷಾ ಅಷ್ಟಮೇ, ಮಾಷಾ ಅಂತ ಕರೆಸಿಕೊಂಡ ಭಗವಂತನ ರೂಪಗಳು ಕೂಡ ನನಗೆ ಅನುಗ್ರಹ ಮಾಡಲಿ. ಹೀಗೆ ಇಡೀ ವೇದ ಎಲ್ಲೆಲ್ಲಿ ಈಗ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ಮ ಆಸುವ ಅಂತುಂಟು. ಹೇ ದೇವ ಸವಿತಃ, ಓ ಸವಿತೃನಾರಾಯಣನೇ, ದುರಿತಾನಿ ಪರಾಸುವ, ನಮ್ಮ ಪಾಪಗಳು ಕಷ್ಟಗಳು ಅವನ್ನೆಲ್ಲ ದೂರ ಹಾಕು. ಯದ್ಭದ್ರಂ ತತ್ ಮೇ ಆಸುವ, ನನಗೆ ಎಲ್ಲ ರೀತಿಯ ಮಂಗಳವನ್ನು ಕೂಡ ಕೊಡು ಅಂತ ಕೇಳುವಂಥ ಮಂತ್ರ ಬೇಕಾದಷ್ಟಿದೆ. ಅದೇ ಮಂತ್ರಕ್ಕೆ ಅಂದರೆ ಅದು ಸಕಾಮವಾಗಿ ಕಾಣಿಸುವ ಮಂತ್ರಕ್ಕೆ ಯದ್ಭದ್ರಂ ತನ್ಮ ಆಸುವ, ಭದ್ರಂ ಅಂದರೆ ಭಗವಂತನ ರೂಪ, ಆ ಭಗವಂತನ ಮಂಗಳಕರವಾದ ರೂಪ ನನಗೆ ಅನುಗ್ರಹಪ್ರದವಾಗಿ ಆಗಲಿ ಅಂತ ಅದೇ ಮಂತ್ರವನ್ನು ಅರ್ಥ ಮಾಡಿದಾಗ ಅದು ನಿಷ್ಕಾಮ ಆಗ್ತದೆ. ಆದ್ದರಿಂದ ವೇದಗಳು ಅವರವರ ಅರ್ಹತೆಗೆ ಅನುಗುಣವಾಗಿ ಅವುಗಳು ಫಲವನ್ನು ಕೊಡ್ತವೆ, ಅಂದರೆ ಅರ್ಥವೂ ಆಗ್ತವೆ. ಅವನು ಸಕಾಮಿಯಾಗಿದ್ದಾನೆ, ಕಾಮಿಯಾಗಿದ್ದಾನೆ ಅಂತ ಆದರೆ ಅವನಿಗೆ ಕಾಮನೆಯ ವಿಷಯವನ್ನೇ ಅದು ಹೇಳ್ತದೆ. ಲೌಕಿಕವಾದಂತಹ ಕಾಮನೆಗಳು ಪೂರಣೆ ಆಗುವ ಹಾಗೆ ಅವನಿಗೆ ಪ್ರಯೋಜನ ಕೊಡ್ತದೆ. ರುದ್ರಾಧ್ಯಾಯದಲ್ಲೂ ಕೂಡ ಮಾಷಾಷ್ಟಮೆ ಗೋಧೂಮಾಷ್ಟಮೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಉಂಟಲ್ಲ, ಕಾಮನೆಯನ್ನೇ ವಿಧಾನ ಮಾಡ್ತದಲ್ಲ ವೇದವೂ ಕೂಡ ಅಂತ ಅವರ ಪ್ರಶ್ನೆ ಇದ್ದದ್ದು. ಅದಕ್ಕೆ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದ ಪ್ರಕಾರ ಗೋಧೂಮಾಹ ಮಾಷಾಹ ಇತ್ಯಾದಿಗಳೆಲ್ಲ ಭಗವಂತನ ರೂಪಗಳನ್ನು ಹೇಳ್ತಾ ಇರುವುದರಿಂದ ಅದಕ್ಕೆ ನಿಷ್ಕಾಮನೆಯ ಪರವಾಗಿಯೂ ಅರ್ಥ ಇದೆ ಅನ್ನೋದನ್ನು ನಾನು ನಿರೂಪಣೆ ಮಾಡಿದ್ದೆ. ಆದ್ದರಿಂದಾಗಿ ವೇದಗಳು ಬಯಸುವವನಿಗೆ ಬಯಕೆಯನ್ನು ಈಡೇರಿಸುವುದಕ್ಕೆ ಬೇಕಾದ್ದನ್ನು ಕೊಡ್ತದೆ. ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತದೆ. ಅದು ಬಯಸುವವನಿಗೆ ದುಃಖ ಯಾವುದು ಅಂದರೆ ಬಯಸಿದ್ದು ಸಿಗಲಿಲ್ಲ ಅನ್ನೋದೇ ದುಃಖ. ಅವರ ದುಃಖವನ್ನು ಓಡಿಸುವುದಕ್ಕೆ ಬಯಸಿದ್ದು ಸಿಗುವುದಕ್ಕೋಸ್ಕರ ರೋಚನಾರ್ಥಂ ಫಲಶ್ರುತಿಯಿಂದ ಅವರಿಗೆ ಆ ಫಲ ಸಿಗುವ ಹಾಗೆ ಮಾಡ್ತದೆ ವೇದ. ಆ ಮೂಲಕ ವೇದದಲ್ಲಿ ವಿಶ್ವಾಸ ಬರಬೇಕು. ಈಗ ಮಧ್ವಾಚಾರ್ಯರ ಕಾಲದಲ್ಲೂ ಒಬ್ಬ ವೃಷಲ ರಾಜ ಅದು ಉನ್ಮತ್ತ ಪ್ರಲಿಪಿತವತ್ ನಾ ತನ್ಮಾನು ಅಂತ ಗಲಾಟೆ ಮಾಡಿದ. ಅದೆಲ್ಲ ಹುಚ್ಚರ ಮಾತು, ವೇದ ಏನೇನು ಹೇಳ್ತದೆ ಅಂತ ಹೇಳಿ ಅವನಿಗೆ ಇಲ್ಲ ವೇದ ಪ್ರಮಾಣ ಅಂತ 20 ಬಾರಿ ಹೇಳಿದ್ರು ಅವ ಒಪ್ಪುವುದಿಲ್ಲ. ಅದಕ್ಕೆ ಆಚಾರ್ಯರು ಏನು ಮಾಡಿದರು? ಔಷಧಿ ಸೂಕ್ತವನ್ನು ಹೇಳಿ ಆವಾಗಲೇ ಬೀಜದಿಂದ ಫಲ ಬರುವ ಹಾಗೆಲ್ಲ ಮಾಡಿ ಅರ್ಹತೆ ಇದ್ದವನಿಗೆ ವೇದ ಫಲವನ್ನು ಕೊಟ್ಟೇ ಕೊಡ್ತದೆ, ಏನು ಫಲ ಹೇಳಿದೆಯೋ ಅದನ್ನು ಕೊಟ್ಟೇ ಕೊಡ್ತದೆ ಅಂತ ಪ್ರತಿಪಾದನೆ ಮಾಡಿದರು. ಅದು ಲೌಕಿಕವಾದ ಫಲವೇ. ಲೌಕಿಕವಾದ ಫಲ ವೇದಕ್ಕಿಲ್ಲ ಅಂದಿಲ್ಲ, ವೇದ ಹೇಳಿದಂತಹ ಫಲ ಲೌಕಿಕವಾದದ್ದು ಸಿಕ್ಕೇ ಸಿಗ್ತದೆ. ಆದರೆ ಲೌಕಿಕ ಫಲ ಮಾತ್ರ ಅಲ್ಲ, ಪಾರತ್ರಿಕ ಫಲವೂ ಉಂಟು. ನಮ್ಮ ಅರ್ಹತೆ ಆ ಲೌಕಿಕ ಫಲವನ್ನು ಪಡೆಯುವಷ್ಟರಲ್ಲೇ ಇದ್ದರೆ ಅವನಿಗೆ ಅದೇ ಫಲ. ಅವನು ಅದನ್ನು ಮೀರಿ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅನ್ನುವಲ್ಲಿಗೆ ಹೋಗಿ ನಿಂತರೆ ಆಗ ಭಗವಂತ ಪ್ರೀತನಾಗಿ ಅನುಗ್ರಹ ಮಾಡ್ತಾನೆ.
ಅದು ವೇದ ಯದ್ಭದ್ರಂ ತನ್ಮಾವಹ ಅಂತ ಹೇಳ್ತಾ ಇದೆ ಅಂತ ಅದು ಕೂಡಲೇ ನನಗೆ ಮಂಗಳ ಕೊಡುವುದು, ಲೌಕಿಕವಾದ ಫಲ ಕೊಡುವುದು ಇಷ್ಟರಲ್ಲೇ ನಿಲ್ಲುವುದಿಲ್ಲ. ಭದ್ರ ಅಂತ ಹೇಳಿದ್ರೆ ಭದ್ರ ರೂಪಿಯಾದ ಪರಮಾತ್ಮ ಅವನು ಇವನಿಗೆ ಅನುಗ್ರಹೋನ್ಮುಖನಾಗುವುದು ಅನ್ನೋದು ಕೂಡ ಆ ಮಂತ್ರಕ್ಕೆ ಅರ್ಥ. ಆ ಎತ್ತರದಲ್ಲಿ ಒಟ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಹೀಗೆ: ಆ ಮಂತ್ರಗಳು ಲೌಕಿಕವಾದ ಫಲವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿದಾಗ ಅದೇ ಫಲವನ್ನು ಕೊಡ್ತಾರೆ. ಆದರೆ ಅದೇ ಮಂತ್ರ ಅದೇ ಯಾಗವನ್ನು ಭಗವಂತ ಪ್ರೀತನಾಗಲಿ ಅಂತ ಮಾಡಿದಾಗ ಭಗವತ್ ಪ್ರೀತಿ ಎಂಬಂತಹ ಸಾತ್ವಿಕವಾದ ಫಲವು ಕೂಡ ಅದಕ್ಕಿದೆ. ಅವರು ಹೇಳಿದ್ದು ಇನ್ನೂ ಯಾವುದೋ ಒಂದು ಹೇಳಿದ್ದು. ಈ ನಾವು ಈಗ ಸಹಸ್ರ ಸಂಖ್ಯೆಗಳಿಗೆ ಈ ಗೋಮನಾರಾಯಣ ಸಂಖ್ಯೆಗಳು ಅದಕ್ಕೂ ಶ್ರೀಕೃಷ್ಣಾಯನ ಅಥವಾ ಕುರುಸೂತ್ರ ಒಂದು ಸಾಧನೆ ಮಾಡಿದ್ರು, ಈ ಜ್ಯೋತಿಯಿಂದ ಒಂದು ಸಾಧನೆ ಮಾಡಿದ್ರು. ಆದರೆ ಅದೆಲ್ಲ ಈಕ್ವಲ್ ಆಗಿತ್ತು ಹೆಸರು ಬಗ್ಗೆ. ಅದು ದೇವರ ಉಪಾಸನೆಯ ಕ್ರಮಗಳು ಬೇರೆ ಬೇರೆ ಆದ ಹಾಗೆ, ಉಪಾಸನಾ ಕ್ರಮಗಳು ಭಿನ್ನ ಭಿನ್ನವಾದ ಹಾಗೆ ಫಲಗಳು ಭಿನ್ನ ಭಿನ್ನವಾಗ್ತವೆ. ಪಾರತ್ರಿಕವಾದ ಫಲ ಎಲ್ಲಕ್ಕೂ ಸಮಾನ. ಇದು ಬಹಳ ದೊಡ್ಡ ಪ್ರಶ್ನೆ. ಇದು ದೊಡ್ಡವರು ಹೇಳಬೇಕಾದ ಉತ್ತರಗಳು. ಏನನ್ನು ವಿಷಯ ಹೇಗೆಂದರೆ, ಈಗ ರಾಜಸೂಯ ಯಾಗ ಪಾಂಡವರು ಮಾಡಬೇಕು ಅಂತ ಕೃಷ್ಣನದ್ದೇ ಪ್ರೇರಣೆ. ನಾರದರು ಬಂದು ಹೇಳಿದರು, ಏನಾಯಿತು, ಕೊನೆಗೆ ಕೃಷ್ಣನಿಂದ ಮಾಡೋಣ ಅಂತ ಹೇಳಿದ. ರಾಜಸೂಯ, ಅಶ್ವಮೇಧ ಎಲ್ಲ ಕೃಷ್ಣನಿಂದಲೇ ನಡೆದಿರುವಂಥದ್ದು. ಆದರೆ ಇಷ್ಟೆಲ್ಲ ಮಾಡಬೇಕಾ? ದೇವರಿಗೊಂದು ನಮಸ್ಕಾರ ಮಾಡಿದರೆ ಸುಹಯಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತಯ ಸುಕೃತ ಇಮ. ಹರಿ, ನಾವೊಂದು ಪ್ರದಕ್ಷಿಣೆ ಬಂದು ಭಗವಂತನಿಗೊಂದು ನಮಸ್ಕಾರ ಮಾಡಿದರೆ ಆವಾಗ ಚೆನ್ನಾಗಿ ಒಂದು ಅಶ್ವಮೇಧ ಯಾಗ, ಒಂದಲ್ಲ ಎರಡಲ್ಲ, ಒಂದು ರಾಶಿ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಫಲವೋ ಅದಕ್ಕಿಂತ ಅತಿಶಯಾಲವಹ ಅಂತ, ಅದಕ್ಕಿಂತ ಹೆಚ್ಚು ಫಲ ಶ್ರದ್ಧೆಯಿಂದ ಪ್ರದಕ್ಷಿಣೆ ಬಂದು ದೇವರಿಗೆ ನಮಸ್ಕಾರ ಮಾಡಿದರೆ ಬರ್ತದೆ. ಬೇಕಾ ಅಶ್ವಮೇಧ ಯಾಗ? ಇಂಥದ್ದು ಅಂದರೆ ಇದರಿಂದಲೇ ಸಿಗುವಾಗ ಅದು ಯಾಕೆ? ಅದಕ್ಕೆ ಚೇತು ಮಧುವಿಂಧೇತ ಕಿಮರ್ಥಂ ಪರ್ವತಂ ರಜೇತು ಅಂತ ಒಂದು ಗಾದೆ ಉಂಟು. ಮನೆಯ ಪಕ್ಕದಲ್ಲೇ ನಮಗೆ ಜೇನುತುಪ್ಪ ಸಿಗುವಾಗ ಪರ್ವತಕ್ಕೆ ಹೋಗಿ ಜೇನು ತರಬೇಕಾ? ಬೇಕಾ ಅಂದರೆ ಹೀಗೊಂದು ಗಾದೆ ಉಂಟು. ಆದರೆ ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿದರೆ ಅಲ್ಲಿ ಅಶ್ವಮೇಧಕ್ಕಿಂತ ಹೆಚ್ಚಿನ ಪುಣ್ಯ ಬರ್ತದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಅದು ಅದೇನು ಅರ್ಥವಾದ ವಾಕ್ಯ ಅಲ್ಲ, ಅದು ಬಂದೇ ಬರ್ತದೆ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ್ಗತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಒಂದೊಂದು ಪ್ರದಕ್ಷಿಣೆಯ ಹೆಜ್ಜೆಯೂ ಕೂಡ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡ್ತದೆ. ಹೌದು, ಬ್ರಹ್ಮಹತ್ಯೆಯಂತಹ ಪಾಪ ಹೋಗ್ತದ? ಅಷ್ಟೇ ಶ್ರದ್ಧೆಯಿಂದ ಮಾಡಿದರೆ ಹೋಗ್ತದೆ. ಆದರೆ ಆ ಅರ್ಹತೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಆ ಅರ್ಹತೆ ಇಲ್ಲ. ಅಶ್ವಮೇಧ ಯಾಗವನ್ನು ಮಾಡಿಯೇ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವಂತಹ ಪ್ರಸಂಗ ಯುಧಿಷ್ಠಿರಂತಹ ವ್ಯಕ್ತಿತ್ವದಲ್ಲಿದ್ದಾಗ ಅವನ ಅಶ್ವಮೇಧವನ್ನು ಮಾಡಿಯೇ ಸ ತರತಿ ಬ್ರಹ್ಮಹತ್ಯಾಂ ಯೋಶ್ವಮೇಧೇನ ಯಜತಿ ಅಂತ ಯಜುರ್ವೇದ ಹೇಳ್ತದೆ. ದ್ರೋಣ ಭೀಷ್ಮಾದಿಗಳ ಸಂಹಾರಕ್ಕೆ ಕಾರಣನಾಗಿದ್ದಾನೆ. ಅಂಥ ಪಾಪ ಅವನಿಗೆ ಹರಿನಮಸ್ಕೃತಿ, ಅಲ್ಲೇ ಕೃಷ್ಣನೇ ಬಂದಿದ್ದಾನೆ, ಅವನಿಗೆ ನಮಸ್ಕಾರ ಮಾಡಿದರೂ ಕೂಡ ಅವನಿಗೆ ಹೋಗುವುದಿಲ್ಲ. ಅಂಥ ಅರ್ಹತೆ ಅಲ್ಲೂ ಇಲ್ಲ. ಆ ಸ್ಥಿತಿಯಲ್ಲಿ ಅವನು ಆ ಯಾಗವನ್ನು ಮಾಡಿಯೇ ಕಳ್ಕೊಳ್ಬೇಕು ಅನ್ನೋ ಅರ್ಹತೆ ಇದ್ದಾಗ ಅವನು ಅದನ್ನೇ ಮಾಡಬೇಕು. ನಮ್ಮಲ್ಲೆಲ್ಲ ಹೇಗೆ ಬೃಹತಿ ಸಹಸ್ರ, ಅದಕ್ಕಿಂತ ಶ್ರೇಷ್ಠವಾದ ಗಾಯತ್ರಿ ಮಂತ್ರ ಇಲ್ವಾ? ನಾರಾಯಣ ಅಷ್ಟಾಕ್ಷರ 3 ಸೇರಿ ಗಾಯತ್ರಿ ಆಗುವುದು ಅಂತಾದರೆ ಆ ನಾರಾಯಣ ಅಷ್ಟಾಕ್ಷರ ಅಷ್ಟು ಶ್ರೇಷ್ಠವಾದ ಮಂತ್ರ ಇಲ್ವಾ? ಇವೆಲ್ಲ ಇರುವಾಗ ನೀವು ಬೃಹತಿ ಸಹಸ್ರ ತನಕವೇ ಯಾಕೆ ಹೋಗಬೇಕು? ಈ ಪ್ರಶ್ನೆ ಬರತಕ್ಕಂಥದ್ದು ಸಹಜವಾದದ್ದು. ಆದರೆ ಈ ನಾರಾಯಣ ಅಷ್ಟಾಕ್ಷರ, ಗಾಯತ್ರಿ ಮಂತ್ರ ಇತ್ಯಾದಿ ಪ್ರತಿನಿತ್ಯ ಪಠನೆ ಮಾಡ್ತಕ್ಕಂತಹ ಮಂತ್ರಗಳು, ಆ ಮಂತ್ರದಿಂದ ಪ್ರತಿನಿತ್ಯವೂ ಕೂಡ ಆಹುತಿ ಕೊಡಲಿಕ್ಕೆ ಬೇರೆ ಇದೆ. ನಾವೇನು ಉಪಾಸನವನ್ನು ಮಾಡಿ ಅನುಯಾಗ ಅಂತ ಮಾಡ್ತೇವೆ, ಪ್ರತಿನಿತ್ಯವೂ ಕೂಡ ನಾರಾಯಣ ಅಷ್ಟಾಕ್ಷರಾದಿಗಳಿಂದ ಅಗ್ನಿಯಲ್ಲಿ ನಾವು ಆಹುತಿಯನ್ನು ಕೊಡ್ತೇವೆ. ಅದು ಪ್ರತಿನಿತ್ಯ ನಡೆಸುವಂತಹ ದೊಡ್ಡ ಪುಣ್ಯಪ್ರದವಾದ ಕೆಲಸ ಇದೆ. ಗೃಹಸ್ಥನಿಗೆ ಕಾಲಕಾಲದಲ್ಲಿ ವಿಶೇಷ ಯಜ್ಞಗಳ ವಿಶೇಷ ಯಾವುದೆಲ್ಲ ವಿಶೇಷ ಇದೆ. ಒಂದು ಶೌನಕ ಕಾರಿಕ ಅಂತಿದೆ. 60ನೇ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಆತ ಒಂದು ಉಗ್ರರಥ ಶಾಂತಿಯನ್ನು ನಡೆಸಬೇಕು. ಅವನ 60ನೇ ವರ್ಷದಲ್ಲಿ ಬೇರೆ ಬೇರೆ ಒಟ್ಟು 13 ಬಾರಿ ಅವನ ಜನ್ಮ ನಕ್ಷತ್ರ ಬರ್ತದೆ. ಈ 13 ಜನ್ಮ ನಕ್ಷತ್ರಗಳಲ್ಲಿ ಅವ ಬೇರೆ ಬೇರೆ ಪುಣ್ಯಕರ್ಮಗಳನ್ನು ನಡೆಸುವುದಕ್ಕೆ ಅವಕಾಶಗಳು. ಒಂದು ಸಲ ಭಾಗವತ ಸಪ್ತಾಹ ಪ್ರವಚನ ಯಜ್ಞ ನಡೆಸುವುದು, ಇಂಥದ್ದೆಲ್ಲ ನಡೆಸಿಕೊಂಡು ಹೋಗ್ಬೋದು. ಕುಲದೇವತಾ ಯಾತ್ರೆಯನ್ನು ನಡೆಸಬೇಕು, ಪಂಚಗವ್ಯ ಹೋಮಾದಿಗಳನ್ನು ನಡೆಸಬೇಕು ಇತ್ಯಾದಿ. ಆ ಸಮಯದಲ್ಲಿ ನಾಮತ್ರಯ ಮಂತ್ರ ಹೋಮ, ಅನೇಕ ಹೋಮಗಳನ್ನೆಲ್ಲ ವಿಧಾನ ಮಾಡ್ತಾರೆ. ಅಲ್ಲ, ಇದೆಲ್ಲ ನಾರಾಯಣ ಅಷ್ಟಾಕ್ಷರ ಹೋಮದಿಂದ ಪ್ರಾಪ್ತಿ ಆಗುವುದಿಲ್ವ? ಆಗ್ತದೆ. ಅದು ದಿನನಿತ್ಯ ಮಾಡಿ. ಇದು ಗೃಹಸ್ಥನಿಗೆ ವಿಶೇಷ. ಏನಾಗ್ತದೆ, ಒಂದು ವಿಶೇಷ ಯಜ್ಞ ಬಂದ ಕೂಡಲೇ ಶ್ರದ್ಧೆ ಜಾಸ್ತಿ ಆಗ್ತದೆ. ಈ ಮಾಮೂಲು ಮಾಡ್ತಾ ಇದ್ದದ್ರಲ್ಲಿ ಅದೊಂದು ಶ್ರದ್ಧೆ ಸಮಾನವಾಗಿರ್ತದೆ. ಅದು ಹೆಂಡತಿಯಲ್ಲಿ ಶ್ರದ್ಧೆ ಇದ್ದಾಗೆ, ಅಮ್ಮನಲ್ಲಿ ಇರುವ ಶ್ರದ್ಧೆ ಬೇರೆ, ಪತ್ನಿಯಲ್ಲಿರುವ ಶ್ರದ್ಧೆ ಬೇರೆ, ತಂಗಿಯಲ್ಲಿರುವ ಶ್ರದ್ಧೆ ಬೇರೆ, ಭಿನ್ನ ಮನೆಗೆ ಬಂದ ಅತಿಥಿಗಳಲ್ಲಿ ಬರುವ ಶ್ರದ್ಧೆ ಬೇರೆ. ಒಂದು ವಿಶೇಷ ಯಜ್ಞ ಮಾಡಿದ ಕೂಡಲೇ ಅದರಲ್ಲಿ ಒಂದು ವಿಶೇಷ ಶ್ರದ್ಧೆ.
ಬೃಹತಿ ಸಹಸ್ರದಲ್ಲಿ ಶ್ರದ್ಧೆ ಹುಟ್ಟಿಸುವುದಕ್ಕೆ ಐತರೇಯ ಉಪನಿಷತ್ತು, ಉಪನಿಷತ್ ಭಾಷ್ಯಗಳು ಬಹಳಷ್ಟು ಇದೆ. ಅದೆಲ್ಲ ಕೇಳಿದಾಗ ಉಂಟಾಗುವ ಶ್ರದ್ಧೆ, ಆ ಶ್ರದ್ಧಾಪುರಸವಾಗಿ ಮಾಡಿದ ಕರ್ಮಕ್ಕೆ ಒಂದಷ್ಟು ಬಲ ಜಾಸ್ತಿ. ಜೊತೆಗೆ ಈ ಕರ್ಮದಿಂದ ನಾಡಿ ಶುದ್ಧಿ, 72,000 ನಾಡೀಗತವಾದ ಭಗವದ್ ರೂಪದ ಚಿಂತನೆ ನಡೆಸಿದ್ದು, ಆ ರೂಪಗಳನ್ನು ನಾವು ಪ್ರೀತಿಗೊಳಿಸಿದ್ದು, ಆ ರೂಪದ ಪ್ರೀತಿಯಿಂದಾಗಿ ನಮ್ಮ ನಾಡಿ ಶುದ್ಧಿ ಆಗುವುದು. ಅದರ ಫಲ ಸ್ವಲ್ಪ ಭಿನ್ನವಾಗುತ್ತೆ. ಮೋಕ್ಷ ದೃಷ್ಟಿಯ ಫಲ ನೋಡಿದರೆ ಎಲ್ಲ ಕಡೆಯಲ್ಲೂ ಕೂಡ ಭಗವತ್ ಪ್ರೀತಿ ಅನ್ನೋದು ಸಮಾನ. ಉಳಿದ ರೀತಿಯ ಫಲಗಳುಂಟಲ್ಲ, ಗೃಹಸ್ಥ ಮಾಡುವ ಕರ್ಮಕ್ಕೆ ಸಂಬಂಧಪಟ್ಟ ಫಲಗಳು, ಅದು ಒಂದೊಂದರಲ್ಲಿ ಸ್ವಲ್ಪ ಭಿನ್ನವಾಗಿದೆ. ಆ ನಿಟ್ಟಿನಿಂದ ಭಿನ್ನ ಭಿನ್ನ ಹೋಮಗಳನ್ನು ನಡೆಸುವುದು, ಭಿನ್ನ ಭಿನ್ನ ರೀತಿಯ ಆರಾಧನೆ ಪೂಜೆಗಳನ್ನು ನಡೆಸುವುದು ಅನ್ನೋದು ಬಂದಿದೆ. ಏನು ಹೇಳ್ತಾ ಇದ್ದೀನಿ? ಕುಂತಾಪ ಮಂತ್ರ ಅಂದ. ಅದು ಸ್ವಲ್ಪ ಭಿನ್ನವಾದದ್ದು. ಈಗ ಮಂತ್ರಗಳ ಶಕ್ತಿ ಹೋಗುವುದು ಅನ್ನುವುದು ಒಂದು 3 ಕಾರಣದಿಂದ ಅಂತೇಳಿ ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ಅದು ಯಾತಯಾಮ ಛಂದಾಂಶ ಯಾತಯಾಮ ನಿಯೋಜಿತ ನಿತೃಢವ್ರತೈಹಿ ಇತ್ಯಾದಿ. ಯಾತಯಾಮ ಆಯಿತು ಅಂತ ಹೇಳಿದರೆ ಮಂತ್ರ ಶಕ್ತಿ ಹೋಗ್ತದೆ. ಯಾತಯಾಮ ಆಗುವುದು ಅಂದರೆ ಹೇಗೆ? ಆ ಮಂತ್ರವನ್ನು ದಿನನಿತ್ಯ ಪಠಿಸ್ತಾ ಇರಬೇಕು. ಒಂದು ದಿವಸ ಪಠಿಸಲಿಲ್ಲ, ಮರು ದಿವಸ ಮತ್ತೆ ಪಠಿಸಿದ್ವಿ, ಮಧ್ಯದಲ್ಲಿ ಒಂದು ಪಠಿಸದೇ ಇದ್ದದ್ರಿಂದ ಯಾತಯಾಮ ಆಗ್ತದೆ. ಅಥವಾ ಅದಕ್ಕೆ ಉತ್ಸರ್ಜನ ಉಪಕರ್ಮಗಳು ಒಂದುಂಟು. ಒಂದು ಸಲ ಅದನ್ನು ಬಿಟ್ಟು ಮತ್ತೆ ಸ್ವೀಕಾರ ಮಾಡುವುದು, ರಿನ್ಯೂವಲ್ ಮಾಡಿಕೊಳ್ಳುವುದು ಒಂದುಂಟು. ಆ ಉತ್ಸರ್ಜನ ಉಪಕರ್ಮಗಳನ್ನು ಮಾಡಿಕೊಳ್ಳದೆ ಹೋದರೆ ಮಂತ್ರ ಯಾತಯಾಮ ಆಗ್ತದೆ. ಆವಾಗ ಮಂತ್ರ ಶಕ್ತಿ ಕ್ಷೀಣಿಸ್ತದೆ. ಅಥವಾ ಮಂತ್ರವನ್ನು ಪಠಿಸುವಾಗ 10 ದೋಷಗಳಿದೆ, ದಶದೋಷಗಳು ಅಂತ. ಸಿಕ್ಕಾಪಟ್ಟೆ ವೇಗದಿಂದ ಹೇಳುವುದು, ಅಕ್ಷರವನ್ನು ನುಂಗಿಕೊಂಡು ಹೇಳುವುದು, ಶರೀರವನ್ನು ಅಲುಗಾಡಿಸಿಕೊಂಡು ಮಂತ್ರವನ್ನು ಹೇಳುವುದು, ಆಮೇಲೆ ತಲೆಯನ್ನು ಅಲುಗಾಡಿಸಿಕೊಂಡು ಮಂತ್ರ, ಒಟ್ಟು 10 ದೋಷಗಳನ್ನು ಹೇಳ್ತಾರೆ. ದಶದೋಷ ಅಂತ ಮಂತ್ರದಲ್ಲಿ. ಈ ದಶದೋಷಗಳ ಕಾರಣದಿಂದ ಮಂತ್ರ ಯಾತಯಾಮ ಆಗ್ತದೆ, ಅದರಲ್ಲಿ ಶಕ್ತಿ ಕ್ಷೀಣ ಆಗ್ತದೆ. ಇವೆಲ್ಲ ಕ್ಷೀಣವಾದಾಗ ಆ ಮಂತ್ರಕ್ಕೆ ಮತ್ತೊಂದು ಮಂತ್ರವನ್ನು ಜೋಡಿಸುವಂಥ ವಿಧಾನ ಅದು ಬೇರೆ. ವಿಹರಣ ಅನ್ನುವ ರೀತಿಯ ಜೋಡಣೆ ಬೇರೆ. ಎಲ್ಲಿ ವಿಹರಣ ಅಂತ ಬರ್ತದೋ, ಅದು ಕರ್ಮ ನಿರ್ಣಯದಲ್ಲಿ ಹೇಳಬೇಕಾದ್ರೆ ಒಂದು 5 ಶಬ್ದಗಳನ್ನು ಪ್ರಚೇತನ ಪ್ರಚೇತಯ ಇತ್ಯಾದಿಗಳೆಲ್ಲ ಇದ್ದಾವೆ. ಆ 5 ಶಬ್ದಗಳನ್ನು ಮಂತ್ರದಲ್ಲಿ ಜೋಡಿಸುವಂಥ ಒಂದು ವಿಧಾನ. ಆ ಜೋಡಿಸುವ ವಿಧಾನವೂ ಕೂಡ ಶಾಸ್ತ್ರದಲ್ಲೇ ಹೇಳಿರುವಂಥದ್ದು. ಅಂದರೆ ಪಂಚರಾತ್ರದಲ್ಲಿ ಹೇಳಿದ ಕ್ರಮದಲ್ಲೇ ಜೋಡಿಸಬೇಕು. ಆ ಜೋಡಿಸುವಂಥದ್ದು, ಜೋಡಿಸಿದ ಮಂತ್ರವೂ ಕೂಡ ಅಪೌರುಷಯವೇ. ನಾವು ಜೋಡಿಸಿ ಪೌರುಷಯ ಮಂತ್ರ ಅಲ್ಲ. ಅಂದರೆ ಆ ಮಂತ್ರಕ್ಕೆ ಆ ರೀತಿ ಜೋಡಿಸಲ್ಪಟ್ಟ ಮಂತ್ರವೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಉಂಟು. ಈಗ ಈ ಬೃಹತಿ ಸಹಸ್ರದಲ್ಲೂ ಕೂಡ ಪುರುಷ ಅಂತ 3 ಅಕ್ಷರಗಳು. ಪುನದಂಭವೋದ ತೀರಾಮ್ ಅನ್ನುವಲ್ಲಿ ಪುರುಷ ಅನ್ನುವಲ್ಲಿ ಪೂ ಎಂಬ ಅಕ್ಷರವನ್ನು ಮಾತ್ರ ಒಂದು ಮಂತ್ರಕ್ಕೆ ಜೋಡಿಸಿತು. ಋಣದಂಭವೋದ ತೀರಾಮ್ ಅನ್ನುವಲ್ಲಿ ಪುರುಷ ಎಂಬಲ್ಲಿ ರು ಅನ್ನೋ ಅಕ್ಷರವನ್ನು ಮಾತ್ರ ಜೋಡಿಸಿತು. ಈ ಜೋಡಿಸಿದ್ದು ಅಂದರೆ ನಾನು ಮಾಡಿದ ಮಂತ್ರ ಅಲ್ಲ ಅದು. ವಿಶ್ವಾಮಿತ್ರರು ಆ ಮಂತ್ರವನ್ನು ಕಂಡದ್ದು ಅಂತ ಹೇಳಿದ್ರಲ್ವ. ವಿಶ್ವಾಮಿತ್ರ ವಸಿಷ್ಠರು ಜೊತೆ ಸೇರಿ ಆ ಮಂತ್ರವನ್ನು ಕಂಡದ್ದು ಅಂತಾದಾಗ ಮಾಡಿದ್ದಲ್ಲ. ಅನಾದಿ ಕಾಲದಿಂದ ಹೂ ರು ಮೊದಲಾದ ಅಕ್ಷರಗಳಲ್ಲಿ ಜೋಡಿಸಲ್ಪಟ್ಟ ಮಂತ್ರ ಇದೆ. ಜೋಡಿಸದೇ ಇದ್ದಂತಹ ಭಿನ್ನ ಛಂದಸ್ಕವಾದ ಮಂತ್ರವೂ ಇದೆ. ಅಂದರೆ ಬೃಹತಿ ಸಂಪಾದಿತವಾದ ಮಂತ್ರವೂ ಅಪೌರುಷೇಯ, ಬೃಹತಿ ಅಲ್ಲದ ಬೇರೆ ಛಂದಸ್ಸಿನಲ್ಲಿರ್ತಕ್ಕಂಥ ಮಂತ್ರವೂ ಕೂಡ ಅಪೌರುಷೇಯ. ಅಪೌರುಷೇಯವಾದಂತಹ ಬೃಹತಿ ಸಂಪಾದಿತ ಮಂತ್ರ ಏನಿದೆ ಅದನ್ನು ನಾವು ಆ ಬೃಹತಿಯಲ್ಲದ ಮಂತ್ರವನ್ನು ಕೂಡ ಅನುಸಂಧಾನ ಮಾಡಿ ಇದರಲ್ಲಿ ರು ಅಥವಾ ಪೂ ಅನ್ನುವುದು ಸೇರಿತು ಬೃಹತಿ ಆಗಿದೆ ಅನ್ನುವುದನ್ನು ಅನುಸಂಧಾನ ಮಾಡಿದಾಗ ಅದರಲ್ಲಿ ಒಂದು ಫಲ, ಅದು ವಿಹರಣ ಫಲ ಅಂತ ಅದಕ್ಕೆ. ಅದನ್ನು ಅನುಸಂಧಾನ ಮಾಡಬೇಕು. ಅದು ಆ ಒಂದು ಅಕ್ಷರವನ್ನು ಸೇರಿಸಿದ ಮಂತ್ರವನ್ನು ಇದು ಸೇರಿಸಿ ಮಾಡಿದಂತಹ ಮಂತ್ರ, ಇದೊಂದು ವಿಹೃತವಾದಂತಹ ಮಂತ್ರ ಅಂತ ಅನುಸಂಧಾನ ಮಾಡಬೇಕು. ಈ ವಿಹರಣದಿಂದಾಗಿ ಏನಾಗ್ತದೆ? ಐತರೇಯೋಪನಿಷತ್ತಿನ ಕೊನೆಯ ಭಾಗದಲ್ಲಿ, ಆತ್ಮೋಪನಿಷತ್ತಿನ ಭಾಗದಲ್ಲಿ ಬರ್ತದೆ. ಆ ಮಂತ್ರವನ್ನು ವಿಹರಣ ಮಾಡಿದ ಕಾರಣದಿಂದಾಗಿ ಭಗವಂತನ 2 ರೂಪಗಳ ಸಂಧಿಯನ್ನು ಚಿಂತನೆ ಮಾಡಬೇಕು. ಪ್ರವಚನಗಂ ಸಂಧಿ ಇದೆಲ್ಲ, ಪ್ರವಚನಗಂ ಸಂಧಾನಂ ಇದೆಲ್ಲ ಬರ್ತದಲ್ವ, ಅಲ್ಲಿ ಒಂದು ಸಂಧಿ ಬರ್ತದಲ್ವ. ಹಾಗೆ 2 ಅಕ್ಷರಗಳ ಜೋಡಣೆ ಅಥವಾ ವಿಹರಣದಿಂದಾಗಿ ಜೋಡಣೆ ಆದಾಗ ಭಗವಂತನ 2 ರೂಪಗಳು ಸೇರಿಕೊಂಡಂತಹ ಸಂಧಿ ರೂಪಗಳನ್ನು ಚಿಂತನೆ ಮಾಡಬೇಕಂತೆ. ಆ ಸಂಧಿ ರೂಪ ಇವರಿಗೆ ಅನುಗ್ರಹ ಮಾಡ್ತದೆ ಅಂತ ಒಂದು ಫಲವನ್ನು ಆಚಾರ್ಯರು ಭಾಷ್ಯದಲ್ಲೂ ಹೇಳ್ತಾರೆ. ಅದನ್ನು ಆ ರೀತಿಯ ನೀವು ಹೇಳಿದ ಪ್ರಶ್ನೆಯ ಪ್ರಕಾರ ಒಂದು ಮಂತ್ರದಲ್ಲಿ ತೇಜೋಹೀನತೆ ಉಂಟಾದಾಗ ತೇಜಸ್ಸು ಕೊಡುವುದಕ್ಕೋಸ್ಕರ ಜೋಡಿಸುವುದು ಅಂತ ಇಲ್ಲಿ ನಡೆದದ್ದಲ್ಲ. ಮತ್ತೆ ಬೃಹತಿ ಸಂಪಾದನೆಯ ಮೂಲಕವಾಗಿ ಆ ಬೃಹತಿ ಅಂತ ಹೇಳುವ ಪ್ರಾಣಾಭಿಮನ್ಯಮಾನವಾದ ಸರ್ವಶ್ರೇಷ್ಠವಾದ ಛಂದಸ್ಸಿನ ಮೂಲಕ ನಮ್ಮ ನಾಡೀಗತವಾದ ರೂಪವನ್ನು ಪ್ರತಿಪಾದನೆ ಮಾಡುವ ರೂಪಚಿಂತನೆಗೋಸ್ಕರ ಅತಿ ಅಪೌರುಷೇಯವಾದ ವೇದದಲ್ಲೇ ವಿಹರಣವಾಗಿರತಕ್ಕಂಥ ಮಂತ್ರ ಇದು.
ಶಕ್ತಿಹ್ರಾಸವಾದದ್ದನ್ನು ತುಂಬಿಸುವುದಕ್ಕೆ ಜೋಡಿಸಲ್ಪಟ್ಟದ್ದಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ಸಹಸ್ರನಾಮನ ಸ್ತ್ರೀಯರು ನಮ್ಮ ಹೇಳ್ಬಾರ್ದು, ಅವ್ರು ಅದರ ಬದಲಾಗಿ ಬಂದು ನಾಮನ್ನು ಹರಿಕಥಾನುಸಾರ ಹೇಳ್ಬೋದು, ಇದನ್ನು ಹೇಳ್ಬಾರ್ದು ಅಂತ ಒಂದು ಕಡೆ ಹೇಳಿದ್ರು. ಅದಕ್ಕೆ ತಮ್ಮ ಇದಕ್ಕೆ ನಾನು ಗೋವಿಂದಾಚಾರ್ಯರ ಉತ್ತರ ಕೊಡ್ತೇನೆ, ಆಮೇಲೆ ವಿದ್ಯಾಮಾನ್ಯ ತೀರ್ಥರ ಉತ್ತರ ಕೊಡ್ತೇನೆ. ಗೋವಿಂದಾಚಾರ್ಯ ಉತ್ತರ ಹೇಗೆ ಅಂದರೆ, ಹೆಂಗಸರು ವಿಷ್ಣು ಸಹಸ್ರನಾಮ ಹೇಳಿದರೆ ಗಂಡಸರಿಗೆ ಬರುವುದಿಲ್ಲ ಅಂತ ಹೇಳಿ ಅವರು ಭಾರಿ ಸಿಲ್ಲಿಯಾಗಿ ಬಿಡ್ತಾರೆ ಅಂತ ಅವರಿಗೆ ಹೇಳಿಕ್ ಬಿಡೋಲ್ಲ. ಗಂಡಸರು ಹೆಂಗಸರಿಗೆ ವಿಷ್ಣು ಸಹಸ್ರನಾಮ ಹೇಳಿಕ್ ಬಿಡೋಲ್ಲ ಇವರು. ಯಾಕೆಂದ್ರೆ ಅವರು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಇವರು ಡಿಗ್ನಿಟಿ ಕಡಿಮೆ ಆಗುತ್ತೆ, ಅವರಿಗೆ ಚೆನ್ನಾಗಿ ಹೇಳಲಿಕ್ಕೆ ಬರ್ತದೆ, ಇವರಿಗೆ ಹೇಳಲಿಕ್ಕೆ ಬರೋಲ್ಲ ಪಾಪ. ಅವರದ್ದು ಡಿಗ್ನಿಟಿ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಅವರಿಗೆ ಹೇಳಲಿಕ್ಕೆ ಬಿಡೋಲ್ಲ ಅಂತೆ ಗಂಡಸರು. ತಾವು ಹೇಳ್ತಾರಾ? ತಾವು ಹೇಳೋದಿಲ್ಲ. ಅವರಿಗೆ ಹೇಳಲಿಕ್ಕೆ ಬಿಡ್ತಾರಾ? ಅವರಿಗೆ ಹೇಳಲಿಕ್ಕೆ ಬಿಡೋಲ್ಲ. ಒಟ್ಟಿನಲ್ಲಿ ವಿಷ್ಣು ಸಹಸ್ರನಾಮ ಗೋವಿಂದ ಆಗಿ ಹೋಗ್ತದೆ. ಇದು ಗೋವಿಂದಾಚಾರ ಉತ್ತರ. ಅಂದ್ರೆ ಅವರಿಗೆ ಹೇಳಲಿಕ್ಕೆ ಬಿಡಬೇಕು, ನೀವು ಮೊದಲು ಹೇಳಿ ಆಮೇಲೆ ಅವರಿಗೆ ಹೇಳಿಸಿ ಅಂತ. ವಿದ್ಯಾಮಾನ್ಯ ತೀರ್ಥರು ಸ್ಪಷ್ಟವಾಗಿ ಹೇಳ್ತಿದ್ರು, ವಿಷ್ಣು ಸಹಸ್ರನಾಮವನ್ನು ಪ್ರತಿಯೊಬ್ಬರು ಹೇಳುವುದು. ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ತ್ರೀ ಶೂದ್ರ ಬ್ರಹ್ಮ ಬಂಧೋನ ತ್ರಯೀನ ಶ್ರುತಿ ಗೋಚರ ಇತಿ ಭಾರತನಾಖ್ಯಾನಂ ಕೃಪಯಾ ಮುನಿನ ಕೃತ. ಮಹಾಭಾರತವನ್ನು ವೇದವ್ಯಾಸರು ರಚಿಸಿದ್ದೇ ವೇದಾಧ್ಯಯನ ಮಾಡುವ ಸಾಮರ್ಥ್ಯ ಇಲ್ಲದೆ ಇದ್ದಂತಹ ವ್ಯಕ್ತಿಗಳಿಗೆ, ಅಂದರೆ ಅಧಿಕಾರ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಮೋಕ್ಷ ಮಾರ್ಗ ತೆರೆದಿರಬೇಕು ಅನ್ನೋ ಉದ್ದೇಶದಿಂದ. ಆ ಮಹಾಭಾರತದಲ್ಲಿ ಬರುವಂತಹದ್ದಲ್ಲ ವಿಷ್ಣು ಸಹಸ್ರನಾಮ. ಅಂದ ಮೇಲೆ ಅದರಲ್ಲಿ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳುವುದ? ವಾದ ಮಾಡುವವರಿಗೆ ಒಂದು ಅವಕಾಶ ಎಲ್ಲಿರುವುದು ಅಂದರೆ, ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ. ಮಹಾಮಂತ್ರ ಅಂತ ಒಂದು ಶಬ್ದ ಹೇಳ್ತೇವೆ ನಾವು. ಮಹಾಮಂತ್ರದಲ್ಲೆಲ್ಲ ಉಪನಯನ ಆಗದೇ ಇದ್ದವರಿಗೆ ಅಧಿಕಾರ ಹೇಗೆ? ಇದೊಂದು ಪ್ರಶ್ನೆ ಬರುವುದು. ಮಹಾಮಂತ್ರದಲ್ಲೂ ಕೂಡ ಸ್ತ್ರೀಯರಿಗೆ ಅಧಿಕಾರ ಇದೆ ಅಂತ ಧರ್ಮಶಾಸ್ತ್ರದಲ್ಲಿ ಬಹಳ ಬಾರಿ ಇದೆ. ಸ್ತ್ರೀಯರಿಗೆ ಉಪನಯನ ಯಾವುದು? ಶ್ರೀಮನ್ ಮಧ್ವಾಚಾರ್ಯರೇ ಹೇಳ್ತಾರೆ, ಸ್ತ್ರೀಣಾಂ ಉದ್ವಾಹ ಕರ್ಮೈವ ಯಥೋಪನಯನಂ ತಥಾ. ಅಂದರೆ ಸ್ತ್ರೀಯರಿಗೆ ವಿವಾಹ ಅನ್ನುವುದೇ ಉಪನಯನ ಸಂಸ್ಕಾರ. ವಿವಾಹದಿಂದ ಅವರಿಗೆ ಪೂರ್ಣ ಅಧಿಕಾರ ಇದೆ. ಅವರಿಗೆ ಕೆಲವು ಮಂತ್ರಗಳಲ್ಲಿ ಯಜ್ಞದಲ್ಲಿ ಇವನ ಜೊತೆಗೆ ಕೂತು ಯಜ್ಞದಲ್ಲಿ ಹೇಳುವ ಮಂತ್ರಗಳನ್ನೆಲ್ಲ ಶ್ರವಣ ಮಾಡ್ತಾ ಜೊತೆಗೆ ಆಹುತಿ ಹಾಕುವುದಕ್ಕೆ ಆಕೆಗೆ ಅವಕಾಶ ಇದೆ, ಸಹಧರ್ಮಿಣಿಯಾಗಿದ್ದುಕೊಂಡು. ಆದ್ದರಿಂದ ಅವಳಿಗೆ ಒಂದು ಅಧಿಕಾರ ಪ್ರಾಪ್ತಿಯಾಗ್ತದೆ. ಉಪನಯನಕ್ಕಿಂತ ಮುಂಚೆ ಹೇಗೆ ಅಂತ ಪ್ರಶ್ನೆ. ಇಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವೂ ಹೌದು, ಮಹಾಮಂತ್ರವೂ ಹೌದು. ಸ್ತೋತ್ರವಾಗಿ ಅದರಲ್ಲಿ ಕೊನೆಗೆ ಫಲ ಏನು ಹೇಳ್ತದೆ ಹೇಳಿ? ವೇದಾಂತಗೋ ಬ್ರಾಹ್ಮಣ ಸ್ಯಾತ್, ಕ್ಷತ್ರಿಯೋ ವಿಜಯೀ ಭವೇತ್, ವೈಶ್ಯ ಧನ ಸಮೃದ್ಧ ಸ್ಯಾತ್, ಶೂದ್ರ ಸುಖಮವಾಪ್ನುಯಾತ್. ಇದನ್ನು ಬಹಳ ವಿಶಾಲವಾದ ಭಾವದಿಂದ ನಾವೆಲ್ಲ ಹೇಳುವುದು. ಶೂದ್ರರು ಕೂಡ ಇದನ್ನು ಪಾರಾಯಣ ಮಾಡಬೇಕು ಅಂತ ನಾವು ಹೇಳುದು. ಯಾಕಂದ್ರೆ ಶೂದ್ರ ಸುಖಮವಾಪ್ನುಯಾತ್ ಅಂತ ಒಟ್ಟಿಗೆ ವೇದವ್ಯಾಸರು ಹೇಳಿದ್ದಾರೆ, ಅವರು ಪಾರಾಯಣ ಮಾಡಬೇಕು. ಆದರೆ ಶಂಕರಾಚಾರ್ಯರಾಗಲಿ ಉಳಿದ ಆಚಾರ್ಯರಾಗಲಿ ಶೂದ್ರ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಶಂಕರಾಚಾರ್ಯರು ವಿಷ್ಣು ಸಹಸ್ರನಾಮ ಭಾಷೆ ಇದೆ ಶಂಕರಾಚಾರ್ಯರದ್ದು. ಅವರು ಶೂದ್ರ ಶ್ರವಣ ನತು ಪಠನಾತ್ ಅಂತ ಬರೆದಿದ್ದಾರೆ. ಶೂದ್ರ ಸುಖಮವಾಪ್ನುಯಾತ್ ಅಂದರೆ ಶ್ರವಣದಿಂದ ಅಂತ ಹೇಳಿದ್ದಾರೆ. ಅಂತ ಆಚಾರ ಇದೆ ಅಂತಾದರೆ ಬಿಡಿ, ತೊಂದರೆ ಇಲ್ಲ. ಆದರೆ ವಿಷ್ಣು ಸಹಸ್ರನಾಮದ ಶ್ರೇಷ್ಠ ಮಂತ್ರವನ್ನು ನಮ್ಮ ದೇಶದ ಸಕಲ ನಾಗರಿಕರೂ ಹೇಳುವುದರಿಂದ ಭಾರತಕ್ಕೊಂದು ವಿಶೇಷವಾದ ಬಲ ಇದೆ. ದೇಶದ ಬಲ ಇವತ್ತು ನೀವು ಅದನ್ನು ಹೇಳಬೇಡಿ ಇದನ್ನು ಹೇಳಬೇಡಿ, ವೇದವನ್ನಂತೂ ಹೇಳುವುದಕ್ಕೆ ಅವಕಾಶವೇ ಇಲ್ಲ. ಪ್ರತಿಯೊಬ್ಬ ಆಚಾರ್ಯ ಪುರುಷರು ಹೇಳಿದ್ದಾರೆ, ವೇದವೇ ಹೇಳುತ್ತೆ. ಉಷತಿ ಅದು ಸ್ತ್ರೀ ಅವರಿಗೆ ಕೊಡಬೇಡಿ. ಯಾರಿಗೆ ಉಪನಯನ ಸಂಸ್ಕಾರ ಇವತ್ತಿನ ಕಾಲದಲ್ಲಿ ಯಾರಿಗಿಲ್ವೋ ಸ್ತ್ರೀಯರಿಗಾಗಲಿ ಯಾವುದು ಬ್ರಾಹ್ಮಣೇತರರಿಗಾಗಲಿ ಅವರಿಗೆ ಕೊಡಬೇಡಿ ಎಂದು ಸ್ಪಷ್ಟವಾಗಿ ವೇದವೇ ಹೇಳಿದೆ. ಆದ್ರಿಂದ ಅದಕ್ಕೆ ಮಾರ್ಗವೇ ಇಲ್ಲ. ಯಾವಾಗ ಶೂದ್ರ ಸುಖಮವಾಪ್ನುಯಾತ್ ಅಂತ ಆ ಮಂತ್ರವೇ ಹೇಳ್ತದೋ, ಮಹಾಭಾರತವೇ ಹೇಳ್ತದೋ, ಆವಾಗ ಅವರು ವಿಷ್ಣು ಸಹಸ್ರನಾಮ ಹೇಳುವುದಕ್ಕೆ ಅವಕಾಶ ಕೊಡದೇ ಇದ್ದ ಬ್ರಾಹ್ಮಣ ದೇಶಕ್ಕೆ ಸ್ವಲ್ಪ ದ್ರೋಹ ಮಾಡಿದ ಹಾಗೆ ಆಗ್ತದೆ. ಪ್ರತಿಯೊಬ್ಬರು ಹೇಳುವುದರ ಮೂಲಕ ಒಂದು ಏಕತೆ, ಎಲ್ಲಿ ಏಕತೆ ಬರುವುದಕ್ಕೆ ಅವಕಾಶ ಉಂಟು ಅಂಥಲ್ಲಿ ಏಕತೆಗೆ ಪೂರ್ಣ ಅವಕಾಶವನ್ನು ನಾವು ಕಲ್ಪಿಸಿಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಇದನ್ನು ಇತರರು ಹೇಳಬಹುದು ಅಂತ ಆದಮೇಲೆ ತತ್ರಾಪಿ ಬ್ರಾಹ್ಮಣೀ ನಾರಿ ಪಠೇತ್ ಗ್ರಂಥ ಪುರಸ್ಸರ ಅಂತ ಬ್ರಾಹ್ಮಣೀ ನಾರಿಗೆ ಒಂದು ವಿಶೇಷ ಬಲ ಇದೆ. ಅವರೆಲ್ಲ ಅನುಷ್ಠಾನ ಎಷ್ಟು ಮಾಡ್ತಾರೆ? ಗಂಡಸರಿಗಿಂತ ಹೆಚ್ಚು ಅನುಷ್ಠಾನ ಮಾಡ್ತಾರೆ. ಅವರು ಹರಿಕಥಾನುಸಾರ ಓದಿದ್ದಾರೆ ಅಂದರೆ ವಿಷ್ಣು ಸಹಸ್ರನಾಮ ಅಪ್ಪನನ್ನು ಓದಿದ್ದಾರೆ ಅಂತ. ಅಂಥಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಅವರನ್ನು ವಂಚಿತರನ್ನಾಗಿಸುವುದು ಬೇಡ ಅಂತ ನನ್ನ ಅಭಿಪ್ರಾಯ. ಓಂ ಇಲ್ಲ ಅಲ್ಲಿ, ಓಂ ಬಿಡುವುದು. ಮತ್ತೆ ಈಗ ಓಂ ಅಂತ ಹೇಳಿದ್ರಲ್ಲ ನೀವು ನೋಡಿ, ಒಂದು ವಿಷಯ ಏನಂದ್ರೆ, ಈಗ ಓಂ ಅಂತ ಅವರು ಹೇಳಿದ್ರು ತಪ್ಪ?
ಅಲ್ಲ. ಯಾಕೆಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಓಂ ಎರಡಿದೆ, ಒಂದು ಮಂತ್ರ ಮತ್ತೊಂದು ಇಂ ಉಂ ಓಂ ಅಷ್ಟೇ. ಓಂ ಅದೊಂದು ಅವ್ಯಯ. ಅದಕ್ಕೆ ಏನು ಅರ್ಥ ಗೊತ್ತಾ? ಅಂಗೀಕಾರ ಅಂತ ಅರ್ಥ. ಈಗ ನಾವು ಸಂಸ್ಕೃತ, ನೀವೆಲ್ಲ ಸಂಸ್ಕೃತ ಮಾತಾಡುವರು, ನಾನು ಹೇಳ್ತೇನೆ ಇವತ್ತು ಸಾಯಂಕಾಲ ಅಲ್ಲಿ ಪೂಜೆ ಇದೆ, ಎಲ್ಲರೂ ಬರಬೇಕು, ನೀವು ಸಂಸ್ಕೃತದಲ್ಲಿ ಉತ್ತರ ಏನು ಕೊಡಬೇಕು? ಓಂ. ಓಂ ಅಂತ. ಓಂ ಅಂದರೆ ಆಗಬಹುದು ಅಂತ ಅರ್ಥ. ಓಂ ಎಲ್ಲರೂ ಹೇಳ್ಬೋದು. ಸ್ತ್ರೀಯರು ಕೇಳುವಾಗಲೇ ನಾವು ಓಂಕಾರ ಹೇಳ್ಬೋದು ಆಚಾರ್ಯ ಕೇಳುವಾಗಲೇ ಹೇಳೋದು. ಅಲ್ಲಿ ಓಂ ಹೇಳ್ಬೋದು. ಮತ್ತೆ ಓಂ ಹೇಳಬಾರ್ದು ಅಂದ್ರೆ ಏನು ಗೊತ್ತೋ? ಮಂತ್ರವಾಗಿ ಓಂ ಜಪ ಇಲ್ಲ, ಓಂಕಾರದ ಮಂತ್ರ ಜಪ ಇಲ್ಲ. ಅಂದರೆ ಪ್ರಣವಸ್ಯ ಪರಬ್ರಹ್ಮ ಋಷಿ ದೈವಿ ಗಾಯತ್ರಿ ಛಂದ ಅಂತ ಋಷಿ ಛಂದಸ್ಸುಗಳ ಜೊತೆಗೆ ಆ ಓಂಕಾರವನ್ನು ಜಪಿಸುವುದಕ್ಕೆ ಅವರಿಗೆ ಅವಕಾಶ ಇಲ್ಲ. ಓಂ ಹೇಳ್ಬೋದು. ಆದರೆ ಈಗ ನೀವು ವಿಶ್ವಾಯ ನಮಃ ಓಂ ಹೇಳೋದು ಬೇಡ. ಯಾಕಂದರೆ ಅದು ಮಂತ್ರದಲ್ಲಿ ಬಂದ ಓಂ. ನೀವು ವಿಶ್ವಾಯ ನಮಃ ವಿಶ್ವಂ ವಿಷ್ಣುರುವ ಷಟ್ಕ ಅಂತ ಹೇಳಿ. ವಿಷ್ಣು ಸಹಸ್ರನಾಮದಲ್ಲಿ ಓಂ ಬರುವುದಿಲ್ಲ. ಭೂರ್ಭುವ ಲಕ್ಷ್ಮಿ ಹಿಂದೆ ಬರ್ತದೆ. ಭೂರ್ಭುವ ಲಕ್ಷ್ಮಿ ಹಿಂದೆ ಹೇಳ್ಬೋದು. ಓಂ ಭೂರ್ಭುವ ಸ್ವಃ ಅಂತ ಹೇಳಲಿಕ್ಕಿಲ್ಲ ಅಷ್ಟೇ. ಭೂರ್ಭುವ ಲಕ್ಷ್ಮಿ ಅಂತ ಹೇಳ್ಬೋದು. ನೀವು ವೇದದಲ್ಲಿ ಬರದೇ ಇದ್ದ ಶಬ್ದ ಲೌಕಿಕದಲ್ಲಿ ಎಲ್ಲೂ ಇಲ್ಲ. ಲೌಕಿಕದಲ್ಲಿರುವ ಎಲ್ಲ ಶಬ್ದವು ವೇದದಲ್ಲಿ ಬಂದ ಶಬ್ದವೇ. ನೀವು ಭಗವದ್ಗೀತೆಯಲ್ಲಿ ಓದ್ತೀರಿ, ಭಗವದ್ಗೀತೆ ಎಲ್ಲ ಹೇಳ್ತೀರಲ್ವಾ? ವಿಷ್ಣು ಸಹಸ್ರನಾಮ ತುಲ್ಯ. ವಿಷ್ಣು ಸಹಸ್ರನಾಮಕ್ಕೆ ಏನು ಉತ್ತರವೋ ಭಗವದ್ಗೀತೆಗೆ ಅದೇ ಉತ್ತರ. ಯಾಕೆಂತ ಹೇಳಿದರೆ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಎಲ್ಲರಿಗೂ ಮಧ್ವಾಚಾರ್ಯರು ಕೊಟ್ಟ ಆದೇಶ. ವೇದವ್ಯಾಸರು ಪುರಾಣದಲ್ಲಿ ಕೊಟ್ಟದ್ದನ್ನೇ ಆಚಾರ್ಯರು ಗೀತಾ ಭಾಷ್ಯದ ಆರಂಭದಲ್ಲಿ ಹೇಳಿದರು. ಜ್ಞೇಯಂ ಪಾಠ್ಯಂಚ ತದ್ವಯಂ. ಅವೆರಡರ ಅರ್ಥವನ್ನು ತಿಳ್ಕೊಳ್ಬೇಕು, ಅವೆರಡನ್ನು ಪಾರಾಯಣ ಮಾಡಬೇಕು. ಯಾವುದು? ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ಇದು ಎಲ್ಲರಿಗೂ ಪುರುಷ ಸ್ತ್ರೀ ಸಾಮಾನ್ಯವಾಗಿ ವಿಧಾನ ಮಾಡಿರತಕ್ಕಂಥದ್ದು. ಅಂತ ಭಗವದ್ಗೀತೆಯಲ್ಲಿ ನ ಜಾಯತೆ ನಿಯತೆ ವಾ ಕದಾಚಿತ್ ಅಂತ ಹೇಳ್ತೀರಿ, ಅದು ವೇದ. ವೇದ ಅಲ್ಲ. ಸ್ತ್ರೀಯರು ಹೇಗೆ ಹೇಳುವುದು? ಅಲ್ಲಿ ನಹನ್ಯತೆ ಹನ್ಯಮಾನೆ ಶರೀರೆ ಎಂದು ಇಲ್ಲೇನಿದೆ? ಹನ್ಯಮಾನೆ ಪಿ ದೇಹೆ. ಎರಡು ಅಕ್ಷರ ವ್ಯತ್ಯಾಸ ಆದರೂ ಅದು ವೇದ ಅಲ್ಲ, ಅದು ಪುರಾಣ ಆಗ್ತದೆ, ಅದು ಇತಿಹಾಸ ಆಗ್ತದೆ. ಅದು ಅಷ್ಟಾದರೂ ಅದು ವೇದ ಅಲ್ಲ, ಭಗವದ್ಗೀತೆ ಆಗ್ತದೆ. ಅಂತದನ್ನು ಪಠಣ ಮಾಡುವುದಕ್ಕೆ ಏನು ದೋಷ ಇಲ್ಲ. ಅಷ್ಟೇ. ಸ್ತ್ರೀಯರಿಗೆ ಸಮಸ್ಯೆ ಏನು 4 ದಿವಸದ ಸಮಸ್ಯೆ ಅಂತ ಇರ್ತದೆ. ಆ ಸಮಯದಲ್ಲಿ ಇದನ್ನೆಲ್ಲ ಪಾರಾಯಣ ಮಾಡ್ತಾರೆ. ನಾವು ಕೂಡ ಅಷ್ಟೇ 10 ದಿವಸದ ಸಮಸ್ಯೆ ನಮಗೆ ಬರ್ತದೆ. ಒಂದು ಮಗು ಹುಟ್ಟಿದ್ರೆ ಅಥವಾ ಸಪಿಂಡರು ಮೃತರಾದಾಗ ಅದಕ್ಕೆ ಆಶೌಚ ಅಂತ ಇದೆ. ಈ ಆಶೌಚ ಹೇಗೋ ಹಾಗೆ ರಜಸ್ವಲ ಆಶೌಚ ಅನ್ನೋದು. ಆಶೌಚ ಇರುವುದು 10 ದಿವಸ, 3 ದಿವಸ ಪಕ್ಷಿಣಿ 1 ದಿವಸ. ರಜಸ್ವಲ ಆಶೌಚ 3 ದಿವಸದ ಆಶೌಚ. ಗ್ರಹಣಾಶೌಚ ಗ್ರಹಣ ಹಿಡಿದು ಮುಗಿಯಲ್ಲಿ ತನಕ ಇರತಕ್ಕಂಥ ಆಶೌಚ. ಆಶೌಚ ಆದ್ರಿಂದ ಅದನ್ನು ಶುದ್ಧವಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿಕೊಂಡು ಆ ಸಮಯದಲ್ಲಿ ಯಾವುದೇ ಕರ್ಮಾಧಿಕಾರ ಇಲ್ಲವಾದ್ರಿಂದ ವಿಷ್ಣು ಸಹಸ್ರನಾಮದಂತಹ ಸ್ತೋತ್ರಗಳು ಯಾವುದನ್ನು ಪಠಿಸದೆ ರಾಮನಾಮ ಹೇಳುವುದಕ್ಕೆ ರಜಸ್ವಲೆಗೂ ಅವಕಾಶ ಇದೆ ಅಂತ ಶಾತಾನಪುರ ಹೇಳ್ತಾರೆ. ರಾಮನಾಮ ಹೇಳುವುದು, ಭಗವಂತನ ನಾಮಸ್ಮರಣೆ ಮಾಡುವುದಕ್ಕೆ ಅಶುಚಿಗೂ ಅವಕಾಶ ಇದೆ. ಉಳಿದ ಹಾಗೆ ಈ ಮಂತ್ರತುಲ್ಯವಾಗಿರತಕ್ಕಂಥದ್ದನ್ನು ಸ್ತ್ರೀಯರು ಅಶುಚಿಯಾದ ಸ್ಥಿತಿಯಲ್ಲಿ ನಡೆಸಬಾರ್ದು. ನಾವು ಕೂಡ ಮಾಡುವ ಹಾಗಿಲ್ಲ. ತೀರಾ ಅಶುಚಿ ಇದ್ದಾಗ ಶುಚಿ ತದ್ಗತ ಮಾನಸ ಅಂತ ಅದರಲ್ಲಿ ಉಂಟಲ್ಲ ಶುಚಿ. ಅವನು ಮತ್ತೆ ಇಲ್ಲ, ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿದರೆ ಶುಚಿ ಆಗ್ತದೆ. ಪುಂಡರೀಕಾಕ್ಷ ಅತಿನೀಲ ಘನಶ್ಯಾಮಂ ನಲಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮಿ. ಕೈಕಾಲು ಮುಖ ತೊಳೆದು ಪುಂಡರೀಕಾಕ್ಷನನ್ನು ಸ್ಮರಿಸಿದರೆ ಶುಚಿ ಆಗ್ತದೆ. ಶುಚಿ ಎನ್ನುವುದು ಮೂಲಭೂತವಾಗಿ ಮಾನಸವಾದ, ಕೇವಲ ಶಾರೀರಿಕ ಅಲ್ಲ. ಶಾರೀರಿಕ ಬಹಳ ಮುಖ್ಯ, ಮೂಲಭೂತ ಮಾನಸ. ವಿದ್ಯಾಮಾನ್ಯ ತೀರ್ಥರ ಹತ್ರ ಕೊರಳಳ್ಳಿ ಆಚಾರ್ಯರು ಕೇಳಿದರು, ಮಡಿ ನಮ್ಮದು ಸ್ವಲ್ಪ ಬೇರೆ ನಿಮ್ಮದು ಸ್ವಲ್ಪ ಬೇರೆ ಸ್ವಾಮಿ ಅಂತೇಳಿ. ಅದಕ್ಕೆ ವಿದ್ಯಾಮಾನ್ಯ ತೀರ್ಥರು ಮಡಿ ಇತಿ ಭ್ರಾಂತಿ ವಿಶೇಷ ಅಂತ ಸುಮ್ಮನೆ ಮಡಿ ಅಂತ ಹೇಳಿದರೆ ಅದೊಂದು ಭ್ರಾಂತಿ ವಿಶೇಷ, ಅದೊಂದು ಭಾರಿ ಭ್ರಾಂತಿ ಅದು. ಯಾಕೆಂದರೆ ಕೆಲವರಿಗೆ 3 ಕೊಡಪಾನ ಹಾಕೊಂಡು ಕೂಡಲೇ ಮಡಿ ಇಲ್ಲ ಅಂದ್ಕೊಂಡು ಬಿಡ್ತಾರೆ. ಇಲ್ಲ, ನನಗೆ 9 ಕೊಡಪಾನ ನೀರು ಹಾಕಿದ್ರೇನೆ ಮಡಿ ಆಗುವುದು ಅಂತ ಕೆಲವರಿಗೆ. ಕೆಲವರಿಗೆ ಈ ಕಲ್ಲನ್ನು ಇಲ್ಲಿ ಮುಟ್ಟಿ ಅಲ್ಲಿ ಆ ಮಡಿ ಇಲ್ಲದೆ ಮುಟ್ಟಿದ್ರೆ ಮಡಿ ಹೋಯ್ತು ಅಂತ ಅವನಿಗೆ. ಅವನು ಅಕಸ್ಮಾತ್ ಹಾಗೆ ಅಲ್ಲಿ ಕಲ್ಲು ಮಡಿಯಲ್ಲಿ ವ್ಯತ್ಯಾಸ ಆಗಿ ದೇವರನ್ನು ಹೋಗಿ ಮುಟ್ಟಿದ್ರೆ ಆಮೇಲೆ ಅವನಿಗೆ ಅದೇ ಯೋಚನೆ ಆಗಿ ಮನೆಯಲ್ಲಿ ಏನೋ ಒಂದು ಎಡವಟ್ಟಾಗ್ತದೆ, ಮೇಲಿಂದ ಸಾಸಿವೆ ಡಬ್ಬ ಕೆಳಗೆ ಬೀಳ್ತದೆ, ಮನೆಯಲ್ಲೆಲ್ಲ ಸಾಸಿವೆ, ಏನೋ ಅನಿಷ್ಟ ಆಗಿದೆ, ನಾನು ಇವತ್ತು ಕಲ್ಲು ಮಡಿ ಮಿಸ್ಟೇಕ್ ಆದದ್ದೇ ಸಮಸ್ಯೆ. ಪ್ರಶ್ನೆ ಹೋಗಿ ಕೇಳ್ತಾನೆ, ಕೇಳಿದರೆ ಅದೇ ದೋಷ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ಇವನಿಗೆ ಕಲ್ಲು ಮಡಿ ಏನು ತೊಂದರೆ ಇಲ್ಲ, ನಮ್ದು ನಾನು ಶುದ್ಧವಾಗಿದ್ದೇನೆ ಅಲ್ಲಿ ಅಲ್ವ, ಅವನ್ನೆರಡು ಬೀಳಲಿಲ್ಲ ಅಂತ ಸೀದಾ ಹೋಗ್ತಾನೆ. ಅವನಿಗೆ ಏನೂ ದೋಷವೇ ಆಗುದಿಲ್ಲ.
ಅಂದರೆ ಆ ಮನಸ್ಸು ಗಟ್ಟಿ ಇರಬೇಕು. ನಾನು ಶುದ್ಧವಾಗಿದ್ದೇನೆ, ಅಲ್ಲಿ ಮನಸ್ಸು ಅಪವಿತ್ರ ಆಯಿತೋ ಪವಿತ್ರ ಆಗ್ತದೆ. ಶೌಚಂ ಚತುರ್ವಿಧಂ, ಶಾರೀರಂ, ವಸ್ತ್ರ ಸಂಬಂಧಿ, ಅದನ್ನು ವಾಸಂ ಅಂತ ಹೇಳ್ತಾರೆ, ಅಂದರೆ ವಸ್ತ್ರ ಸಂಬಂಧಿಯಾದ ಮಡಿ. ಆಮೇಲೆ ಪರಿಸರ ಶುಚಿ, ಜೊತೆಗೆ ಮಾನಸ ಶೌಚ. ಈ ಮಾನಸ ಶೌಚ ಅದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಶರೀರ ಶುದ್ಧಿ ಬೇಕು, ವಸ್ತ್ರ ಶುದ್ಧಿ ಬೇಕು, ಪರಿಸರ ಶುದ್ಧಿ ಬೇಕು. ಶುದ್ಧ ರೇಷ್ಮೆ ಮಡಿ ಇಟ್ಟುಕೊಂಡು ಪರಿಶುದ್ಧವಾಗಿ ಬಾತ್ರೂಮಲ್ಲೇ ಜಪ ಮಾಡಿ ಬರಬಾರ್ದು. ಪರಿಸರ ಶುದ್ಧಿಯೂ ಬೇಕು. ಶುದ್ಧವಾದ ಜಾಗ, ಶುದ್ಧವಾದ ವಸ್ತ್ರ, ಶುದ್ಧವಾದ ಶರೀರ, ಶುದ್ಧವಾದ ಮನಸ್ಸು, 4 ಬೇಕು. ನಾಮಸ್ಮರಣೆ ಬಗ್ಗೆ ಗುರುಗಳೇ 2024 ಅಡ್ಡಿ ಮಾಡೋದು ಅಂತ ಮನಸ್ಸು ಒಂದೇ, ಯಾವಾಗ ಬೇಕಾದರೂ ನಾಮಸ್ಮರಣೆ ಮಾಡಬಹುದು ಅಂತ ಹೇಳಿದ್ದಾರೆ. ಹೌದು, ಅಡ್ಡಿ ಮಾಡೋದಿದ್ರೆ ಮನಸ್ಸು ಒಂದು ಇನ್ನೂ ತಲೆಯೊಳಗಂಗೆ ನಾಮಸ್ಮರಣೆಗೆ ಯಾವಾಗಲೂ ಪರ್ವಕಾಲವೇ. ಮನಸ್ಸಿನಲ್ಲಿ ಒಂದು ಪುಂಡರೀಕಾಕ್ಷಾಯ ನಮಃ ಅಂತ ಸ್ಮರಿಸಿಕೊಳ್ಳಿ. ಅಡ್ಡಿ ಮಾಡೋದು ಅಂದ್ರೆ ಮನಸ್ಸು ಆ ಶೌಚದಲ್ಲೂ ಕೂಡ ನಾಮಸ್ಮರಣೆ ಮಾಡ್ತಾರೆ. ರಾಮ ನೋಡಿ, ರಾಮ ಅನ್ನೋದು ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ಚಂದ್ರಶೇಖರ ತನ್ನ ಭಾಮೆಗೆ ಬೀಳಿದ ಮಂತ್ರ. ಆ ರಾಮನಾಮವನ್ನೇ ರಜಸ್ವಲೆಯಾದಾಗ ಸ್ಮರಿಸಬಹುದು ಅಂತ ಸ್ಮೃತಿಕಾರರು ಹೇಳಿದ್ದಾರೆ. ಅಂತಾದ್ಮೇಲೆ ಇನ್ನು ಉಳಿದ ನಾಮಸ್ಮರಣೆಗೆ, ದೇವರ ನಾಮಸ್ಮರಣೆಗೇನು ಅದಕ್ಕೆ ಕಾಲ ಇಲ್ಲ, ಯಾವಾಗ ಬೇಕಾದರೂ ನಾಮಸ್ಮರಣೆ. ಆಚಾರ್ಯರು ಹೇಳ್ತಾರೆ, ಅತ್ಯಶಕ್ಯೇತು ನಿದ್ರಾದು, ಸಿಕ್ಕಾಬಿಟ್ಟೆ ನಿದ್ರೆ ಬಂತು, ಎಚ್ಚರ ಆದ ಕೂಡಲೇ ಹರಿಂಧ್ಯಾಯೇದ ತಾಂತ್ರಿತ. ಎಚ್ಚರ ಆದ ಕೂಡಲೇ, ಮೊದಲು ನಿದ್ದೆಯಿಂದ ಎದ್ದು ಕೂಡಲೇ ಹಾಸಿಗೆಯಲ್ಲಿ ಮಲಗಿಕೊಂಡೇ ಮೊದಲು ಮಾಡಬೇಕಾದ್ದು ದೇವರ ಸ್ಮರಣೆ. ಆಮೇಲೆ ಎಲ್ಲ ನೆಲಕ್ಕೆ ಕಾಲಿಟ್ಟು ಹೇಳುವುದೆಲ್ಲ ಮೇಲೆ, ಮೊದಲು ದೇವರ ಸ್ಮರಣೆ ಮಾಡಬೇಕು. ಯಾವುದು? ಕಾಸದೇ ಇದ್ದ ಹಾಲ ಒಂದು ಸಂಪ್ರದಾಯ ಇದೆ. ಹಾ, ಸ್ಮೃತಿ ಗ್ರಂಥದಲ್ಲಿ ಒಂದು ಹೇಳಿದ್ದಾರೆ, ಏನಂದ್ರೆ ಕಾಸಿದ ಹಾಲನ್ನು ಅಭಿಷೇಕ ಮಾಡಬಾರ್ದು, ಕಾಸದೇ ಇದ್ದ ಹಾಲನ್ನು ನೈವೇದ್ಯ ಮಾಡಬಾರ್ದು ಅಂತ ಒಂದು ಸಾಮಾನ್ಯವಾಗಿ ಹೇಳಿದ್ದಾರೆ. ಇದು ಸಾಮಾನ್ಯ, ವಿಶೇಷ ಅಲ್ಲ, ಇದು ಸಾಮಾನ್ಯ. ಯಾಕಂದರೆ ಆಮೇಲೆ ವಿಶೇಷ ವಿಧಾನಗಳು ಬೇರೆ ಇದ್ದಾವೆ. ಅಂದರೆ ಕಾಸಿದ ಮೇಲೆ ಹಾಲು ಅಭಿಷೇಕಕ್ಕೆ ಬರುವುದಿಲ್ಲ, ಕಾಸದೇ ಇದ್ದ ಹಾಲು ನೈವೇದ್ಯಕ್ಕೆ ಬರುವುದಿಲ್ಲ. ನೈವೇದ್ಯಕ್ಕೆ ಕೆನೆ ಗಟ್ಟಿರಬೇಕು, ಅಭಿಷೇಕಕ್ಕೆ ಕೆನೆ ಬಂದಿರಬಾರ್ದು, ಸತ್ವ ಪೂರ್ತಿ ಹಾಲಿನಲ್ಲೇ ಇರಬೇಕು. ಅಂದರೆ ಈ ಶಾಲಗ್ರಾಮಕ್ಕೆಲ್ಲ ಅಭಿಷೇಕ ಮಾಡುವುದಲ್ವ, ಶಾಲಗ್ರಾಮ ಶಿಲೆಯ ಪ್ರತಿಮೆ ಇತ್ಯಾದಿಗಳಿಗೆ ಅಭಿಷೇಕ ಮಾಡುವುದು. ಕಾಸಿದ ಹಾಲು ಅಭಿಷೇಕ ಮಾಡಿದರೆ ಪ್ರತಿಮೆಗೆ ಪೆಟ್ಟಾಗ್ತದೆ, ಪ್ರತಿಮೆ ಸವಿತದೆ. ಕಾಸಿದ ಹಾಲಿನಲ್ಲಿ ಅಂಥ ಜಿಡ್ಡಿದೆ. ಕಾಸದೇ ಇದ್ದ ಹಾಲು ಹಾಕಿದರೆ ಅದು ಪ್ರತಿಮೆ ಗಟ್ಟಿಯಾಗ್ತದೆ, ಪ್ರತಿಮೆ ಗಟ್ಟಿಯಾಗುವುದಕ್ಕೆ ಕಾರಣ ಆಗ್ತದೆ. ಇದು ಒಂದು ಹೇತು, ಲೌಕಿಕವಾದ ಹೇತು ನಾನು ಹೇಳಿದ್ದು. ಒಟ್ಟು ಧರ್ಮಶಾಸ್ತ್ರ ಹಾಗೆ ವಿಧಾನ ಮಾಡಿದೆ. ಅಭಿಷೇಕಕ್ಕೆ ಕಾಸಿರಬಾರ್ದು. ನೈವೇದ್ಯಕ್ಕೆ ಏನಂದರೆ, ನೈವೇದ್ಯ ಮಾಡಿದ ಮೇಲೆ ಕಾಯಿಸೋದಕ್ಕೆ ಹೋಗಬಾರ್ದು. ಯಾವುದು ಅಷ್ಟೇ, ಈಗ ಪಾಯಸ ನೈವೇದ್ಯ ಆಯಿತು, ನೈವೇದ್ಯ ಆದಮೇಲೆ ಸ್ವಲ್ಪ ಬಿಸಿ ಮಾಡಿ ತಿಂತೆ, ಅಥವಾ ನೈವೇದ್ಯ ಮಾಡಬೇಕಾದ್ರೆ ಪಾಯಸಕ್ಕೆ ಉಪ್ಪು ಹಾಕಿರುವುದಿಲ್ಲ, ಆಮೇಲೆ ಉಪ್ಪು ಹಾಕಿ ಅದನ್ನು ಬಿಸಿ ಮಾಡಿ ತಿಂತೆ, ಹೀಗೆಲ್ಲ ಮಾಡಬಾರ್ದು. ನೈವೇದ್ಯ ಏನಾಯಿತು ಆಮೇಲೆ ಅದನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ನಾವು ಹಾಲು ಕಾಸದೇ ದೇವರಿಗಿಟ್ಟು ಆಮೇಲೆ ನಾವು ಕಾಸದೇ ಇದ್ದ ಹಾಲು ಕುಡಿಯುವುದಿಲ್ಲ ಅಂತ ಆಮೇಲೆ ಬಿಸಿ ಮಾಡಿ ಕುಡಿಯುವಂಥದ್ದು ತಪ್ಪಾಗ್ತದೆ. ದೇವರ ಹಾಲು ನೈವೇದ್ಯವನ್ನು ಮತ್ತೆ ಕಾಯಿಸುವುದು ತಪ್ಪಾಗ್ತದೆ. ನಾವು ಆಹಾರ ಸ್ವೀಕರಿಸಬೇಕಾದ್ರೆ ಹೇಗಿರಬೇಕು ಹಾಗೆ ಸಿದ್ಧಪಡಿಸಿ ದೇವರಿಗೆ ಕೊಡಬೇಕು. ಅದಕ್ಕೋಸ್ಕರ ಕಾಸಿದ ಹಾಲನ್ನು ದೇವರಿಗೆ ನೈವೇದ್ಯ ಮಾಡೋದು. ಹಾಗೆಂದೇಳಿ ಕಾಯಿಸದೇ ಇದ್ದ ಹಾಲು ನೈವೇದ್ಯ ಮಾಡಬಾರ್ದು. ಒಂದು ಸ್ಮೃತಿಯಲ್ಲಿ, ಅದು ಬಹುಶಃ ಶಂಖಲಿಖಿತ ಸ್ಮೃತಿ ಅಂತ ಅನಿಸುತ್ತೆ, ಅದರಲ್ಲಿ ನಿಷೇಧ. ಈಗ ನಾನು ಹೇಳಿದ ಮಾತಿದೆ, ಅಲ್ಲಿ ಕಾಸದೇ ಇದ್ದದರಲ್ಲಿ ಅಭಿಷೇಕ ಮಾಡಬೇಕು, ಕಾಸಿದ್ದನ್ನು ನೈವೇದ್ಯ ಮಾಡಬೇಕು ಅಂತ ಅಲ್ಲಿ ವಿಧಿ ಇದೆ. ಆದರೆ ಕಾಯಿಸದೇ ಇದ್ದ ಹಾಲಿನ ನೈವೇದ್ಯವನ್ನು ಪೌರೋಹಿತ್ಯ ಗ್ರಂಥ ಹೇಳ್ತದೆ. ಪೌರೋಹಿತ್ಯ ಗ್ರಂಥದಲ್ಲಿ ಯಜ್ಞದಲ್ಲಿ ಕ್ಷೀರಾಹುತಿ ಇಂತಿದೆ, ಅನೇಕ ಯಜ್ಞಗಳಲ್ಲಿ ಹಾಲನ್ನು ಆಹುತಿ ಕೊಡಲಿಕ್ಕಿದೆ. ಆವಾಗ ಅನಿವೇದ್ಯಂ ನಗಣ್ಣಂತಿ ದೇವಾ ಸರ್ವೇ ಕಥಂಜನ, ದೇವರಿಗೆ ನೈವೇದ್ಯ ಆಗದೆ ನೀವು ಅಗ್ನಿಯಲ್ಲಿ ಆಹುತಿ ಕೊಡುವ ಹಾಗಿಲ್ಲ. ಪ್ರತಿಮಾಮುಖದಲ್ಲಿ ಕೊಟ್ಟ ಮೇಲೆಯೇ ಅಗ್ನಿಮುಖದಲ್ಲಿ ಕೊಡಬೇಕು, ಅಗ್ನಿಮುಖದಲ್ಲಿ ಕೊಟ್ಟ ಮೇಲೆಯೇ ವಿಪ್ರಮುಖದಲ್ಲಿ ಅದೇ ದೇವರಿಗೆ ಕೊಡಬೇಕು ಅಂತ ಒಂದು ಆ ಪ್ರತೀಕದಲ್ಲಿ ತಾರತಮ್ಯ ಇದೆ. ಹಾಗಾಗಿ ನಾವು ಕಾಸದೇ ಇದ್ದ ಅಗ್ನಿಯಲ್ಲಿ ಆಹುತಿ ಕೊಡುವುದು ಕಾಯಿಸಿದ ಹಾಲನ್ನಲ್ಲ, ಕಾಯಿಸದೇ ಇದ್ದ ಹಾಲನ್ನೇ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವುದು. ಆ ಹಾಲನ್ನು ದೇವರಿಗೆ, ಕಾಯಿಸದೇ ಇದ್ದ ಹಾಲನ್ನು ನೈವೇದ್ಯ ಮಾಡುವುದಕ್ಕೆ ಪೌರೋಹಿತ್ಯದಲ್ಲಿ ವಿಧಾನ ಇದೆ. ಅಂದರೆ ಕಾಯಿಸದೇ ಇದ್ದ ಹಾಲು ನೈವೇದ್ಯ ಮಾಡಬಾರ್ದು ಅಂತಲ್ಲ, ಆದರೆ ನೈವೇದ್ಯ ಮಾಡಿದ ಮೇಲೆ ಕಾಯಿಸಿ ಕುಡಿಬಾರ್ದು, ಇದು ಪ್ರಮುಖವಾದ.
ಮೃತ ಶೌಚ ಮತ್ತು ಜಾತಾ ಶೌಚಗಳಲ್ಲಿ ಸಂಧ್ಯಾವಂದನೆ ಪೂಜಾರಿಗಳ ಯಾವ ಈಗ ನಿಮ್ದೇನೋ ಟೈಮ್ ಲಿಮಿಟೇಷನ್ ಏನಾದ್ರು ಇದೆಯಾ? ಹಾಂ 6 ಗಂಟೆಗೆ ನಿಲ್ಲಿಸೋಣ. ಗುರುಗಳದ 6:15 ಅಲ್ಲ, ಗುರುಗಳ ಅದೇ ಮುಖ್ಯ, ಅದು ಬಹಳ ಮುಖ್ಯ ಸ್ವಾಮಿ. ಆಶೌಚದಲ್ಲಿ ಏನು ಕೇಳಿದ್ರಿ? ಶೌಚದಲ್ಲಿ ಜಾತಾ ಶೌಚ ಮಾನವ ಶೌಚದಲ್ಲಿ ಹಾ, ಸಂಧ್ಯಾವಂದನೆ ದೇವ ಪೂಜೆಯನ್ನು ಯಾವ ರೀತಿ ಮಾಡಬೇಕು? ಸೂತಕೆ ಮೃತಕೆ ಕುರ್ಯಾತ್ ಪ್ರಾಣಾಯಾಮಂ ಅಮಂತ್ರಕಂ ಗಾಯತ್ರೀಂ ಸಮ್ಯಗುಚ್ಚಾರ್ಯ ಸೂರ್ಯಾಯಾರ್ಘ್ಯಂ ನಿವೇದಯೇ. ಪ್ರಮುಖವಾದ ವಿಷಯ ಏನಂದರೆ ತಥಾ ಮಾರ್ಜನ ಮಂತ್ರಾನುಸ್ತು ಉಪಸ್ಥಾನಂ ನ ಚೈವಹಿ. ಇದು ಎಲ್ಲ ಸ್ಮೃತಿಗಳಲ್ಲಿರುವ ಸಾಮಾನ್ಯವಾದಂತಹ ಆಶೌಚ ಸಂಧ್ಯಾವಂದನದ ವಿಧಾನ. ಆಶೌಚದಲ್ಲಿ ಸಂಧ್ಯಾವಂದನೆ ಇಲ್ಲ ಅಂತ ಪ್ರಧಾನ. ಕರ್ಮ ಅನಧಿಕಾರ, ಅವನಿಗೆ ವೈದಿಕ ಕರ್ಮಗಳಲ್ಲಿ ಅಧಿಕಾರ ಇಲ್ಲ ಆಶೌಚದ ಸ್ಥಿತಿಯಲ್ಲಿ. ಆದರೆ ಬ್ರಾಹ್ಮಣ 1 ದಿವಸ ಸಂಧ್ಯಾವಂದನೆಯನ್ನು ಬಿಟ್ಟ ಅಂತಾದರೆ ಪುನರ್ ಸಂಸ್ಕಾರ ಅರ್ಹತಿ, ಮತ್ತೊಮ್ಮೆ ಅವನಿಗೆ ಉಪನಯನ ಮಾಡಬೇಕು. ದಂಡ ಬೇಕಲ ವರ್ಜಂ ಅಂತ ಒಂದು ಪುನರುಪನಯನ ಸಂಸ್ಕಾರ ಹೇಳಿದ್ದಾರೆ. ಹಾಗಾಗಿ ಆಶೌಚದಲ್ಲೂ ಕೂಡ ಪುನಃಸಂಸ್ಕಾರ ಆಗದೇ ಇರುವುದಕ್ಕಾಗಿ ಆತ ಉಳಿಸಿಕೊಳ್ಬೇಕು. ಏನು? ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮಿತ್ರ ಸಂಬಂಧಿಯಾದ ಕೆಲಸ ಮಾಡಬೇಕು, ಅಂದರೆ ಗಾಯತ್ರಿಗೆ ಸಂಬಂಧಪಟ್ಟ ಕೆಲಸ ಮಾಡಬೇಕು. ಗಾಯತ್ರಿ ಸಂಬಂಧ ಕೆಲಸ ಅಂದರೆ ಯಾವುದು? ಅರ್ಘ್ಯ ಪ್ರದಾನ ಮತ್ತು ಗಾಯತ್ರಿ ಜಪ. ತ್ರಿಮಠ ಸಂಪ್ರದಾಯದ ಪ್ರಕಾರ ಅರ್ಘ್ಯ ಪ್ರದಾನ ಮಾತ್ರ, ಉಡುಪಿ ಸಂಪ್ರದಾಯದ ಪ್ರಕಾರ ಗಾಯತ್ರಿ ಜಪ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಗಾಯತ್ರಿ ಅರ್ಘ್ಯ ಪ್ರದಾನ ಮಾಡಲೇಬೇಕು ಪ್ರತಿಯೊಬ್ಬರು ಗಾಯತ್ರಿ. ಅದು ಕೂಡ ಹೇಗೆ? ಸಮ್ಯಗುಚ್ಚಾರ್ಯ, ಮಂತ್ರ ಕೇಳಿಸುವ ಹಾಗೆ ಹೇಳಿಕೊಂಡು ಅರ್ಘ್ಯ ಪ್ರದಾನ ಮಾಡಬೇಕು. ಶುಚಿಯಾಗಿದ್ದಾಗ, ಆಶೌಚ ಇಲ್ಲದೆ ಹೋದಾಗ ಮಂತ್ರವನ್ನು ಒಳಗೆ ಹೇಳಿಕೊಂಡು ಅರ್ಘ್ಯ ಪ್ರದಾನ. ಆಶೌಚ ಇದ್ದಾಗ ಮಂತ್ರವನ್ನು ಜೋರು ಹೇಳಿಕೊಂಡು ಅರ್ಘ್ಯ ಪ್ರದಾನ. ಜೋರು ಹೇಳಿದರೆ ಮಂತ್ರಕ್ಕೆ ಮಡಿ ಕಡಿಮೆ ಅಂತ ಅರ್ಥ, ಒಳಗೆ ಹೇಳಿದರೆ ಮಂತ್ರಕ್ಕೆ ಮಡಿ ಜಾಸ್ತಿ ಅಂತ ಅರ್ಥ. ಅಂದ್ರೆ ಗಾಯತ್ರೀಂ ಸಮ್ಯಗುಚ್ಚಾರ್ಯ ಸೂರ್ಯಾಯಾರ್ಘ್ಯಂ ನಿವೇದಯೇತ್, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆಮೇಲೆ ದಶ ಗಾಯತ್ರಿ ಜಪಸ್ತು ಕರ್ತವ್ಯ ಇತ್ಯಾಹುದು ಅಂತ ನಿರ್ಣಯ ಸಿಂಧು. ಮತ್ತೆ ಇವರು ವೀರಮಿತ್ರೋದಯಕಾರರು 3 ಶ್ಲೋಕಗಳಲ್ಲಿ 10 ಗಾಯತ್ರಿ ಜಪವು ಕೂಡ ಕರ್ತವ್ಯ ಅಂತ ಹೇಳಿದ್ದಾರೆ. ಅವರು ಇತ್ಯಾಹುದು ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ವ್ಯಾಸರಾಜ ಮಠದ ಪ್ರಕಾರ, ಉತ್ತರಾದಿ ಮಠದ ಪ್ರಕಾರ ಮತ್ತು ರಾಯರ ಮಠ ಮತ್ತು ಅದಕ್ಕೆ ಸಂಬಂಧಪಟ್ಟ ಘಟ್ಟದ ಮೇಲಿನ ತ್ರಿಮಠ ಸಂಪ್ರದಾಯದ ಪ್ರಕಾರ 10 ಗಾಯತ್ರಿ ಜಪವನ್ನು ಮಾಡುವುದಿಲ್ಲ ಯಾರು ಕೂಡ. ಆದರೆ ಉಡುಪಿಯ ಅಷ್ಟಮಠದ ಸಂಪ್ರದಾಯವು ಕೂಡ 10 ಗಾಯತ್ರಿ ಜಪವು ಕೂಡ ಕರ್ತವ್ಯ. ಯಾವಾಗ 10 ಗಾಯತ್ರಿ ಜಪ ಕರ್ತವ್ಯ ಆಗ್ತದೋ ಆವಾಗ ಪ್ರಾಣಾಯಾಮ ಅವಶ್ಯ ಕರ್ತವ್ಯ. ಯಾಕಂದರೆ ಅಂಗ ಋಷಿ ಛಂದೋನ್ಯಾಸ ಅವಶ್ಯ ಕರ್ತವ್ಯ, ಧ್ಯಾನ ಹೇಳುವಂಥದ್ದು ಅವಶ್ಯ ಕರ್ತವ್ಯ, ಆಸನ ಶುದ್ಧಿ ಅವಶ್ಯ ಕರ್ತವ್ಯ. ಯಾಕಂದರೆ ಅದು ಜಪಾಂಗಭೂತವಾದ ಕರ್ಮಗಳನ್ನು ಮಾಡಿಕೊಂಡು ಮಾಡಬೇಕು. ಆದರೆ ದಿಗುಪಸ್ಥಾನವಾಗಲಿ, ಆಪೋಹಿಷ್ಟ ಇತ್ಯಾದಿ ಮಾರ್ಜನ ಮಂತ್ರಗಳಾಗಲಿ ಅದು ಯಾವುದೂ ಕೂಡ ಇಲ್ಲ. ಹಾಗಾದರೆ ಎಷ್ಟು ನಿಮ್ಮ ಆಶೌಚದ ಜಪ ಎಷ್ಟು? ನಿಮ್ದು ಯಾವುದು ಮಠ? ರಾಯರ ಮಠ ಆದರೆ ಇಷ್ಟೇ ಮಾಡಬೇಕು. ಸ್ನಾನ ಮಾಡಿ ಬರಬೇಕು, ಕ್ರಮ ಪ್ರಕಾರ ಗೋಪಿ ಚಂದನ ಮುದ್ರೆಯನ್ನು ಧಾರಣೆ ಮಾಡಿಕೊಳ್ಬೇಕು. ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾವಂದನಂ ಉಪಾಸೆ, ಸಂಧ್ಯಾವಂದನಂ ಕರಿಷ್ಯೆ ಎಂದು ಸಂಕಲ್ಪ ಮಾಡಬೇಕು. ಆಮೇಲೆ ಮಂತ್ರ ಇಲ್ಲದೆ ಪುಂಡರೀಕಾಕ್ಷಾಯ ನಮಃ ಅಂತ ಪ್ರೋಕ್ಷಣೆ ಮಾಡಿಕೊಳ್ಬೇಕು. ಪ್ರೋಕ್ಷಣೆ ಮಾಡಿಕೊಂಡು ಗಾಯತ್ರಿ ನಿಮ್ಮ ನೀರಿನಲ್ಲಿ ಒಂದು ತ್ರಿಕೋನ ಯಂತ್ರವನ್ನು ಬರೆದು ಆ ನೀರು ನಿಂತುಕೊಂಡು ಸ್ಪಷ್ಟವಾಗಿ 3 ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಟ್ಟು ಅನೇನಾಚರಿತೇನ ಪ್ರಾತಃ ಸಂಧ್ಯಾವಂದನೇನ ಭಗವಾನ್ ಮಧ್ಯವತಿ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳಬೇಕು. ಇಷ್ಟು ಮಾಡಬೇಕು. ಗೋತ್ರಪರವರ ಹೇಳಿ ನಮಸ್ಕಾರ ಮಾಡಲಿಕ್ಕಿಲ್ಲ. ಯಾಕಂದರೆ ಅಶುಚಿಯಾದ ವ್ಯಕ್ತಿಗೆ ನಮಸ್ಕಾರವೂ ನಿಷಿದ್ಧ, ಆಶೀರ್ವಾದವೂ ನಿಷಿದ್ಧ. ಅಶುಚಿಯಾದವನಿಗೆ ಮತ್ತೊಬ್ಬರು ನಮಸ್ಕಾರ ಮಾಡಲಿಕ್ಕಿಲ್ಲ, ಅಶುಚಿಯಾದವ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಲಿಕ್ಕಿಲ್ಲ. ಇಷ್ಟು ಮಾತ್ರ. ಆಶೌಚ ಇದ್ದಾಗ ನಮಸ್ಕಾರ ಇಲ್ಲ. ದೇವಸ್ಥಾನಕ್ಕೆ ಹೋಗಿಯೂ ನಮಸ್ಕಾರ ಇಲ್ಲ. ಸಂಕಲ್ಪ ಅರ್ಘ್ಯ ಮಾತ್ರ. ದೇವರ ಪೂಜೆ ಎಲ್ಲ ಇಲ್ಲ. ನಿಮ್ಮ ಮನೆಗೆ ಇನ್ನೊಬ್ಬರು ಬಂದು ಪೂಜೆ ಮಾಡಬಹುದು ಹೊರತು ನೀವು ದೇವರನ್ನು ಮುಟ್ಟುವುದಕ್ಕೆ ಅವಕಾಶ ಇಲ್ಲ. ಮುದ್ರೆ ಹಾಕೊಳ್ಬೇಕು, ಗೋಪಿ ಚಂದನ ಹಾಕೊಳ್ಬೇಕು. ಯಾವುದು? ಅವನಿಗೆ ಏನಂದ್ರೆ ಯಾವುದೇ ಮಂಗಳದ ಧಾರಣೆ ಇಲ್ಲ. ಮಂಗಳ ಧಾರಣೆ, ಮುದ್ರೆ ಅನ್ನೋದು ಮಂಗಳ ಅಲ್ಲ.
ಅದು ವೈಷ್ಣವತ್ವ ದ್ಯೋತಕ. ಮುದ್ರಾಧಾರಣ ಅನ್ನೋದು ಆವಾಗಲೂ ಇದೆ. ತಂದೆ ಮೃತನಾದಾಗಲೂ ಕೂಡ ನಮ್ಮಲ್ಲೆಲ್ಲ ಏನು ಅಂತ ಹೇಳಿದರೆ ಅವರಿಗೆ ಒಂದು ಮುದ್ರೆ ಅವರಿಗೆ ಪ್ರತ್ಯೇಕ ಇರ್ತದೆ. ಮನೆ ಹೊರಗೆ ಅವರಲ್ಲಿ ಸ್ನಾನ ಮಾಡಿ ಒದ್ದೆಯಲ್ಲೇ ಕೆಲಸ ಮುಗಿಸಿ ಬರ್ತಾರೆ. ಆಮೇಲೆ ಗೋಪಿಚಂದನ ಹಾಕಿ ಮುದ್ರೆ ಹಾಕೊಳ್ಳೋದು. ಮುದ್ರೆ ಹಾಕೊಂಡು ಆ ಮುದ್ರೆ ಉಂಟಲ್ವ, ಅದನ್ನು 11ನೇ ದಿವಸದ ಕೆಲಸ ಆದ ಕೂಡಲೇ ಅದಕ್ಕೊಂದು ಸಂಸ್ಕಾರ ಮಾಡಲಿಕ್ಕಿದೆ. ಅಲ್ಲಿ ಹೋಮದಲ್ಲಿ ಅದನ್ನು ಒಂದು ಸಲ ಬೆಂಕಿಗೆ ಹಾಕಿ ತೆಗಿಲಿಕ್ಕಿದೆ. ತೆಗೆದು ಅದಕ್ಕೆ ಒಂದು ಹಾಲಿನಿಂದ ಅಭಿಷೇಕ ಮಾಡಬೇಕು, ಶುದ್ಧೀಕರಣ ಮಾಡಿ ಆಮೇಲೆ ಮುದ್ರೆಯನ್ನು ಒಳಗೆ ಕಳಿಸ್ತಾರೆ. ಮರು ದಿವಸದಿಂದ ಅದನ್ನು ಎಲ್ಲರೂ ಉಪಯೋಗಿಸ್ಬೋದು. ಹೀಗೆ ಅವರ ಸ್ಪರ್ಶದಿಂದ ದುಷ್ಟವಾದ ಲೋಹಕ್ಕೆ ಒಂದು ಸಂಸ್ಕಾರವನ್ನು ಮಾಡಿ ಆಮೇಲೆ ಒಳಗೆ ಕಳಿಸುವಂಥದ್ದೆಲ್ಲ ಹಾಕೊಳ್ಳಿಕ್ಕೆ ಉಂಟು. ನಿಷೇಧ ಇಲ್ಲ. ಪುರೋಹಿತರು ಹೇಳಿದರೆ ಹಾಕೊಳ್ಬೇಡಿ, ಆಮೇಲೆ ಜೋರು ಮಾಡ್ತಾರೆ. ನಿಷೇಧ ಇಲ್ಲ, ಹಾಕೊಳ್ಬೇಡಿ. ಅಶುಚಿಯಾಗಿದ್ದಾಗ ದೇವರ ಸ್ಪರ್ಶ ಮಾಡಿದರೆ ಉಳಿದ ಕಾಲದಲ್ಲಿ ಪುಣ್ಯ ಬಂದರೆ ಆವಾಗ ಪಾಪ ಬರ್ತದೆ. ಕೆಲವು ಈಗ ದೇವಸ್ಥಾನಗಳಲ್ಲಿ ಮತ್ತು ಮನೆಯಲ್ಲೂ ಕೂಡ ಬಹಳ ಪ್ರಾಚೀನ ಕಾಲದಿಂದ ಬಂದ ಸಂಪ್ರದಾಯದ ಪ್ರಕಾರ ಪೂಜೆ ನಿಲ್ಲುವ ಹಾಗಿಲ್ಲ ಅಂತಿದ್ದ ಪಕ್ಷದಲ್ಲಿ ಆವಾಗ ಬೇರೆಯವರು ಬಂದು ಪೂಜೆ ಮಾಡಿ ಹೋಗಬೇಕು ಆ ಮನೆಯಲ್ಲಿ. ಅಂಥ ರೀತಿಯ ಮನೆಯಲ್ಲಿ ಏನಾಗಿರ್ತದೆ ಅಂದರೆ ಮನೆಯಲ್ಲೇ ಒಬ್ಬ ವ್ಯಕ್ತಿ ಸತ್ರೂ ಕೂಡ ಪೂಜೆ ನಿಲ್ಲುವುದಿಲ್ಲ. ಯಾಕೆಂತ ಹೇಳಿದರೆ ದೇವರ ಕೋಣೆಯ ಆಯ ಬೇರೆ ಇರ್ತದೆ. ದೇವರ ಕೋಣೆಗೆ ಆತ ಬಂದರೆ ಅವನಿಗೆ ಅಶುಚಿ ಇಲ್ಲ ಅನ್ನೋ ರೀತಿಯ ಆಯ ಬೇರೆ ರೀತಿಯಲ್ಲಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿರ್ತಾರೆ. ಸಾಮಾನ್ಯ ಬೆಂಗಳೂರಿನ ಅಥವಾ ನಮ್ಮ ಭದ್ರಾವತಿಯ ಈಗಿನ ಮನೆಗಳ ವ್ಯವಸ್ಥೆಯ ಪ್ರಕಾರ ಆ ದೇವರನ್ನು ಇನ್ನೊಬ್ಬರು ತೆಗೆದು ಹೋಗಿ ಅವರ ಮನೆಯಲ್ಲಿ ಪೂಜೆ ಮಾಡಬಹುದು, ಅಥವಾ ಇನ್ನೊಬ್ಬರು ಬಂದು ಆ ಶೌಚ ಬಂದ ಸಂದರ್ಭದಲ್ಲಿ ಆ ದೇವರನ್ನು ಒಂದು ಪಾತ್ರೆಯಲ್ಲಿ ನೀರಿನಲ್ಲಿ ಹಾಕಿ, ಶಾಲಗ್ರಾಮಾದಿಗಳನ್ನು ನೀರಿನಲ್ಲಿ ಹಾಕಿಟ್ರೆ 10 ದಿವಸ ಆದಮೇಲೆ 11ನೇ ದಿವಸವೇ ಶುದ್ಧವಾದ ಮೇಲೆ ಅದನ್ನೆಲ್ಲ ನೀರು ತೆಗೆದು ಎಲ್ಲ ಮಾಡಿ ಮತ್ತೊಂದು ಸ್ನಾನ ಮಾಡಿ ಬಂದು ಮತ್ತೆ ಪೂಜೆಯನ್ನೆಲ್ಲ ಮಾಡಿ ಹಾಗೆ. ಈಗ ನಮ್ಮ ವೈಷ್ಣವರ ಇದರಲ್ಲಿ ನಾವು ಅನುಸಂಧಾನ ಮಾಡಿ ಭಾರತೀಯ ಮುಖ್ಯ ಪ್ರಾಣ ಅಂತ ನಾವು ನಮ್ಮ ಸಂಕಲ್ಪದಲ್ಲಿ ಬೇರೆ ಸಂಕಲ್ಪದಲ್ಲಿ ಯಾವುದು ಮಾಡ್ತಾರೆ. ಲೌಕಿಕ ಬಲಗಳನ್ನು ಬೇಕಾದದ್ದು ಮಾಡಬೇಕು. ಅದು ಮೋಕ್ಷಾದಿ ಬಲಗಳನ್ನು ಬೇಕಾದ ಮಾತ್ರ ಭಾರತೀಯ ಮುಖ್ಯ ಪ್ರಾಣ ತಯಾರಿ ಮಾಡಬೇಕು. ಅದು ಬರಲು ಬಗ್ಗೆ ಇಲ್ಲಿ ಯಾರು ಮಾಡೋದು ಹೆಚ್ಚು ವಿಮರ್ಶೆ ಬೇಡ. ಶ್ರದ್ಧೆಯಿಂದ ಹೇಗೆ ಕರ್ಮ ಮಾಡಿದರೂ ದೇವರಿಗೆ ಕೊಡ್ತದೆ ಅಂತ ಒಂದು ಪ್ರಥಮವಾಗಿ ಇಟ್ಕೊಳ್ಳುವ. ಶ್ರದ್ಧೆ ಬೇಕು. ವೈಷ್ಣವ ದ್ವೇಷ ಇರಬಾರ್ದು. ವೈಷ್ಣವರ ಬಗ್ಗೆ ಶ್ರದ್ಧೆ, ವಿಷ್ಣು ವೈಷ್ಣವ ಶ್ರದ್ಧೆಯನ್ನು ಇಟ್ಟುಕೊಂಡು ಶ್ರೀ ಪರಮೇಶ್ವರ ಪ್ರೇರಣೆಯ ಪರಮೇಶ್ವರ ಪ್ರೀತ್ಯರ್ಥಂ ಇದಂ ಕರ್ಮ ಕರಿಷ್ಯೆ ಅಂತ ಸತ್ಯನಾರಾಯಣ ಪೂಜಾನ್ ಕರಿಷ್ಯೆ ಅಂತ ಹೇಳಿ ಅವರು ಸತ್ಯನಾರಾಯಣ ಪೂಜೆ ಮಾಡಿದರೂ ದೇವರಿಗೆ ತಲುಪ್ತದೆ. ಅದರಿಂದ ಪುಣ್ಯ ಪ್ರಾಪ್ತಿ ಇದೆ. ಆ ಫಲ ನೀವು ಜ್ಯೋತಿಷ್ಯದಲ್ಲಿ ಶಾರಿ ಹಾಕಿ ಹೀಗೆ ನೋಡಿದಾಗ ಇವನ ಕರ್ಮ ಆಗಿದೆ, ದೋಷ ಪರಿಹಾರ ಆಗಿದೆ ಅಂತ ಕಾಣಿಸ್ತಾ ಉಂಟು. ಪ್ರತ್ಯಕ್ಷ ದೃಶ್ಯ. ಅವರು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಎಲ್ಲ ಹೇಳಲಿಲ್ಲ. ಹೇಳದೆ ಹೋದರೂ ಫಲಪ್ರಾಪ್ತಿಯಾದದ್ದು ಸ್ಪಷ್ಟ. ಏನು ಪುಣ್ಯ ಕರ್ಮ ಮಾಡ್ತೇವೆ ಅದರಿಂದ ಪುಣ್ಯ ಸಿಕ್ಕಿಯೇ ಸಿಗ್ತದೆ. ವ್ರತ ಕರ್ಮ ಮಾಡ್ತೇವೆ, ವ್ರತದಿಂದ ಫಲ ಸಿಕ್ಕಿಯೇ ಸಿಗ್ತದೆ. ಆದರೆ ಮೋಕ್ಷದ ದೃಷ್ಟಿಯಿಂದ ಮಾತ್ರ ವಿಮರ್ಶೆ ಇದೆ. ಆ ಮೋಕ್ಷದ ದೃಷ್ಟಿಯಿಂದ ಏನು ಆಚಾರ್ಯರು ಕೊಟ್ಟಂತಹ ಸನ್ಮಾರ್ಗ ಉಂಟು ಆ ಮಾರ್ಗವನ್ನೇ ಅನುಷ್ಠಾನ ಮಾಡಬೇಕು. ಲೌಕಿಕವಾದ ಫಲಾದಿಗಳ ದೃಷ್ಟಿಯಿಂದ ನೀವು ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನು ಶಂಕರಾಚಾರ್ಯರು ಹೇಳಿದ ಕ್ರಮದಲ್ಲೇ ಉಪಾಸನೆ ಮಾಡ್ತಾ ನೆಲದಿಂದ 4 ಅಂಗುಲ ಏರ್ಲಿಕ್ಕೆ ಆಗ್ತದೆ. ವಿಶಿಷ್ಟವಾದ ಸಿದ್ಧಿ ಸಾಧನೆಗಳನ್ನು ಮಾಡಲಿಕ್ಕೆ ಆಗ್ತದೆ. ಎಲ್ಲ ಲೌಕಿಕವಾದ ಫಲಗಳೆಲ್ಲ ಅಲ್ಲಿ ಸಿಗ್ತವೆ. ಲೌಕಿಕದ ವಿಷಯದಲ್ಲಿ ಪ್ರಶ್ನೆ ಇಲ್ಲ, ಪಾರತ್ರಿಕ ವಿಷಯದಲ್ಲಿ ಮಾತ್ರ ಸಮಸ್ಯೆಗಳಿವೆ. ಬೃಹತಿ ಸಹಸ್ರ ಭಗವಂತನಿಗೆ ಅನ್ನ, ಮಲಗಿದ್ದವರನ್ನು ಎಬ್ಬಿಸುವ ಮಂತ್ರ, ಅದರಿಂದ ಅದಕ್ಕೆ ಮುಕ್ತ ಅಂತ ಹೆಸರು. ದೇವರು ನಮ್ಮ ವಿಷಯದಲ್ಲಿ ಮಲಗಿಯೇ ಇರ್ತಾನೆ. ಯಾಕಂದರೆ ನಾವು ಮಲಗಿಯೇ ಇರ್ತೇವೆ. ನಾವು ಮಲಗಿ ಪರಮಾದರದಿ ಪಾಡದಲ್ಲಿ ನಿಲ್ಲುವ, ಮಲಗಿರುವಂಥವನು ಹೇಳಬೇಕಲ್ವಾ. ದೇವರು ಎದ್ದು ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಎಬ್ಬಿಸುವಂತಹ ಮಂತ್ರ ಉತ್ತಮ ಅಂತ ಅದನ್ನು ಬೃಹತಿ ಸಹಸ್ರ ಕರೆದಿದೆ. ಬೃಹತಿ ಸಹಸ್ರವನ್ನು ಐತರೇಯೋಪನಿಷತ್ತು ಉಕ್ಥ ಅಂತ ಕರೆದಿದೆ. ಆ ಉತ್ಥಾಪನಾದ ಉಕ್ಥನಾಮ. ನಮ್ಮನ್ನು ಎಬ್ಬಿಸುವ ದೇವರಿಗೆ ಉಕ್ಥ ಅಂತ ಹೆಸರು, ದೇವರನ್ನು ಎಬ್ಬಿಸುವ ಮಂತ್ರಕ್ಕೆ ಉಕ್ಥ ಅಂತ ಹೆಸರು. ದೇವರನ್ನು ನಮ್ಮ ಕಡೆಗೆ ಎಬ್ಬಿಸತಕ್ಕಂತಹ ಮಂತ್ರ ಆ ಬೃಹತಿ ಸಹಸ್ರದ 36,000 ಅಕ್ಷರಗಳು, ಅಂದರೆ ಸ್ವರಾಕ್ಷರ ವ್ಯಂಜನ ಸೇರಿ 72,000 ಅಕ್ಷರಗಳು ನಮ್ಮ ನಾಡೀಗತವಾದ ದೇವರನ್ನು ಪ್ರತಿಪಾದನೆ ಮಾಡಿ ನಾಡಿ ಶುದ್ಧಿಯನ್ನು ಸಂಪಾದನೆ ಮಾಡತಕ್ಕಂಥ ವಿಶಿಷ್ಟ ಮಂತ್ರ. ಆ ಕೇವಲ ಲೌಕಿಕ ಉದ್ದೇಶದಿಂದ ಮಾಡುವ ಯಾಗ ಅಲ್ಲ, ಭಗವತ್ ಪ್ರೀತಿಗೋಸ್ಕರ ಮಾಡತಕ್ಕಂತಹ. ಆರಣ್ಯಕದಲ್ಲೂ ಬರುವ ಕೆಲವು ಮಂತ್ರ ಅದರಲ್ಲಿ ಸೇರಿರುವ ಕಾರಣದಿಂದ ಸಾಮಾನ್ಯವಾಗಿ ಮನೆಯಲ್ಲಿ ಇದನ್ನು ಹೋಮ ಮಾಡುವುದು ಕಡಿಮೆ, ಸ್ವಲ್ಪ ಅರಣ್ಯದಲ್ಲಿ. ಅದಕ್ಕೆ ನಾವು ಭದ್ರೆಯ ತೀರದಲ್ಲಿ
ಭದ್ರೆಯ ಜುಳು ಜುಳು ನಾದ ಕೇಳ್ತಾ ಇರುವ ಹಾಗೆ ಆ ತೀರದಲ್ಲಿ ಪವಿತ್ರ ವಾತಾವರಣದಲ್ಲಿ ಪೂಜ್ಯ ಗುರುಗಳ ಆ ಕಾಳಿಂಗಮರ್ದನ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಆ ಯಜ್ಞವನ್ನು ನಾಳೆ ನಡೆಸ್ತಾ ಇದ್ದೇವೆ. ಎಲ್ಲ ಸದ್ಭಕ್ತರು ಅದರಲ್ಲಿ ಭಾಗವಹಿಸಿ ಒಂದು ಉದ್ದೇಶದಿಂದ ಒಂದು ಕರ್ಮ ನಡೆದರೂ ಎಲ್ರಿಗೂ ಸತ್ಫಲ ಕೊಡುವಂಥದ್ದು. ಗಂಗೆಯನ್ನು ತರುವಾಗ ಭಗೀರಥನ ಉದ್ದೇಶ ಏನಿತ್ತು? ನಮ್ಮ ಹಿರಿಯರಿಗೆ ತೃಪ್ತಿ ಆಗಿದೆ ಅಷ್ಟೇ. ಸಾಗರರು ಸಗರ ಸುತರು 60,000 ಜನ ಅವರೆಲ್ಲ ಅವರಿಗೆ ಸದ್ಗತಿ ಆಗಬೇಕು ಅಂತ ಗಂಗೆಯನ್ನು ತಂದದ್ದು, ಅದಕ್ಕೋಸ್ಕರ ತಂದದ್ದು. ಆದರೆ ನಮಗೆಲ್ಲ ಇವತ್ತು ನಾವು ನಮ್ಮ ಹಿರಿಯರನ್ನು ನೆನೆಸಿಕೊಂಡು ಮುಳುಗ ಹಾಕಿದ್ರು ಏನು ಫಲ ಸಿಗ್ತಾ ಉಂಟಲ್ವಾ? ಅದು ಇದೊಂದು ಇಂಥ ಯಜ್ಞಗಳು ಸತ್ರಗಳೆಲ್ಲವೂ ಕೂಡ ಭಾಗೀರಥಿ ಪ್ರವಾಹ ಇದ್ದ ಹಾಗೆ. ಅದರ ಉದ್ದೇಶ ಯಾವುದೋ ಒಬ್ಬರ ಉದ್ದೇಶವೋ ಸಮುದಾಯದ ಉದ್ದೇಶವೋ ಇದ್ದರೂ ಕೂಡ ಅದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಯಾರ್ಯಾರು ಕಿಂಚಿತ್ ಸೇವೆಯನ್ನು ಸಲ್ಲಿಸ್ತಾರೆ ಅವರೆಲ್ಲರಿಗೂ ಅದು ವಿಶಿಷ್ಟವಾದ ಫಲವನ್ನು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಿಂದ ಸರ್ವರು ಭಾಗವಹಿಸಿ ಪೂಜ್ಯ ಶ್ರೀಪಾದರ ಸನ್ನಿಧಾನ ತುಂಬ ಫಲ ಕೊಟ್ಟಿದೆ. ಪೂಜ್ಯ ಗುರುಗಳು ಅವರು ಒಂದು ಉಪನ್ಯಾಸ ಮಾಡಿದ್ರು ಅಂದರೆ 1000 ಜನಕ್ಕಿಂತ ಜಾಸ್ತಿ ಕೇಳ್ತಾರೆ. ಈಗ ಇಲ್ಲಿ ಮಾಡಿದ್ರು ಅಷ್ಟೇ, ಅದು ಎಲ್ಲ ಕಡೆಗೂ ಹೋಗ್ತದೆ. ಆದರೆ ಅವರು 10 ಜನ ಇದ್ದಲ್ಲೂ ಬರ್ತಾರೆ. ಪ್ರೀತಿ ಅಷ್ಟೇ, ಅಭಿಮಾನ, ಭಕ್ತಿ ಪ್ರೀತಿ ಪೂರ್ವಕವಾಗಿ ಕರೆದಲ್ಲಿಗೆ ಅವರು ಅದು ಹಳ್ಳಿ ಮತ್ತೊಂದು ಅಂತ ನೋಡುವುದಿಲ್ಲ. ನಮ್ಮ ಮನೆಗೆ ಅವರ 4 ದಿವಸ ಹಳ್ಳಿ ಅಂದರೆ ಹಳ್ಳಿ, ಕೊಂಪೆ, ಸೆಕೆ ಅಂದರೆ ಸೆಕೆ, ಅಲ್ಲೂ ಕೂಡ ಅವರ ಹಾಗೆ ಏನೊಂದು ಪ್ರತ್ಯೇಕ ದೊಡ್ಡ ಪೀಠಾಧಿಪತಿ ಅಂತ ಯಾವುದೂ ಇಲ್ಲದೆ ಆ ಪ್ರೀತಿ, ಆ ಅಭಿಮಾನವನ್ನು ತೋರಿಸ್ತಕ್ಕಂಥ ವಿಶಿಷ್ಟ ಶಕ್ತಿ, ಆ ವಿಶಿಷ್ಟ ವ್ಯಕ್ತಿತ್ವ ಪೂಜ್ಯ ಶ್ರೀಪಾದರಲ್ಲಿದೆ. ಅವರ ಉಪಸ್ಥಿತಿ ನಮಗೆ ಬಲವನ್ನು ತುಂಬಿಸಿದೆ. ಪೂಜ್ಯ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.